ಪ್ರಿಯ ವಿದ್ಯಾರ್ಥಿಗಳೇ, ಇದು 2024-25ನೇ ಸಾಲಿನ SSLC ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ 1. ಈಗ ನಾವು ಈ ಪ್ರಶ್ನೆ ಪತ್ರಿಕೆಯ 3 ಅಂಕದ 9 ಪ್ರಶ್ನೆಗಳನ್ನು ಬಿಡಿಸೋಣ. 25ನೇ ಪ್ರಶ್ನೆ, P of x equals x square minus 5x plus k. ಈ ಬಹುಪದೋಕ್ತಿಯ ಒಂದು ಶೂನ್ಯತೆಯು ಅದರ ಮತ್ತೊಂದು ಶೂನ್ಯತೆಗಿಂತ ಒಂದು ಹೆಚ್ಚಾಗಿದೆ. ಹಾಗಾದರೆ ಕೆಯ ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಎರಡು ಶೂನ್ಯತೆಗಳಿರುವಂತಹ ಸಂಬಂಧವನ್ನು ಅವರು ಕೊಟ್ಟಿರ್ತಾರೆ. ಒಂದು ಶೂನ್ಯತೆಯು ಅದರ ಮತ್ತೊಂದು ಶೂನ್ಯತೆಯು ಅದರ ಮತ್ತೊಂದು ಶೂನ್ಯತೆಗಿಂತ ಒಂದು ಹೆಚ್ಚಾಗಿದೆ. ಅಂದರೆ ನಾವು ಆಲ್ಫಾವನ್ನು ಆಲ್ಫಾ ಅಂತ ತಗೊಂಡ್ರೆ ಬೀಟಾ ಏನಾಗುತ್ತೆ, ಆಲ್ಫಾಗಿಂತ ಒಂದು ಹೆಚ್ಚಾಗಿರುತ್ತೆ. ಒಂದು ಶೂನ್ಯತೆ ಆಲ್ಫಾ, ಇನ್ನೊಂದು ಶೂನ್ಯತೆ ಬೀಟಾ. ಆದರೆ ಒಂದು ಶೂನ್ಯತೆಯು ಇನ್ನೊಂದು ಶೂನ್ಯತೆಗಿಂತ ಒಂದು ಹೆಚ್ಚಾಗಿರೋದ್ರಿಂದ ಬೀಟಾನ ಏನಂತ ತಗೋಬೇಕು, ಆಲ್ಫಾ ಪ್ಲಸ್ 1 ಅಂತ ತಗೋಬೇಕು. ಆಲ್ಫಾ ಪ್ಲಸ್ 1 ಅಂತ ತಗೋಬೇಕು. ನಾವೀಗ ಇದನ್ನು ಸಾಲ್ವ್ ಮಾಡೋಣ. ಕೊಟ್ಟಿರುವ ಬಹುಪದೋಕ್ತಿಯನ್ನು ಮೊದಲು ಬರ್ಕೊಳ್ಳೋಣ. ಕೊಟ್ಟಿರುವ ಬಹುಪದೋಕ್ತಿ ಯಾವುದು? P of x equals x square minus 5x plus k. ಇಲ್ಲಿ ಒಂದು ಶೂನ್ಯತೆಯು ಇನ್ನೊಂದು ಶೂನ್ಯತೆಗಿಂತ ಒಂದು ಹೆಚ್ಚಾಗಿದೆ. ಆಲ್ಫಾ ಈಕ್ವಲ್ಸ್ ಆಲ್ಫಾ ಇರಲಿ, ಆಗ ಬೀಟಾ ಈಕ್ವಲ್ಸ್ ಏನಾಗುತ್ತೆ, ಆಲ್ಫಾ ಪ್ಲಸ್ 1 ಆಗುವುದು. ಹೌದಾ? ಅದಕ್ಕೆ ನಾವು ಆ ಎರಡು ಮೂಲಗಳನ್ನು ನಾವು ಆಲ್ಫಾ ಮತ್ತು ಆಲ್ಫಾ ಪ್ಲಸ್ 1 ಅಂತ ನೇರವಾಗಿ ಇಟ್ಕೊಳ್ಳೋಣ. ಎರಡು ಶೂನ್ಯತೆಗಳು ಆಲ್ಫಾ ಮತ್ತು ಆಲ್ಫಾ ಪ್ಲಸ್ 1 ಆಗಿರಲಿ. ಬೀಟಾ ತೊಗೊಂಡ್ರೆ ಬೀಟಾ ಪ್ಲಸ್ 1 ಆಗುತ್ತೆ. ಬೀಟಾ ಮತ್ತು ಬೀಟಾ ಪ್ಲಸ್ 1 ಆಗುತ್ತೆ. ನಾವು ಆಲ್ಫಾ ತೊಗೊಂಡ್ರೆ ಒಂದು ಮೂಲವನ್ನು, ಇನ್ನೊಂದು ಮೂಲ ಏನಾಗುತ್ತೆ, ಆಲ್ಫಾ ಪ್ಲಸ್ 1 ಆಗುತ್ತೆ. ಅದಕ್ಕೆ ಆಲ್ಫಾ ಈಸ್ ಈಕ್ವಲ್ಸ್ ಟು ಆಲ್ಫಾ ಆದರೆ ಬೀಟಾ ಈಸ್ ಈಕ್ವಲ್ಸ್ ಟು ಏನಾಯಿತು, ಆಲ್ಫಾ ಪ್ಲಸ್ 1 ಆಯಿತು. ಈಗ ನಾವು ಈ ಸಮೀಕರಣವನ್ನು ಬರ್ಕೊಂಡು A ಈಕ್ವಲ್ಸ್ B ಈಕ್ವಲ್ಸ್ C ಈಕ್ವಲ್ಸ್ ಬರ್ಕೊಳ್ಳೋಣ. ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ ಕೆ ಅಂತ ಬರ್ಕೊಳ್ಳೋಣ. ಎಕ್ಸ್ ಸ್ಕ್ವೇರ್ ಅಂತಂದರೆ ಇಲ್ಲಿ ಎನ ಬೆಲೆ ಬರ್ಕೊಳ್ಳೋಣ. ಎನ ಬೆಲೆ ಎಕ್ಸ್ ಸ್ಕ್ವೇರ್ನ ಸಹಗುಣಕ 1 ಮತ್ತು ಬಿನ ಬೆಲೆ ಅಂತಂದರೆ ಎಕ್ಸ್ನ ಸಹಗುಣಕ ಏನಾಗುತ್ತೆ, -5 ಮತ್ತು ಸಿ ಸ್ಥಿರಾಂಕ ಆಗುತ್ತೆ. ಇಲ್ಲಿ ಕೆ ಇದೆ. ನಂತರ ನಾವು ಆಲ್ಫಾ ಪ್ಲಸ್ ಬೀಟಾ ಇದೆ. ಆಲ್ಫಾ ಪ್ಲಸ್ ಬೀಟಾ ಅಂತಂದರೆ ನಮಗೆ ಗೊತ್ತಿದೆ -b/a. ಅದಕ್ಕೆ ಆಲ್ಫಾ ಅಂತ ಬರೆಯೋಣ, ಪ್ಲಸ್ ಬೀಟಾನ ಏನು ಬರೆಯೋಣ, ಆಲ್ಫಾ ಪ್ಲಸ್ 1 ಅಂತ ಬರೆಯೋಣ. ಈಕ್ವಲ್ಸ್ ಏನಾಯಿತು, -5 ಆಗುತ್ತೆ. ಇಲ್ಲಿ ಬಿನ ಜಾಗದಲ್ಲಿ -5 ಇರೋದ್ರಿಂದ ನಾವು ಬಿಯನ್ನು ಏನಾಗ್ತೀವಿ, -5 ಬೈ ಎನ ಬೆಲೆ ಎಷ್ಟಿದೆ, 1 ಇದೆ. 1 ಹಾಕೋಣ. ಈಕ್ವಲ್ಸ್ -5 ಅಂತಂದರೆ 5 ಆಗುತ್ತೆ. 5/1 ಅಂದರೆ ಏನಾಯಿತು, 5 ಆಯಿತು. ಇಲ್ಲಿ ಆಲ್ಫಾ ಪ್ಲಸ್ ಆಲ್ಫಾ ಎಷ್ಟಾಗುತ್ತೆ, 2 ಆಲ್ಫಾ ಪ್ಲಸ್ 1 ಇಸ್ ಈಕ್ವಲ್ಸ್ ಟು ಎಷ್ಟಾದಂಗೆ ಆಯ್ತು, ಇಲ್ಲಿ 5 ಆದಂಗೆ ಆಯಿತು. 5 ಬರೆಯೋಣ. 2 ಆಲ್ಫಾ ಇಸ್ ಈಕ್ವಲ್ಸ್ ಟು ಈ 1ಅನ್ನು ಬಲಭಾಗಕ್ಕೆ ವರ್ಗಾಯಿಸೋಣ. ಅವಾಗ ಏನು ಸಿಗುತ್ತೆ, 5 - 1 ಆಗುತ್ತೆ. ಮತ್ತು 2 ಆಲ್ಫಾ ಇಸ್ ಈಕ್ವಲ್ಸ್ ಟು 5 - 1 ಅಂತಂದರೆ ಇಲ್ಲಿ 4 ಆಯಿತು. 5 - 1 ಅಂತಂದರೆ 4 ಆಯಿತು. ಈಗ ಆಲ್ಫಾ ಇಸ್ ಈಕ್ವಲ್ಸ್ ಟು ಏನಾಯಿತು, 4/2. 2 1 2 ಎಷ್ಟು ಬಂತು, 2 ಬಂತು. ಅಂದರೆ ಆಲ್ಫಾ ಇಸ್ ಈಕ್ವಲ್ಸ್ ಟು 2 ಬಂತು. ಬೀಟಾ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, ಆಲ್ಫಾ ಪ್ಲಸ್ 1 ಅಂದರೆ 2 + 1 ಈಕ್ವಲ್ಸ್ ಎಷ್ಟಾಯಿತು, 3 ಆಯಿತು. ಈಗ ನಾವಿಲ್ಲಿ ಏನು ಮಾಡಬೇಕು, ನಮಗೆ ಕೇನ ಬೆಲೆ ಬೇಕಾಗಿದೆ. ಈ ಪ್ರಶ್ನೆಯಲ್ಲಿ ಇರೋದು ಕೇನ ಬೆಲೆ. ನಮಗೆ ಗೊತ್ತಿದೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ಸ್ ಟು -b/a ಆದರೆ ಆಲ್ಫಾ ಬೀಟಾ ಇಸ್ ಈಕ್ವಲ್ಸ್ ಟು ಏನು, c/a. ಅದನ್ನು ನಾವಿಲ್ಲಿ ಬರ್ಕೊಳ್ಳೋಣ. ಆಲ್ಫಾ ಬೀಟಾ ಅಂದರೆ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ಸ್ ಟು ಏನು, c/a. ಈಗ ಆಲ್ಫಾ ಬೆಲೆ ಗೊತ್ತಿದೆ, ಬೀಟಾ ಬೆಲೆ ಗೊತ್ತಿದೆ, ನಾವು ಅದನ್ನು ಹಾಕೋಣ.
ಏನದು 2 ಇಂಟು 3 ಈಕ್ವಲ್ಸ್ ಸಿ ಅಂದರೆ ಕೆ ಬೈ ಎನ ಬೆಲೆ ಎಷ್ಟು? ಎನ ಬೆಲೆಯಲ್ಲಿ ನಾವು ಒಂದಾಗಿರೋದ್ರಿಂದ ಒಂದು ಹಾಕೋಣ, ಒಂದಾಗತ್ತೆ. ಅಂದರೆ 2 ಇಂಟು 3 ಏನಾಯಿತು? 6 ಈಕ್ವಲ್ಸ್ ಕೆ ಬೈ 1 ಅಂದರೆ ಅಂದರೆ ಕೆನ ಬೆಲೆ ಎಷ್ಟಾಯಿತು? 6. ಇಲ್ಲಿ ನಾವು ಕೊಟ್ಟಿರುವಂಥ ಸಂಬಂಧ ಆಲ್ಫಾ ಮತ್ತು ಆಲ್ಫಾ ಪ್ಲಸ್ 1 ತೊಗೊಂಡು ನಮಗೆ ಆಲ್ಫಾ ಮತ್ತು ಬೀಟಾದ ಬೆಲೆ ಸಿಗುತ್ತೆ. ಮತ್ತು ಕೆ ಮತ್ತು ಸಿನ ಬೆಲೆ ಕೆ ಇರೋದ್ರಿಂದ ನಾವು ಆಲ್ಫಾ ಬೀಟಾ ಹಾಕ್ಕೊಂಡ್ರೆ ಸಿ ಬೈ ಎ ಮತ್ತು ಕೆ ಬೈ 1 ಬರುತ್ತೆ. 6 ಇಸ್ ಈಕ್ವಲ್ಸ್ ಟು ಕೆ ಈಸ್ ಈಕ್ವಲ್ಸ್ ಟು 6. ಇದು ಉತ್ತರ. ಈಗ 26ನೇ ಪ್ರಶ್ನೆ. 2 ಸಂಖ್ಯೆಗಳ ಮೊತ್ತ 27, ಅವುಗಳ ಗುಣಲಬ್ಧ 182. ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಇದು ವರ್ಗ ಸಮೀಕರಣಗಳು ಚಾಪ್ಟರ್ನ ಪ್ರಶ್ನೆ. ಇಲ್ಲಿ ನಾವು 2 ಸಂಖ್ಯೆಗಳ ಮೊತ್ತ ಕೊಟ್ಟಾಗ ಆ 2 ಸಂಖ್ಯೆಗಳನ್ನು ಒಂದು ಎಕ್ಸ್ ತೊಗೊಂಡ್ರೆ ಇನ್ನೊಂದು 27 ಮೈನಸ್ ಎಕ್ಸ್ ಅಂತ ತೊಗೋಬೇಕು. ಅವುಗಳ ಗುಣಲಬ್ಧ ಅಂತಂದರೆ ನಾವು ಎಕ್ಸ್ ಇಂಟು 27 ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 182 ಅಂತ ಅದನ್ನು ಸಂಪೂರ್ಣವಾಗಿ ನಾವು ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ತಂದುಕೊಂಡು ನಾವು ಆ ಬೆಲೆಗಳನ್ನು ಕಂಡುಹಿಡಬೇಕು. ಬರ್ಕೊಳ್ಳಿ. 2 ಸಂಖ್ಯೆಗಳು ಎಕ್ಸ್ ಮತ್ತು 27 ಮೈನಸ್ ಎಕ್ಸ್ ಆಗಿರಲಿ. ಯಾಕೆ ಹೀಗೆ ತೊಗೋಬೇಕು ನಾವು? ಅವೆರಡರ ಮೊತ್ತ 27 ಕೊಟ್ಟಿರೋದ್ರಿಂದ ಆ 2 ಸಂಖ್ಯೆಗಳನ್ನು ಎಕ್ಸ್ದಲ್ಲೇ ತೊಗೊಳ್ಬೇಕಾಗಿದೆ. ನಮಗೆ ವರ್ಗ ಸಮೀಕರಣ ಅಂದರೆ ಒಂದೇ ಚರಾಕ್ಷರ ಇರುತ್ತೆ. ಅದಕ್ಕೆ ಒಂದನ್ನು ಎಕ್ಸ್ ತೊಗೊಂಡ್ರೆ ಇನ್ನೊಂದನ್ನು ಎಕ್ಸಲ್ಲೇ ಹೇಳಬೇಕಾಗಿರೋದ್ರಿಂದ ಏನಿರುತ್ತದು ಮೊತ್ತ ಮೈನಸ್ ಎಕ್ಸ್ ಆಗುತ್ತೆ. ಅಂದರೆ 27 ಮೈನಸ್ ಎಕ್ಸ್ ಆಗುತ್ತೆ. ಅದಕ್ಕೆ ನಾವು 2 ಸಂಖ್ಯೆಗಳು ಎಕ್ಸ್ ಮತ್ತು 27 ಮೈನಸ್ ಆಗಿರಲಿ ಅಂತ ಬರ್ಕೊಳ್ಳೋಣ. ಈಗ ಅವೆರಡರ ಗುಣಲಬ್ಧ ಅಂದರೆ ಎಕ್ಸ್ ಇಂಟು 27 ಮೈನಸ್ ಎಕ್ಸ್ ಗುಣಲಬ್ಧ ಎಷ್ಟು ಕೊಟ್ಟಿದ್ದಾರೆ? 182. ಪ್ರಶ್ನೆಯನ್ನು ಸರಿಯಾಗಿ ಗಮನಿಸಿ. ಅವೆರಡರ ಗುಣಲಬ್ಧ 182 ಇದೆ. 182 ನಾವಿಲ್ಲಿ ಹಾಕಬೇಕು. ಎಕ್ಸ್ ಇಂಟು 27 ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 182. ಈಗ ನಾವು ಎಕ್ಸನ್ನು 27ಕ್ಕೆ ಗುಣಿಸಿ ಬರೆಯೋಣ. ಎಕ್ಸ್ ಇಂಟು 27 27 ಎಕ್ಸ್. ಎಕ್ಸ್ ಇಂಟು 27 ಎಕ್ಸ್ ಮೈನಸ್ ಹಾಕೋಣ. ಇಲ್ಲಿ ಮೈನಸ್ ಇರೋದ್ರಿಂದ ನಾವು ಈಗ ಮೈನಸ್ ಹಾಕೋಣ. ನಂತರ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್. ಹಾಗೆ 182 ಎಡಭಾಗಕ್ಕೆ ಟ್ರಾನ್ಸ್ಫರ್ ಮಾಡೋಣ, ವರ್ಗಾಯಿಸೋಣ. 182 ಮೈನಸ್ 182 ಈಕ್ವಲ್ಸ್ 0 ಬಂತಿಲ್ಲಿ. ಮೈನಸ್ 182 ಈಕ್ವಲ್ಸ್ 0 ಆಯಿತು. ಈಗ ನಮಗೆ ಇಲ್ಲಿ ಒಂದು ವರ್ಗ ಸಮೀಕರಣ ದೊರಕಿದೆ. ಇದು ವರ್ಗ ಸಮೀಕರಣ. ಇದನ್ನು ನಾವು ಆದರ್ಶ ರೂಪಕ್ಕೆ ತಂದ್ಕೊಳ್ಳೋಣ. ಯಾಕಂತಂದರೆ ಮೈನಸ್ ಎಕ್ಸ್ ಸ್ಕ್ವೇರ್ ಮಧ್ಯದಲ್ಲಿದೆ. ಇದನ್ನು ಮೊದಲು ಬರೆಯೋಣ. ಅದರ ಚಿಹ್ನೆಯೊಂದಿಗೆ ನಾವು ಬರೀಬೇಕಾಗತ್ತೆ. ಪ್ಲಸ್ ಇದ್ದರೆ ಬರೆಯೋ ಅವಶ್ಯಕತೆ ಇಲ್ಲ. ಮೈನಸ್ ಇರೋದರಿಂದ ನಾವು ಬರೀಲೇಬೇಕು. ಮೈನಸ್ ಎಕ್ಸ್ ಸ್ಕ್ವೇರ್ ಬರೆದ್ವಿ. ಹಾಗೆ ಇದು 27 ಎಕ್ಸ್ ಅಂತಂದರೆ ಪ್ಲಸ್ 27 ಎಕ್ಸ್. ಅದರ ಹಿಂದ್ಗಡೆ ಯಾವ ಚಿಹ್ನೆ ಇಲ್ಲ ಅಂದರೆ ಪ್ಲಸ್ ಇದೆ ಅಂತ ಅರ್ಥ. ಅದಕ್ಕೆ 27 ಎಕ್ಸನ್ನು ಬರೆದ್ವಿ. ನಂತರ ಮೈನಸ್ 182 ಈಕ್ವಲ್ 0. ಈಗ ಇಲ್ಲಿ ಎಕ್ಸ್ ಸ್ಕ್ವೇರ್ಗೆ ಮೈನಸ್ ಇರೋದ್ರಿಂದ ನಮಗೆ ಅದು ಪ್ಲಸ್ ಇದ್ದರೆ ಅನುಕೂಲ. ಅದಕ್ಕೆ ನಾವೇನು ಮಾಡೋಣ? ಈ ಚಿಹ್ನೆಯನ್ನು ಬದಲಾಯಿಸಬೇಕು, ಪ್ಲಸ್ ಮಾಡ್ಕೋಬೇಕು. ಇಲ್ಲಿ 0 ಇದ್ದಾಗ, ಬಲಭಾಗದಲ್ಲಿ 0 ಇದ್ದಾಗ ನಾವು ಚಿಹ್ನೆಯನ್ನು ಸುಲಭವಾಗಿ ಬದಲಾಯಿಸ್ಕೋಬೋದು. ಆದರೆ ಒಂದ್ರದ್ದು ಮಾತ್ರ ಚಿಹ್ನೆ ಬದಲಾಯಿಸಂಗಿರಲ್ಲ, ಎಲ್ಲದರ ಚಿಹ್ನೆಯನ್ನು ಬದಲಾಯಿಸಬೇಕು. ನಾವಿಲ್ಲಿ ಎಕ್ಸ್ ಸ್ಕ್ವೇರ್ನ ಚಿಹ್ನೆ ಮೈನಸ್ ಇರೋದನ್ನು ಪ್ಲಸ್ ಮಾಡ್ಕೊತೀವಿ ಅಂತಂದರೆ ಇಲ್ಲಿ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಇದು ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಅದಕ್ಕೆ ಎಲ್ಲ ಪದಗಳ ಚಿಹ್ನೆ ಬದಲಾಗತ್ತೆ. ಇದು ಯಾವಾಗ ಸಾಧ್ಯ? ಇಲ್ಲಿ 0 ಇದ್ದಾಗ ಸಾಧ್ಯ. 0 ಇದ್ದಾಗ ಎಡಭಾಗದ ಎಲ್ಲ ಪದಗಳ ಚಿಹ್ನೆಯನ್ನು ನಾವು ಬದಲಾಯಿಸಿ ಬರೀಬೋದು. ಇಲ್ಲ ಅಂತಂದರೆ ಬಲಭಾಗದ ಚಿಹ್ನೆಯನ್ನು ಕೂಡ ಬದಲಾಯಿಸಬೇಕಾಗತ್ತೆ. ಈಗ ನಾವಿಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ, ಅದನ್ನು ಹೇಗೆ ಬರೆಯೋಣ? ಎಕ್ಸ್ ಸ್ಕ್ವೇರ್ ಪ್ಲಸ್ 27 ಎಕ್ಸ್ ಇದೆ, ಮೈನಸ್ 27 ಎಕ್ಸ್ ಮೈನಸ್ 182 ಇದೆ, ಅದೇನಾಗುತ್ತೆ ಪ್ಲಸ್ 182 ಈಕ್ವಲ್ 0 ಆಯಿತು. ಈಗ ನಾವು ಮಧ್ಯ ಪದವನ್ನು ಒಡೆದು ಇದನ್ನು ಅಪವರ್ತಿಸಬೇಕು. ನಿಮಗೆ ಗೊತ್ತಿದೆ ಸ್ಪ್ಲಿಟ್ಟಿಂಗ್ ದ ಮಿಡ್ಲ್ ಟರ್ಮ್, ಮಧ್ಯ ಪದವನ್ನು ಒಡೆಯೋದು ಅಂದರೆ ಗುಣಲಬ್ಧ ಮತ್ತು ಮೊತ್ತವನ್ನು ತಗೊಳ್ಳೋದು. ಇವೆರಡರ ಗುಣಲಬ್ಧವಾಗಿ ಬರುತ್ತೆ, ಅಂದರೆ ಪಿ ಕ್ಯೂ ಆಗಿ ಬರುತ್ತೆ. ಪಿ ಕ್ಯೂ ಈಕ್ವಲ್ಸ್ 182 ಎಕ್ಸ್ ಸ್ಕ್ವೇರ್. ನಂತರ ಪಿ ಪ್ಲಸ್ ಕ್ಯೂ
ಅಪವರ್ತನಗಳ ಮೊತ್ತ -27x ಬರುತ್ತೆ. -27x. ಈಗ 182 ಯಾವ ಮಗ್ಗಿಯಲ್ಲಿ ಬರುತ್ತೆ ಅಂತ ನಾವು ನೋಡ್ಕೋಬೇಕು. ತಕ್ಷಣ ಗೊತ್ತಾಗಿಲ್ಲ ಅಂದರೆ ನಾವು ಅಪವರ್ತಿಸೋಣ. 182ಅನ್ನು 2 9 2 1 7ರ ಮಗ್ಗಿಯಲ್ಲಿ ಬರುತ್ತೆ. 7 1 7 3 ಅಂದರೆ 13 7 91. ನಂತರ ಇಲ್ಲಿ ನಾವೇನು ಬರೆಯೋಣ, 13 1 ಆಯಿತು. ಅಂದರೆ ನಮಗಿಲ್ಲಿ ನಾವು ಇದನ್ನು ಅರೇಂಜ್ ಮಾಡ್ಕೋಬೇಕು. ಯಾವ ರೀತಿ ಅಂತಂದರೆ -27x ಆಗೋದಕ್ಕೆ ಅನುಕೂಲ ಆಗಂಗೆ. ಅಂದರೆ ಇಲ್ಲಿ ಏನಿದೆ, 182x² ಇದೆ. ನಾವು ಇದನ್ನು ಅಪವರ್ತಿಸಬೇಕಾದ್ರೆ ಇಲ್ಲಿ 182x² ಇರೋದರಿಂದ ಎರಡಕ್ಕೂ ಸೇಮ್ ಚಿಹ್ನೆ ಬರುತ್ತೆ. ಯಾಕಂದರೆ ಇದು ಪ್ಲಸ್ ಇದೆ, +182x² ಇದೆ. ಮತ್ತು ಇಲ್ಲಿ ಮಧ್ಯಪದ p+qಗೆ ಮೈನಸ್ ಇದೆ, ಅದನ್ನು ನಾವು ಗಮನಿಸಬೇಕಾಗತ್ತೆ. ಇಲ್ಲಿ 182x² ಪ್ಲಸ್ ಇರೋದರಿಂದ ಎರಡಕ್ಕೂ ಸೇಮ್ ಚಿಹ್ನೆ ಬರುತ್ತೆ. ಅದು ಯಾವ ಚಿಹ್ನೆ ಅಂತಂದರೆ ಮಧ್ಯಪದದ ಚಿಹ್ನೆ ಬರುತ್ತೆ. ಎರಡಕ್ಕೂ ಯಾವ್ದು ಬರುತ್ತೆ, ಮೈನಸ್ ಬರುತ್ತೆ. p+q -27x ಇರೋದ್ರಿಂದ ಎರಡಕ್ಕೂ ಮೈನಸ್ ಬರುತ್ತೆ. -× ಪ್ಲಸ್ ಆಗುತ್ತೆ. ಮೈನಸ್ ಹಾಕೋಣ. ಈಗ ಗುಣಲಬ್ಧ 182 ಬರಬೇಕು. ಕೂಡಿಸಿದಾಗ 27 ಬರಬೇಕು. -27 ಬರೋಂಗೆ. ಅಂದರೆ ಇಲ್ಲಿ ನೋಡೋಣ, 2 7 14 ಆಗುತ್ತೆ ಮತ್ತು ಇಲ್ಲಿ 13 ಇದೆ. ಅಂದರೆ ನಾವು 14 ಮತ್ತು 13ರ ಮೊತ್ತ 27 ಬರುತ್ತೆ. 14x -14x -13x. ಅಂದರೆ ಇವೆರಡು ಪದಗಳು ನಮಗೆ ಸಿಕ್ಕಿದವು. -27xನ್ನು ನಾವು -14x -27x ಅಂತ ಬರೆಯೋಣ. ಇದನ್ನೆಲ್ಲ ಮಾಡಿಕೊಂಡ್ರೆ ಮಾತ್ರ ನಾವು ಸುಲಭವಾಗಿ ಇಲ್ಲಿ ಸ್ಪಷ್ಟವಾಗಿ ಸರಿಯಾಗಿ ಬರಿಬೋದು. ಈಗ ನಾವು ಇಲ್ಲಿ ಈ -27xನ್ನು ಎರಡು ಪದವಾಗಿ ಹೊಡೆಯೋಣ. ಯಾವ ಎರಡು ಪದ ಅಂತಂದರೆ ನಾವಿಲ್ಲಿ ಮಾಡ್ಕೊಂಡಿದ್ದೀವಿ x² ಏನಾಗುತ್ತೆ, ಇದು -14x. ನಾವೇನಿಲ್ಲಿ 182x² -14x -13x ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಬರಿಬೇಕಿಲ್ಲಿ. -14x -13x ಬರೆದು ಈ ಪ್ಲಸ್ 182 ಹಾಗೆ ಬರೆಯೋಣ. +182 = 0. ಈಗ ನಾವು ಇಲ್ಲಿ 4 ಪದಗಳು ಸಿಕ್ಕಿದವು. ಈ ಎರಡು ಪದಗಳಲ್ಲಿ ಸಾಮಾನ್ಯವನ್ನು ತೆಗೆಯೋಣ. ಆಮೇಲೆ ಈ ಎರಡು ಪದಗಳಲ್ಲಿ ಸಾಮಾನ್ಯವನ್ನು. ಈಗ ಈ ಎರಡು ಪದಗಳಲ್ಲಿ ಸಾಮಾನ್ಯ ಯಾವುದು, x² ಇದೆ, x ಇದೆ. ನಮಗೆ ಗೊತ್ತಿದೆ, ನಾವು ಸಾಮಾನ್ಯವನ್ನು ಏನು ತೆಗಿಬೋದು, x² ಮತ್ತು x ಅಲ್ಲಿ ಸಾಮಾನ್ಯ x ಬರುತ್ತೆ. ಮತ್ತು ಎರಡು ಪದಗಳು ಏನೇನು ಬರೆಯೋಣ, x² ಅಲ್ಲಿ x ಆಲ್ರೆಡಿ ಹೊರಗಡೆ ಇರೋದ್ರಿಂದ ಏನು ಬರುತ್ತೆ, x × x ಆಗುತ್ತೆ. x × x ಇಲ್ಲಿ x² ಆಗುತ್ತೆ. ನಂತರ ಮೈನಸ್ ಬರೆಯೋಣ. ಇಲ್ಲಿ x ಆಲ್ರೆಡಿ ಹೊರಗಡೆ ಇದೆ, ಅಂದರೆ ಎಷ್ಟರಿಂದ ಗುಣಿಸ್ಬೇಕಾಗತ್ತೆ ನಾವು, 14ರಿಂದ. 14 ಬಂತು. ಅಂದರೆ x × x x² ಆಗುತ್ತೆ. ಹಾಗೆ x × -14 -14x ಆಯಿತು. ಈಗ ಇವೆರಡರಲ್ಲಿ ಸಾಮಾನ್ಯವನ್ನು ತೆಗೆಯೋಣ. ಏನಾಗುತ್ತೆ, ನಾವಿಲ್ಲಿ 13 × 14 ಅಂತಂದರೆ 182 ಬರೋದು ನಮಗೆ ಗೊತ್ತಿದೆ, ನಾವು ಮಾಡ್ಕೊಂಡಿದ್ದೀವಿ. ಅದಕ್ಕೆ -13 ಸಾಮಾನ್ಯ ಅಂತ ಆಗುತ್ತೆ. ನಂತರ ಬ್ರ್ಯಾಕೆಟಲ್ಲಿ ಬರೆಯೋಣ. ಇಲ್ಲಿ ಏನು ಉಳ್ಕೊಳ್ತು, x ಉಳ್ಕೊಳ್ತು. ಇಲ್ಲಿ ಮೈನಸ್ ಹೊರಗಡೆ ಇರೋದ್ರಿಂದ ಈ ಪ್ಲಸ್ ಚಿಹ್ನೆ ಬದಲಾಗತ್ತೆ. ಇಲ್ಲಿ ಪ್ಲಸ್ ಇದ್ದರೆ ಪ್ಲಸ್ಸೇ ಉಳ್ಕೊಳ್ಳಾಗುತ್ತೆ, ಇಲ್ಲಿ ಪ್ಲಸ್ ಇದ್ದರೆ ಇದು ಬದಲಾಗಲ್ಲ. ಆದರೆ ಇಲ್ಲಿ ಮೈನಸ್ ಇದೆ, ಅದಕ್ಕೆ ನಾವಿಲ್ಲಿ -13 ಹೊರಗಡೆ ತೆಗೆದಿದ್ದೀವಿ. ಒಳಗಡೆ ಏನು ಉಳ್ಕೊಳ್ಳುತ್ತೆ, ಇಲ್ಲಿ ಮೊದಲನೇ ಪದದಲ್ಲಿ x ಉಳ್ಕೊಳ್ಳುತ್ತೆ, x ಬರೆದಿದ್ದೀವಿ. ನಂತರ ಏನು ಹಾಕಬೇಕು, ಇಲ್ಲಿ ಪ್ಲಸ್ ಹಾಕೋಂಗಿಲ್ಲ, ಏನು ಹಾಕಬೇಕು, ಮೈನಸ್. ಮತ್ತು 13 14 182 ಅಂತ ನಮಗೆ ಗೊತ್ತಿದೆ, 14 ಬರೆಯೋಣ = 0. ಈಗ ಇಲ್ಲಿ ಸಾಮಾನ್ಯ ಅಪವರ್ತನ x - 14 x - 14 ನಮಗೆ ಸಿಕ್ಕಿದೆ. ಅದನ್ನು ಒಂದು ಬ್ರ್ಯಾಕೆಟ್ನಲ್ಲಿ ಬರೆಯೋಣ, x - 14. ನಂತರ ಈ ಬ್ರ್ಯಾಕೆಟಿನ ಜೊತೆಯಲ್ಲಿ ಉಳ್ಕೊಂಡಿರೋದು ಯಾವುದು, x. ಅದನ್ನು ಇನ್ನೊಂದು ಬ್ರ್ಯಾಕೆಟಲ್ಲಿ ಬರೆಯೋಣ. ಹಾಗೆ ಇಲ್ಲಿ ಏನು ಉಳ್ಕೊಂಡಿದೆ, -13 ಇದೆ, ಅದನ್ನು ಬರೆಯೋಣ = 0 ಆಯಿತು.
ಹೀಗೆ ನಮಗೆ 2 ಅಪವರ್ತನ ಸಿಕ್ತು, x-14 ಮತ್ತು x-13. ಈಗ ಎರಡೂ ಫ್ಯಾಕ್ಟರ್ಸನ್ನು, ಎರಡೂ ಅಪವರ್ತನಗಳನ್ನು ನಾವು 0ಗೆ ಸಮದೂಗಿಸೋಣ. ಆವಾಗ ನಮಗೆ ರೇಖಾತ್ಮಕ ಸಮೀಕರಣ ಸಿಗುತ್ತೆ. ಅಂದರೆ ಏನು ಬರೀಬೇಕು? x-14 = 0 ಮತ್ತು x-13 = 0. ಈಗ ಇದೊಂದು ರೇಖಾತ್ಮಕ ಸಮೀಕರಣ, ಇದೊಂದು ರೇಖಾತ್ಮಕ ಸಮೀಕರಣ ಸಿಕ್ತು. ಇಲ್ಲಿ x ಚರಾಕ್ಷರ, ನಾವು 8ನೇ ಕ್ಲಾಸಲ್ಲಿ ಕಲ್ತಿದ್ದೀವಿ. ಅದಕ್ಕೋಸ್ಕರ ಇಲ್ಲಿ x ನ ಬೆಲೆ ಏನಾಗುತ್ತೆ ಅಂದರೆ ಏನಾಗುತ್ತೆ? x ಏನಾಯಿತು? 0. ಇದು -14 ಹೋಗಿ ಏನಾಗುತ್ತೆ? +14 ಆಗುತ್ತೆ. ಇಲ್ಲೂ ಕೂಡ x 0 + 13 ಆಗುತ್ತೆ. ಈಗ x ಏನಾಯಿತು? 14 ಆಯಿತು. 0 + 14 ಅಂದರೆ 14. ಹಾಗೆ 0 + 13, x ಏನಾಯಿತು? 13. ಈಗ ಇಲ್ಲೇ ನಮಗೆ ಸಿಗುತ್ತೆ 14 ಮತ್ತು 13ರ ಮೊತ್ತ ಎಷ್ಟು? 27 ಆಗುತ್ತೆ. ಇವುಗಳನ್ನು ಗುಣಿಸಿದರೆ 182 ಹಾಗೆ ಆಗುತ್ತೆ. ಅದಕ್ಕೆ ನಾವಿಲ್ಲಿ ಆ ಎರಡೂ ಸಂಖ್ಯೆಗಳನ್ನು ಇವನ್ನೇ ಬರಿಬೋದು. ಆ ಎರಡು ಸಂಖ್ಯೆಗಳು ಅಥವಾ ಸಂಖ್ಯೆಗಳು 14 ಮತ್ತು 13. 14 ಮತ್ತು 13. ಅದೇ ಪ್ರಶ್ನೆಯ ಅಥವಾ ಪ್ರಶ್ನೆ, ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ. ಅದರ ವಿಕರ್ಣದ ಉದ್ದವು 13 ಸೆಂಟಿಮೀಟರ್ ಇದೆ. ಉಳಿದೆರಡು ಬಾಹುಗಳ ಉದ್ದಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ನಾವು ಪೈಥಾಗರಸ್ ಪ್ರಮೇಯದ ಹೇಳಿಕೆಯನ್ನು ಉಪಯೋಗಿಸಬೇಕು, ಅಥವಾ ಪೈಥಾಗರಸ್ ಪ್ರಮೇಯವನ್ನು ನಾವಿಲ್ಲಿ ಉಪಯೋಗಿಸಬೇಕು. ಅಂದರೆ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುವುದು. ಇಲ್ಲಿ ನಾವು ಲಂಬಕೋನ ತ್ರಿಭುಜದ ಒಂದು ರಫ್ ಸ್ಕೆಚನ್ನು ಹಾಕೋಣ. ಏನು ಹೇಳಿದ್ದಾರೆ ಇಲ್ಲಿ ಅವರು? ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆಯಾಗಿದೆ. ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ ಅಂದರೆ ನಾವು ಪಾದವನ್ನು x ಅಂತ ತಗೊಳ್ಳೋಣ, ಮತ್ತು ಎತ್ತರವು 7 ಸೆಂಟಿಮೀಟರ್ ಕಡಿಮೆ ಇದೆ ಅಂತಂದರೆ x - 7 ಆಗುತ್ತೆ. ಪಾದ x ಇದ್ದರೆ ಎತ್ತರ x - 7 ಆಗುತ್ತೆ. ಮತ್ತು ವಿಕರ್ಣವು 13 ಸೆಂಟಿಮೀಟರ್. ವಿಕರ್ಣ ಅಂತಂದರೆ ಲಂಬಕೋನಕ್ಕೆ ಅಭಿಮುಖವಾಗಿರುವ ಬಾಹು ಎಷ್ಟಿದೆ? 13 ಸೆಂಟಿಮೀಟರ್ ಇದೆ. ಏನನ್ನು ನಾವು ಕಂಡುಹಿಡಿಬೇಕು? ಇಲ್ಲಿ ನಾವು ವಿಕರ್ಣವನ್ನು ಬಿಟ್ಟು ಉಳಿದ ಎರಡು ಬಾಹುಗಳನ್ನು ನಾವು ಕಂಡುಹಿಡಿಬೇಕು. ಅಂದರೆ AB ಮತ್ತು BCಗಳನ್ನು ನಾವು ಇಲ್ಲಿ ಕಂಡುಹಿಡಿಯಬೇಕು. ಇದಕ್ಕೆ ನಾವು ಬರೆಯೋಣ, ಲಂಬಕೋನ ತ್ರಿಭುಜ ABCಯಲ್ಲಿ, ಲಂಬಕೋನ ತ್ರಿಭುಜ ABCಯಲ್ಲಿ ಇಲ್ಲಿ ಪೈಥಾಗರಸ್ನ ಪ್ರಮೇಯ ಏನು ಹೇಳುತ್ತೆ? ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುವುದು. ಅಂದರೆ ಏನರ್ಥ? ಇಲ್ಲಿ AC² = AB² + BC². AC² = AB² + BC². ಇಲ್ಲಿ ನಾವು ಏನು ಬರೆಯೋಣ? AC² ಇಲ್ಲಿ AB² + BC² ಬರೆಯೋಣ. ಅಂದರೆ AB² + BC² = AC². ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುವುದು. ನಾನಿಲ್ಲಿ ಯಾಕೆ AB ಮತ್ತು BCಯನ್ನು ಬರೆದೆ ಅಂತಂದರೆ, ನಮಗೆ ಗೊತ್ತಿಲ್ಲದ ಸೈಡ್ಗಳಿವು. ಅದಕ್ಕೆ x ಇಲ್ಲೇ ಇರೋದರಿಂದ ಎಡಭಾಗದಲ್ಲಿ ನಾವು x-ಅನ್ನು ಎಡಭಾಗದಲ್ಲಿ ಬರೋ ಹಾಗೆ ಬರ್ಕೊಳ್ಳೋದು ಉತ್ತಮ. ಈಗ AB ಅಂತಂದರೆ x - 7 2, ನಂತರ ಪ್ಲಸ್ ಬರೆಯೋಣ, ಪ್ಲಸ್ BC ಅಂತಂದರೆ x². AC 13 ಇದೆ, 13² ಬರೆಯೋಣ. ಈಗ ನಾವು x - 7 2 ನಾವು A - B 2 ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಇದನ್ನು ಮಾಡಬೇಕಾಗತ್ತೆ. A - B 2 ಏನು? A² - 2AB + B². ಅದಕ್ಕೆ ನಾವು x - 7 ಅಂತಂದರೆ ಏನಾಗುತ್ತೆ? A² ಅಂದರೆ ಇಲ್ಲಿ x² - 2 × x × 7 + 7².
ಆಮೇಲೆ ಈ ಪ್ಲಸ್ಸನ್ನು ಹಾಕಿಬಿಟ್ಟು ಎಕ್ಸ್ ಸ್ಕ್ವೇರ್ ಹಾಗೆ ಬರೆಯೋಣ. ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ 13 ಸ್ಕ್ವೇರ್ ಅಂದರೆ 13 ಇಂಟು 13, 13ರ ವರ್ಗ 169. ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತಂದರೆ 2 ಎಕ್ಸ್ ಸ್ಕ್ವೇರ್ ಆಗುತ್ತೆ. ಆಮೇಲೆ ಮೈನಸ್ 2 ಇಂಟು ಎಕ್ಸ್ ಇಂಟು 7, ಮೈನಸ್ 2 ಇಂಟು ಎಕ್ಸ್ ಇಂಟು 7 ಅಂತಂದರೆ ಮೈನಸ್ 14x, 7ರ ವರ್ಗ 7 ಸ್ಕ್ವೇರ್ ಅಂದರೆ 49. ನಂತರ ಇದನ್ನು ವರ್ಗಾಯಿಸೋಣ. ಮೈನಸ್ 169 ಈಕ್ವಲ್ಸ್ 0 ಆಗುತ್ತೆ. ಎಕ್ಸ್ ಸ್ಕ್ವೇರನ್ನು ಕೂಡಿಸಿ, ಎಕ್ಸ್ ಸ್ಕ್ವೇರ್ ಮತ್ತು ಎಕ್ಸ್ ಸ್ಕ್ವೇರ್ನ ಕೂಡಿಸಿ 2 ಎಕ್ಸ್ ಸ್ಕ್ವೇರ್ ಆಯಿತು. ಇವು 3ರ ಗುಣಲಬ್ಧ 14x ಆಯಿತು. ಆಮೇಲೆ ಈ 7ರ ವರ್ಗವನ್ನು 49 ಬರೆದ್ವಿ ಮತ್ತು ಇನ್ನು 169ನ್ನು ಎಡಭಾಗಕ್ಕೆ ವರ್ಗಾಯಿಸಿದ್ವಿ. ಈಗ ಪುನಃ ನಾವೇನು ಬರೆಯೋಣ, 2 ಎಕ್ಸ್ ಸ್ಕ್ವೇರನ್ನು 2 ಎಕ್ಸ್ ಸ್ಕ್ವೇರ್ ಅಂತ ಬರೆಯೋಣ. ಮೈನಸ್ 14x ಬರೆಯೋಣ. ಈಗ ಪ್ಲಸ್ 49 ಮೈನಸ್ 169 ಇದೆ. 169ರಲ್ಲಿ 49ನ್ನು ಕಳೆಯೋಣ. 9ರಲ್ಲಿ 9 ಹೋದರೆ 0, 16ರಲ್ಲಿ 4 ಹೋದರೆ ಏನಾಯಿತು, 12 ಆಯಿತು. 120 ಆಯ್ತು. ಇಲ್ಲಿ ಮೈನಸ್ 120 ಆಯಿತು. ಇಲ್ಲಿ ಪ್ಲಸ್ ಮತ್ತು ಮೈನಸ್ ಇದೆ, ಕಳೆದುಬಿಟ್ಟು ನಾವು ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಇಲ್ಲಿ ಹಾಕಬೇಕಾಗತ್ತೆ. ಈಗ ಪುನಃ ಬರೆಯೋಣ. ಈಗ ನಾವು 2ನ್ನು ಸಾಮಾನ್ಯ ತೆಗೆಯೋಣ. ಯಾಕಂದರೆ 2, 14, 120 ಇವು ಎಲ್ಲವೂ 2ರ ಮಗ್ಗಿಯಲ್ಲಿ ಬರ್ತವೆ. 2 ಇಂಟು ಎಕ್ಸ್ ಸ್ಕ್ವೇರ್ ಒಳಗಡೆ ಬರೆಯೋಣ. 2 7 14 ಮೈನಸ್ 7x ಬರೆಯೋಣ. ಮೈನಸ್ 2 ಎಷ್ಟಲೇ 60, 2 60 2 ಎಷ್ಟಲೇ 120, 2 60 120 ಈಕ್ವಲ್ಸ್ 0 ಆಯಿತು. ಈಗ ನಾವು 2ನ್ನು ಬಿಡ್ಬೋದು, ಕೇವಲ ಇದನ್ನಷ್ಟೇ ಬರೆಯೋಣ. ಯಾಕಂದರೆ ಈಕ್ವಲ್ಸ್ 0 ಇದ್ದಾಗ 2ನ್ನು ನಾವು ಬಿಡ್ಬೋದು. ಏನಾಯ್ತು ಈಗ ವರ್ಗ ಸಮೀಕರಣ, ಎಕ್ಸ್ ಸ್ಕ್ವೇರ್ ಮೈನಸ್ 7x ಮೈನಸ್ 60 ಈಕ್ವಲ್ಸ್ 0 ಆಯಿತು. ಈಗ ನಾವು ಮಧ್ಯಪದವನ್ನು ಒಡೆಯುವುದರ ಮೂಲಕ ಇದನ್ನು ಬಿಡಿಸ್ಬೇಕಾಗತ್ತೆ. ಇಲ್ಲಿ ಪಿ ಕ್ಯೂ ಅಂದರೆ ಇವೆರಡರ ಗುಣಲಬ್ಧ ಪಿ ಕ್ಯೂ ಈಕ್ವಲ್ಸ್ ಏನಾಯಿತು, ಮೈನಸ್ 60x ಸ್ಕ್ವೇರ್ ಆಗುತ್ತೆ. ಪಿ ಪ್ಲಸ್ ಕ್ಯೂ ಈಕ್ವಲ್ಸ್ ಮೈನಸ್ 7x ಆಗುತ್ತೆ. ಈಗ ನಾವು ಮೈನಸ್ 10x ಸ್ಕ್ವೇರನ್ನು ಹೊಡಿಬೇಕಾಗತ್ತೆ. ಯಾವ ಮಗ್ಗಿಯಲ್ಲಿ ಬರುತ್ತೆ ಅಂದರೆ ನಮ್ಗೆ ಗೊತ್ತಿದೆ, 60x ಸ್ಕ್ವೇರ್ ಮೈನಸ್ 60x ಸ್ಕ್ವೇರ್. ಇಲ್ಲಿ ಚಿಹ್ನೆಗಳು ಬೇರೆ ಬೇರೆ ಬರ್ತವೆ, ನಿಮಗೆ ಗೊತ್ತಿದೆ. ಗುಣಲಬ್ಧಕ್ಕೆ ಮೈನಸ್ ಚಿಹ್ನೆ ಇದ್ದಾಗ ಮೈನಸ್ ಮತ್ತು ಪ್ಲಸ್ ಬರುತ್ತೆ. ದೊಡ್ಡದಕ್ಕೆ ಮಧ್ಯಪದದ ಚಿಹ್ನೆ ಅಂದರೆ ಮೈನಸ್ ಬರುತ್ತೆ. ಇಲ್ಲಿ ಮೈನಸ್ ಪ್ಲಸ್. ಯಾವ ಮಗ್ಗಿಯಲ್ಲಿ 60 ಇದೆ ನಮಗೆ ಗೊತ್ತಿದೆ, 16 60 ಇದೆ, 15 4 60 ಇದೆ, 12 5 60 ಇದೆ. ನಮಗೆ ಇಲ್ಲಿ 12ರಲ್ಲಿ 5 ಹೋದರೆ ಇಲ್ಲಿ 7 ಬರೋದ್ರಿಂದ ನಾವು ಮೈನಸ್ 12x ಪ್ಲಸ್ 5x ಹಾಕೋಣ. ಇಲ್ಲಿ ಏನು ಬರೆಯೋಣ, ಎಕ್ಸ್ ಸ್ಕ್ವೇರ್ ಮೈನಸ್ 12x ಪ್ಲಸ್ 5x ಮೈನಸ್ 60 ಈಕ್ವಲ್ಸ್ 0. ಈಗ ನಾವು ಇದರಲ್ಲಿ ಸಾಮಾನ್ಯ ತೆಗೆಯೋಣ. ಎಕ್ಸ್ ಸ್ಕ್ವೇರ್ ಮತ್ತು ಮೈನಸ್ 12xಲ್ಲಿ ಸಾಮಾನ್ಯ ಯಾವುದು, ಎಕ್ಸ್. ಬ್ರ್ಯಾಕೆಟ್ ಒಳಗಡೆ ಏನು ಬರುತ್ತೆ ಅದನ್ನು ಬರೆಯೋಣ. ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಎಕ್ಸ್ ಹೊರಗಡೆ ಇದ್ದಾಗ ಎಕ್ಸ್ ಇಂಟು ಎಕ್ಸ್ ಬರುತ್ತೆ. ಹಾಗೆ ಮೈನಸ್ ಇಲ್ಲಿ ಎಕ್ಸ್ ಆಲ್ರೆಡಿ ಹೊರಗಡೆ ಇದೆ, 12 ಉಳ್ಕೊಳ್ಳುತ್ತೆ, 12 ಬರೆಯೋಣ. ಮತ್ತು 5x ಮೈನಸ್ 60ರಲ್ಲಿ 5 ಹೊರಗಡೆ ಇದೆ, ಪ್ಲಸ್ 5 ಇಂಟು ಎಕ್ಸ್. 5 ಎಷ್ಟಲೇ 60, 5 12 60 ಬರೆಯೋಣ. ಇಲ್ಲಿ ಈಕ್ವಲ್ಸ್ 0 ಬರೆಯೋಣ. ಈಕ್ವಲ್ಸ್ 0. ಈಗ ನಾವು ಇಲ್ಲಿ ಎಕ್ಸ್ ಮೈನಸ್ 12 ಎಕ್ಸ್ ಮೈನಸ್ 12 ಇದೆ, ಅದನ್ನು ಸಾಮಾನ್ಯವಾಗಿ ಒಂದು ಬ್ರ್ಯಾಕೆಟ್ನಲ್ಲಿ ಬರೆಯೋಣ. ಎಕ್ಸ್ ಮೈನಸ್ 12 ಸಾಮಾನ್ಯ. ಇಲ್ಲಿ ಉಳ್ಕೊಂಡಿರೋದು ಎಕ್ಸ್ ಮತ್ತು ಇಲ್ಲಿ ಉಳ್ಕೊಂಡಿರೋದು ಪ್ಲಸ್ 5, ಅದನ್ನು ಒಂದು ಬ್ರ್ಯಾಕೆಟ್ನಲ್ಲಿ ಬರೆಯೋಣ. ಇಲ್ಲೇನು ಉಳ್ಕೊಂಡಿದೆ, ಎಕ್ಸ್ ಮತ್ತು ಪ್ಲಸ್ 5 ಈಕ್ವಲ್ಸ್ 0. ಈಗ ನಾವು ಎಕ್ಸ್ ಮೈನಸ್ 12 ಈಕ್ವಲ್ಸ್ 0. ಏನಾಯಿತು, ಎಕ್ಸ್ ಮೈನಸ್ 12 ಈಕ್ವಲ್ಸ್ 0 ಅಥವಾ ಎಕ್ಸ್ ಪ್ಲಸ್ 5 ಈಕ್ವಲ್ಸ್ 0 ಅಂತ ಬರೆಯೋಣ. ಈಗ ನಾವು ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಬೇಕು. ಇಲ್ಲಿ ಈ ಮೈನಸ್ 12ನ್ನು ವರ್ಗಾಯಿಸೋಣ. ಎಕ್ಸ್ ಈಕ್ವಲ್ಸ್ ಏನಾಯಿತು 0, ಮೈನಸ್ 12 ಬಲಭಾಗಕ್ಕೆ ಹೋದರೆ ಪ್ಲಸ್ 12 ಆಗುತ್ತೆ. ಯಾಕೆ ನಾವು ಇಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಬೇಕಾಗಿದ್ದ ಮೈನಸ್ 12ನ್ನು ಆ ಕಡೆ ವರ್ಗಾಯಿಸಬೇಕಾಗತ್ತೆ. ಅಥವಾ ಎಕ್ಸ್ ಇಲ್ಲೇನಾಯಿತು ಪ್ಲಸ್ 5ನ್ನು ಬಲಭಾಗಕ್ಕೆ ವರ್ಗಾಯಿಸಿದರೆ 0 ಮೈನಸ್ 5 ಆಗುತ್ತೆ. ಎಕ್ಸ್ ಈಕ್ವಲ್ಸ್ ಏನಾಯಿತು 12 ಆಯಿತು.
ಇಲ್ಲಿ ಎಕ್ಸ್ ಈಕ್ವಲ್ಸ್ -5 ಆಯಿತು. ಇಲ್ಲಿ ಉದ್ದ ಆಗಿರೋದ್ರಿಂದ ನಾವು ನೆಗೆಟಿವ್ ಮೈನಸ್ ತೊಗೊಳ್ಳಿಕ್ಕೆ ಬರೋಲ್ಲ, ಯಾಕಂದರೆ ಉದ್ದ ಯಾವಾಗಲೂ ಧನ ಸೆಂಟಿಮೀಟರ್ ಅಳತೆ 12 ಬರುತ್ತೆ. ಅಂದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಷ್ಟು ಬಂತು, 12 ಸೆಂಟಿಮೀಟರ್ ಬಂತು. ಅಂದರೆ ಪಾದ ಈಕ್ವಲ್ಸ್ ಎಕ್ಸ್ ಈಕ್ವಲ್ಸ್ 12 ಸೆಂಟಿಮೀಟರ್ ಮತ್ತು ಎತ್ತರ ಎಷ್ಟು ಕಡಿಮೆ ಆಗಿದೆ, ಪಾದಕ್ಕಿಂತ 7 ಕಡಿಮೆ ಆಗಿರೋದ್ರಿಂದ ಎಕ್ಸ್ ಮೈನಸ್ 7 ಇಸ್ ಈಕ್ವಲ್ಸ್ ಟು 12 ಮೈನಸ್ 7 ಈಕ್ವಲ್ಸ್ 5 ಬರುತ್ತೆ, 5 ಸೆಂಟಿಮೀಟರ್. ಹೀಗೆ ನಾವು ಉಳಿದೆರಡು ಬಾಹುಗಳ ಉದ್ದಗಳನ್ನು ಕಂಡುಹಿಡಿದ್ವಿ. ಇಲ್ಲಿ ಎ ಬಿ ಮತ್ತು ಬಿ ಸಿ, ಎಕ್ಸ್ ಇದು 12 ಬರುತ್ತೆ, ಇದು 5 ಬರುತ್ತೆ. ಇಲ್ಲಿ ನಾವು ಇಷ್ಟು ಬರೆದ್ರೆ ಸಾಕು. ಎಕ್ಸ್ನ ಬೆಲೆ ಕಂಡುಹಿಡಿದು ಪಾದ 12 ಸೆಂಟಿಮೀಟರ್ ಮತ್ತು ಎತ್ತರ 5 ಸೆಂಟಿಮೀಟರ್. ಇಪ್ಪತ್ತೇಳನೇ ಪ್ರಶ್ನೆ. ಸೈನ್ ಎ ಪ್ಲಸ್ ಕೊಸೆಕ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಸೀಕಂಟ್ ಎ ಹೋಲ್ ಸ್ಕ್ವೇರ್ ಈಕ್ವಲ್ಸ್ 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ ಎಂದು ಸಾಧಿಸಿ. ಇಲ್ಲಿ ನಾವು ಎಡಭಾಗವನ್ನು ತಗೊಂಡು ಬಲಭಾಗಕ್ಕೆ ಬರಬೇಕಾಗತ್ತೆ. ಎಡಭಾಗವನ್ನು ತಗೊಂಡು ಬಲಭಾಗಕ್ಕೆ ಈಕ್ವಲ್ ಮಾಡಬೇಕು. ಎಲ್ ಎಚ್ ಎಸ್ ಈಕ್ವಲ್ಸ್ ಆರ್ ಎಚ್ ಎಸ್ ಅಂತ ಹೇಳ್ತೀವಿ. ಮೊದಲು ಈಗ ನಾವು ಎಡಭಾಗವನ್ನು ಬರೆಯೋಣ. ಎಡಭಾಗ ಏನಿದೆ, ಎಲ್ ಎಚ್ ಎಸ್. ಎಡಭಾಗ ಅಂತಂದರೆ ಎಲ್ ಎಚ್ ಎಸ್ ಈಕ್ವಲ್ಸ್ ಸೈನ್ ಎ ಪ್ಲಸ್ ಕಾಸೆಕ್ ಎ ಹೋಲ್ ಸ್ಕ್ವೇರ್. ಸೈನ್ ಎ ಪ್ಲಸ್ cosec a whole square plus cos a plus secant a whole square. cos a plus sec a whole square. ಎರಡಕ್ಕೂ ಕೂಡ ನಾವು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್, ಈ ನಿತ್ಯ ಸಮೀಕರಣವನ್ನು ಉಪಯೋಗಿಸೋಣ. ಇಲ್ಲಿ ನಾವು ಮೊದಲನೇ ಪದವನ್ನು ಎ ತಗೊಳ್ಳೋಣ, ಪ್ಲಸ್ ಬಿ ಅದರ ಹೋಲ್ ಸ್ಕ್ವೇರ್. ಹೀಗೆ ಇಲ್ಲೂ ಕೂಡ ಅಷ್ಟೇ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಈ ನಿತ್ಯ ಸಮೀಕರಣವನ್ನು ಎರಡಕ್ಕೂ ಕೂಡ ಅನ್ವಯಿಸೋಣ. ಈಗ ಈಕ್ವಲ್ಸ್ ಏನು ಬರೆಯೋಣ, ಈಕ್ವಲ್ಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ 2 ಇಂಟು ಸೈನ್ ಎ ಕಾಸೆಕ್ ಎ ಪ್ಲಸ್ ಕಾಸೆಕ್ ಸ್ಕ್ವೇರ್ ಎ ಪ್ಲಸ್ ಇಲ್ಲಿ ಕೂಡ ಅಷ್ಟೇ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರವನ್ನು ಉಪಯೋಗಿಸಿದರೆ ಕಾಸ್ ಸ್ಕ್ವೇರ್ ಎ ಪ್ಲಸ್ 2 ಇಂಟು ಕಾಸ್ ಎ ಸೀಕಂಟ್ ಎ ಪ್ಲಸ್ ಸೀಕಂಟ್ ಸ್ಕ್ವೇರ್ ಎ. ಸೀಕಂಟ್ ಸ್ಕ್ವೇರ್ ಎನ್ನು ಇಲ್ಲಿ ನಾವು ಬರೆಯೋಣ. ಈಗ ಇಲ್ಲಿ ನಾವು ಸೈನ್ ಸ್ಕ್ವೇರ್ ಎ ಮತ್ತು ಕಾಸ್ ಸ್ಕ್ವೇರ್ ಎಯನ್ನು ಒಟ್ಟಿಗೆ ಬರೆಯೋಣ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಒಟ್ಟಿಗೆ ಬರೆಯೋಣ. ಪ್ಲಸ್ ಇಲ್ಲಿ ಏನಾಗುತ್ತೆ, 2 ಸೈನ್ ಎ ಇಂಟು ಕೊಸೆಕ್ ಎ ಅಂದರೆ ಒಂದು ಇನ್ನೊಂದರ ವಿಲೋಮವಾಗುತ್ತೆ, ಒಂದು ಇನ್ನೊಂದರ ವ್ಯುತ್ಕ್ರಮವಾಗುತ್ತೆ. ಅದಕ್ಕೆ ನಾವೇನು ಮಾಡೋಣ, 2 ಸೈನ್ ಎ ಬರೆದು ಕೊಸೆಕ್ ಎಯನ್ನು 1/sin ಎ ಬರಿಬೋದು. ಇಲ್ಲ ಅಂದರೆ ಸೈನ್ ಎಯನ್ನು 1/ಕೊಸೆಕ್ ಎ ಬರೆದು ಕೊಸೆಕ್ ಎಯನ್ನು ಹಾಗೆ ಬರ್ಬೋದು. ಇಲ್ಲಿ ಒಂದನ್ನು ಹಾಗೆ ಇಟ್ಕೊಳ್ಳಿ, ಇನ್ನೊಂದನ್ನು ವ್ಯುತ್ಕ್ರಮ ಬರೀರಿ. ಇಂಟು ಏನಾಯ್ತು, ಇದು 1/sin ಎ ಆಯಿತು. ಪ್ಲಸ್ ಕೊಸೆಕ್ ಸ್ಕ್ವೇರನ್ನು ನಾವು 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ ಬರೆಯೋಣ. 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಪ್ಲಸ್ ಇಲ್ಲೂ ಕೂಡ ಹಾಗೆ 2, ಇಲ್ಲಿ ಕಾಸ್ ಇದರ ವ್ಯುತ್ಕ್ರಮ ವಿಲೋಮ ಸೀಕಂಟ್ ಇದರ ವಿಲೋಮ ಕಾಸ್. ಅದಕ್ಕೆ ನಾವು ಒಂದನ್ನು ಇನ್ನೊಂದರ ವ್ಯುತ್ಕ್ರಮವಾಗಿ ಬರೆಯೋಣ. ಕಾಸ್ ಎ ಇಂಟು 1/ಕಾಸ್ ಎ, ಸೀಕಂಟ್ ಎಯನ್ನು 1/ಕಾಸ್ ಎ ಅಂತ ಬರೆಯೋಣ. ಇದನ್ನು ಸೀಕಂಟ್ ಸ್ಕ್ವೇರ್ ಎಯನ್ನು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಬರೆಯೋಣ. ಸೀಕಂಟ್ ಸ್ಕ್ವೇರ್ ಎನ್ನು 1 ಪ್ಲಸ್
ಟ್ಯಾನ್ ಸ್ಕ್ವೇರ್ ಎ. ಇವೆಲ್ಲ ನಿತ್ಯ ಸಮೀಕರಣಗಳನ್ನು ನಾವು ನೆನಪಲ್ಲಿಟ್ಟುಕೊಂಡು ಸಂದರ್ಭಕ್ಕೆ ಉಪಯೋಗಿಸೋದನ್ನು ರೂಢಿ ಮಾಡ್ಕೋಬೇಕು. ಈಗ ಇಲ್ಲಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ನಿತ್ಯ ಸಮೀಕರಣದ ಪ್ರಕಾರ 1 ಆಯಿತು, ಇದಿಷ್ಟರ ಬೆಲೆ 1 ಆಯಿತು. ಪ್ಲಸ್ ಸೈನ್ ಎ ಕ್ಯಾನ್ಸಲ್ ಆಗಿ 2 ಬಂತು. ಇದು 1 ಪ್ಲಸ್ ಕಾಟ್ ಸ್ಕ್ವೇರ್ ಎನ ಹಾಗೆ ಬರೆಯೋಣ. 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಪ್ಲಸ್ ಇಲ್ಲಿ ಕಾಸ್ ಎ ಕ್ಯಾನ್ಸಲ್ ಆಗಿ 2 ಉಳ್ಕೊಳ್ತು. ಪ್ಲಸ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎನ ಹಾಗೆ ಬರೆಯೋಣ. ಈಗ ಇಲ್ಲಿ 1 ಪ್ಲಸ್ 2 ಪ್ಲಸ್ 1 ಅಂದರೆ 4 ಆಯಿತು. ಪ್ಲಸ್ 2 6, 6 ಪ್ಲಸ್ 1 7 ಆಗುತ್ತೆ. ಇವೆಲ್ಲವನ್ನು ಕೂಡಿಸಿದರೆ ನಮಗಿಲ್ಲಿ ಏನು ಸಿಕ್ತು? 7 ಸಿಕ್ತು. 7 ಬರೆಯೋಣ. ಪ್ಲಸ್ ನಂತರ ಏನು ಬರಬೇಕು? ಇಲ್ಲಿ ಏನು ಉಳ್ಕೊಳ್ತು? ಟ್ಯಾನ್ ಸ್ಕ್ವೇರ್ ಎನ ಮೊದಲು ಬರೆಯೋಣ. ಯಾಕಂತಂದರೆ RHSಲ್ಲಿ ಟ್ಯಾನ್ ಸ್ಕ್ವೇರ್ ಎ ಫಸ್ಟ್ ಇದೆ. ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ನಂತರ ಕಾಟ್ ಸ್ಕ್ವೇರ್ ಎ. ಕಾಟ್ ಸ್ಕ್ವೇರ್ ಎ ಈಗ ನಮಗೆ ಬೇಕಾಗಿ ಸಿಕ್ತು. ಅದಕ್ಕೆ ನಾವು ಇದನ್ನು RHS ಅಂತ ಬರೆಯೋಣ. ಈಕ್ವಲ್ಸ್ RHS. ಇಲ್ಲಿ ನಾವು ಏನು ಸಾಧಿಸಿದಂಗೆ ಆಯಿತು? ಸೈನ್ ಎ ಪ್ಲಸ್ ಕಾಸೆಕ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಸೀಕೆಂಡ್ ಸ್ಕ್ವೇರ್ ಎ ಹೋಲ್ ಸ್ಕ್ವೇರ್ ಈಕ್ವಲ್ಸ್ 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್. ಈಗ ಮುಂದಿನ ಪ್ರಶ್ನೆ 28ನೇ ಪ್ರಶ್ನೆ. ಪಿ ಆಫ್ XY ಬಿಂದುವು A 71 ಮತ್ತು B 35 ಬಿಂದುಗಳಿಂದ ಸಮಾನ ದೂರದಲ್ಲಿದೆ. X ಮತ್ತು Yಗಳ ನಡುವೆ ಒಂದು ಸಂಬಂಧವನ್ನು ಕಂಡುಹಿಡಿಯಿರಿ. ಹಾಗೂ A, P ಮತ್ತು B ಬಿಂದುಗಳು ಸರಳರೇಖಾಗತವಾಗಿದ್ದರೆ P ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಇಲ್ಲಿ A ಮತ್ತು B ಬಿಂದುಗಳ ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾರೆ ಮತ್ತು P ಎನ್ನುವ ಬಿಂದುವು A ಬಿಂದುವಿನಿಂದ ಮತ್ತು B ಬಿಂದುವಿನಿಂದ ಸಮಾನ ದೂರದಲ್ಲಿದೆ ಅಂತ ಹೇಳಿದ್ದಾರೆ. ಅಂದರೆ ಎನಿಂದ P ಅಂತಂದರೆ AP ಮತ್ತು ಎನಿಂದ B ಅಂತಂದರೆ P ಬಿಂದುವು ಎನಿಂದ ಮತ್ತು ಬಿನಿಂದ ಸಮಾನ ದೂರದಲ್ಲಿದೆ ಅಂತಂದರೆ ಇಲ್ಲಿ PA ಈಕ್ವಲ್ಸ್ PB ಆಗುತ್ತೆ. ಇಲ್ಲಿ P ಬಿಂದುವು A ಮತ್ತು Bನಿಂದ ಸಮಾನ ದೂರದಲ್ಲಿದೆ ಅಂದರೆ PA ಮತ್ತು PB ಆಗುತ್ತೆ. ಈಗ ನಾವು ಆ ಸಂಬಂಧವನ್ನು ಇಟ್ಕೊಂಡು ದೂರ ಸೂತ್ರವನ್ನು ಉಪಯೋಗಿಸಿದಾಗ ನಮಗೆ X ಮತ್ತು Yಗಳ ನಡುವೆ ಒಂದು ಸಂಬಂಧ ಸಿಗುತ್ತೆ. ನಂತರ ಏನು ಹೇಳಿದ್ದಾರೆ? A, P, Bಗಳು ಸರಳರೇಖಾಗತವಾಗಿದ್ದರೆ P ಬಿಂದುವಿನ ನಿರ್ದೇಶಾಂಕ ಇಲ್ಲಿ PA ಈಕ್ವಲ್ಸ್ PB ಇದ್ದಾಗ P ಮಧ್ಯಬಿಂದು ಆಗುತ್ತೆ. ಇಲ್ಲಿ P ಇದು A, ಇದು B ಆದಾಗ ಇದೇನಾಗುತ್ತೆ? ಮಧ್ಯಬಿಂದು ಆಗುತ್ತೆ. ನಾವು ಮಧ್ಯಬಿಂದುವನ್ನು ಸೂತ್ರವನ್ನು ಉಪಯೋಗಿಸ್ಬಿಟ್ಟು ಮಧ್ಯಬಿಂದುವಿನ ಸೂತ್ರವನ್ನು ಉಪಯೋಗಿಸ್ಬಿಟ್ಟು ಈ P ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಬೇಕು. ಇಲ್ಲಿ ಅವರು APBಗಳು ಸರಳರೇಖಾಗತವಾಗಿವೆ ಅಂತ ಹೇಳಿರೋದ್ರಿಂದ ನಾವು ಒಂದೇ ರೇಖೆಯಲ್ಲಿ 3 ಬಿಂದುಗಳನ್ನು ಹಾಕೋಣ. ಇಲ್ಲಿ A ಬಿಂದುವನ್ನು ತಗೊಂಡ್ರೆ B ಬಿಂದುವನ್ನು ತಗೊಂಡ್ರೆ P ಬಿಂದುವಿನಿಂದ A ಮತ್ತು Bಗಳು ಸಮಾನ ದೂರದಲ್ಲಿದ್ದೇವೆ ಅಂತಂದರೆ ಈ ರೀತಿ ಇರುತ್ತದು. ಸರಳರೇಖಾಗತವಾಗಿದೆ. P ಬಿಂದುವಿನಿಂದ A ಮತ್ತು Bಗಳು ಸಮಾನ ದೂರದಲ್ಲಿದ್ದೇವೆ ಅಂತಂದರೆ ನಾವು ರೇಖೆಯನ್ನು ಈ ರೀತಿಯಲ್ಲಿ ಹಾಕೋಬೇಕಾಗತ್ತೆ. ಅಂದರೆ 3 ಒಂದೇ ರೇಖೆಯ ಮೇಲೆ ಬರುತ್ತವೆ. ಸರಳರೇಖಾಗತವಾಗಿವೆ ಅಂತಂದರೆ ಈ ರೀತಿ ಅರ್ಥ ಕೊಡುತ್ತೆ. P ಇದು ಮಧ್ಯಬಿಂದು ಆಗುತ್ತೆ. ಈಗ ನಾವು PA ಮತ್ತು PBಗಳು ಸಮ ಎನ್ನುವ ಒಂದು ನಿರ್ದೇಶನದ ಮೇಲೆ ಒಂದು ಸಂಬಂಧವನ್ನು ಕಂಡುಹಿಡಿಯೋಣ. ಇಲ್ಲಿ A ಏನು ಕೊಟ್ಟಿದ್ದಾರೆ? P ಏನು ಕೊಟ್ಟಿದ್ದಾರೆ? XY ಕೊಟ್ಟಿದ್ದಾರೆ ಅವರು. ನಂತರ ಎನ ನಿರ್ದೇಶಾಂಕ ಏನಿದೆ? ಎನ ನಿರ್ದೇಶಾಂಕ 7 ಮತ್ತು 1 ಇದೆ. Bನ ನಿರ್ದೇಶಾಂಕ 3, 5 ಮತ್ತು Pನ ನಿರ್ದೇಶಾಂಕ XY ಇರಲಿ. ಈಗ ನಾವು ದೂರ ಸೂತ್ರವನ್ನು ಉಪಯೋಗಿಸೋಣ. ಇಲ್ಲಿ ಕೊಟ್ಟಿರೋದೇನು ಮತ್ತೊಂದು ಸಲ ಬರ್ಕೊಳ್ಳೋಣ. A 7, 1, B 3, 5 ಮತ್ತು P ಆಫ್ XY. ಈಗ ನಾವು APಯನ್ನು ಕಂಡುಹಿಡಿಬೇಕು. ಅದಕ್ಕೆ A ಮತ್ತು
ಪಿಯನ್ನು ಬರ್ಕೊಳ್ಳೋಣ. ಎನ ನಿರ್ದೇಶಾಂಕ ಮತ್ತು ಪಿನ ನಿರ್ದೇಶಾಂಕ ಬರ್ಕೊಳ್ಳೋಣ. ಎನ ನಿರ್ದೇಶಾಂಕ ಎ 7 ಪಿನ ನಿರ್ದೇಶಾಂಕ XY. ಇಲ್ಲಿ 7 X1 Y1 ಅಂತ ತಗೊಳ್ಳೋಣ, XYಯನ್ನು X2 Y2 ಅಂತ ತಗೊಳ್ಳೋಣ ಮತ್ತು ದೂರ ಸೂತ್ರವನ್ನು ಬರೆಯೋಣ. ಅಂದರೆ AP ಈಕ್ವಲ್ಸ್ ರೂಟ್ X2 ಮೈನಸ್ X1 ಹೋಲ್ ಸ್ಕ್ವೇರ್. ನಮಗೆ ಗೊತ್ತಿದೆ X2 ಮೈನಸ್ X1 ಹೋಲ್ ಸ್ಕ್ವೇರ್ ಪ್ಲಸ್ Y2 ಮೈನಸ್ Y1 ಹೋಲ್ ಸ್ಕ್ವೇರ್. ಇಲ್ಲಿ X2 ಮೈನಸ್ X1 ಅಂತಂದರೆ X ಮೈನಸ್ 7 ಹೋಲ್ ರೂಟ್ X ಮೈನಸ್ 7 ಹೋಲ್ ಸ್ಕ್ವೇರ್ ಪ್ಲಸ್ Y2 ಮೈನಸ್ Y1 ಅಂತಂದರೆ Y ಮೈನಸ್ 1 ಹೋಲ್ ಸ್ಕ್ವೇರ್ ಅಂತ ಬರೆಯೋಣ. ಇದು ಎ ಪಿ, ಇದನ್ನು 1 ಅಂತ ಇಟ್ಕೊಳ್ಳೋಣ. ಈಗ ಬಿ ಪಿಗೆ ಬಿ ಮತ್ತು ಪಿಗಳನ್ನು ಬರ್ಕೊಳ್ಳೋಣ. ಬಿ ಮತ್ತು ಪಿ. ಬಿನ ನಿರ್ದೇಶಾಂಕ 3 5 ಇದೆ, 3 5 ಮತ್ತು ಪಿನ ನಿರ್ದೇಶಾಂಕ ಮತ್ತು ಅದನ್ನೇ XY ಅಂತ ಕಂಡುಹಿಡಿಯೋಣ. ಇಲ್ಲಿ ಎ ಪಿ ಆಯಿತು, ನಾವೀಗ ಬಿ ಪಿಯನ್ನು ಕಂಡುಹಿಡಿಬೇಕು. ಈಗ ಪುನಃ ದೂರ ಸೂತ್ರವನ್ನು ಬರೆಯೋಣ. ಬಿ ಪಿ ಈಕ್ವಲ್ಸ್ ಹೋಲ್ ರೂಟ್ X2 ಮೈನಸ್ X1 ಹೋಲ್ ಸ್ಕ್ವೇರ್ ಪ್ಲಸ್ Y2 ಮೈನಸ್ Y1 ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಹೋಲ್ ರೂಟ್. ಇಲ್ಲಿ ನಾವು ಇದನ್ನು X1 Y1 ಇದನ್ನು X2 Y2 ಅಂತ ಬರ್ಕೊಳ್ಳೋಣ. X2 ಮೈನಸ್ X1 ಅಂತಂದರೆ X ಮೈನಸ್ 3 ಹೋಲ್ ಸ್ಕ್ವೇರ್. X2 ಮೈನಸ್ X1 ಹೋಲ್ ಸ್ಕ್ವೇರ್ ಅಂದರೆ X ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ Y2 ಮೈನಸ್ Y1 ಅಂತಂದರೆ Y ಮೈನಸ್ 5 ಆಗುತ್ತೆ. Y2 ಮೈನಸ್ Y1 ಹೋಲ್ ಸ್ಕ್ವೇರ್ ಅಂದರೆ Y ಮೈನಸ್ 5 ಹೋಲ್ ಸ್ಕ್ವೇರ್. Y ಮೈನಸ್ 5 ಹೋಲ್ ಸ್ಕ್ವೇರ್. ಈಗ ನಮಗಿಲ್ಲಿ ಎ ಪಿ ಈಕ್ವಲ್ಸ್ ಬಿ ಪಿ ಅಂತ ಕೊಟ್ಟಿರೋದ್ರಿಂದ ಎ ಪಿ ಈಕ್ವಲ್ಸ್ ಬಿ ಪಿ ಅಂತ ಎ ಪಿ ಈಕ್ವಲ್ಸ್ ಬಿ ಪಿ ಇದೆ. ಎ ಪಿ ಅಂತಂದ್ರೇನು? ಇದು ಹೋಲ್ ರೂಟ್ X ಮೈನಸ್ 7 ಹೋಲ್ ಸ್ಕ್ವೇರ್ ಪ್ಲಸ್ Y ಮೈನಸ್ 1 ಹೋಲ್ ಸ್ಕ್ವೇರ್ ಬರೆಯೋಣ. ಹೋಲ್ ರೂಟ್ X ಮೈನಸ್ 7 ಹೋಲ್ ಸ್ಕ್ವೇರ್ ಪ್ಲಸ್ Y ಮೈನಸ್ 1 ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಬಿ ಪಿ ಅಂತಂದರೆ ಬಿ ಪಿ ಇದು X ಮೈನಸ್ 3 ಹೋಲ್ ಸ್ಕ್ವೇರ್ ಹೋಲ್ ರೂಟ್ X ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ Y ಮೈನಸ್ 5 ಹೋಲ್ ಸ್ಕ್ವೇರ್. ಹೋಲ್ ರೂಟ್ X ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ Y ಮೈನಸ್ 5 ಹೋಲ್ ಸ್ಕ್ವೇರ್. ಈಗ ಇಲ್ಲಿ ಎರಡೂ ಕಡೆಗೆ ನಾವು ರೂಟನ್ನು ತೆಗಿಬೋದು, ಯಾಕಂದರೆ ರೂಟ್ ಕ್ಯಾನ್ಸಲ್ ಆಗುತ್ತೆ. ಅದಕ್ಕೇನು ಮಾಡೋಣ, ಎರಡೂ ಕಡೆಗೆ ರೂಟನ್ನು ತೆಗೆಯೋಣ. ನೇರವಾಗಿ X ಮೈನಸ್ 7 ಹೋಲ್ ಸ್ಕ್ವೇರ್ ಪ್ಲಸ್ Y ಮೈನಸ್ 1 ಹೋಲ್ ಸ್ಕ್ವೇರ್ ಈಕ್ವಲ್ಸ್ X ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ Y ಮೈನಸ್ 5 ಹೋಲ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ನಾವು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರವನ್ನು ಉಪಯೋಗಿಸಿ, ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಇದನ್ನು ವಿಸ್ತರಿಸೋಣ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ನಮಗೆ ಗೊತ್ತಿದೆ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಏನು? ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಆಗುತ್ತೆ. ಅದಕ್ಕೆ ಇದನ್ನು ಬರೆಯೋಣ. ಏನು ಬರೆಯೋಣ? ಎ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ 2ab ಅಂದರೆ 2 ಇಂಟು ಎಕ್ಸ್ ಇಂಟು 7 ಪ್ಲಸ್ ಬಿ ಸ್ಕ್ವೇರ್ ಅಂದರೆ 7 ಸ್ಕ್ವೇರ್ ಆಯಿತು. 7 ಸ್ಕ್ವೇರ್ ಪ್ಲಸ್ ಅದೇ ರೀತಿ Y ಮೈನಸ್ 1 ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಅಂದರೆ ವೈ ಸ್ಕ್ವೇರ್ ಮೈನಸ್ 2 ಇಂಟು Y ಇಂಟು 1 ಪ್ಲಸ್ 1 ಸ್ಕ್ವೇರ್ ಈಕ್ವಲ್ಸ್ ಮತ್ತು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ 2 ಇಂಟು ಎಕ್ಸ್ ಇಂಟು 3 ಪ್ಲಸ್ 3 ಸ್ಕ್ವೇರ್ ಪ್ಲಸ್ ಇಲ್ಲಿ ಅದೇ ರೀತಿ ವೈ ಸ್ಕ್ವೇರ್ ಮೈನಸ್ 2 ಇಂಟು ವೈ ಇಂಟು 5 ಪ್ಲಸ್ 5 ಸ್ಕ್ವೇರ್ ಬರೆಯೋಣ. ನಂತರ ಇದೇನಾಗುತ್ತೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಹಾಗೆ ವೈ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಉಳ್ಕೊಂಡಿರೋದನ್ನು ಬರೆಯೋಣ. ಇಲ್ಲಿ ನೋಡ್ಕೊಳ್ತು ಮೈನಸ್
2x ಇಂಟು 7 ಅಂತಂದರೆ ಮೈನಸ್ 14x ಆಯಿತು. ಇಲ್ಲಿ ಮೈನಸ್ 2y ಇಂಟು 1 ಅಂತಂದರೆ ಮೈನಸ್ 2y ಆಯಿತು. ಹಾಗೆ ಇಲ್ಲಿ 7 ಸ್ಕ್ವೇರ್ ಇದು ಪ್ಲಸ್ 49 ಪ್ಲಸ್ 1 ಈಕ್ವಲ್ಸ್, ಇಲ್ಲಿ ಇದನ್ನು ಗುಣಿಸಿ ಬರೆಯೋಣ. ಮೈನಸ್ ಏನಾಗತ್ತೆ, ಇದು 2 ಇಂಟು ಎಕ್ಸ್ ಇಂಟು 3 ಅಂತಂದರೆ ಮೈನಸ್ 6x ಮೈನಸ್ 6x ಮೈನಸ್ 6x. ನಂತರ ನಾವಿಲ್ಲಿ ಏನು ಬರೆಯೋಣ, ಮೈನಸ್ 2 ಇಂಟು y ಇಂಟು 5 ಅಂತಂದರೆ 2 5 10 ಮೈನಸ್ 10y ಆಯಿತು. ಮತ್ತು 3 ಸ್ಕ್ವೇರ್ ಅಂದರೆ 3 ಇಂಟು 3 9 ಪ್ಲಸ್ 5 ಸ್ಕ್ವೇರ್ 5 ಇಂಟು 5 25. ಈಗ ನಾವು ಇಲ್ಲಿ ಎಕ್ಸ್ ವೈಗಳನ್ನು ಎಡಭಾಗದಲ್ಲಿ ತರೋಣ. ಮೈನಸ್ 14x ಮೈನಸ್ 6x ಇದು ಎಡಭಾಗಕ್ಕೆ ಬಂದಾಗ ಪ್ಲಸ್ 6x ಆಗುತ್ತೆ. ಅದೇ ರೀತಿ ಮೈನಸ್ 2y ಇಲ್ಲಿ ಬರೆಯೋಣ. ಮೈನಸ್ 10y ಎಡಭಾಗಕ್ಕೆ ತಂದಾಗ ಪ್ಲಸ್ 10y ಆಗುತ್ತೆ. ಪ್ಲಸ್ 49 ಪ್ಲಸ್ 1 ಎಷ್ಟು, ಪ್ಲಸ್ 50 ಈಕ್ವಸ್. ಇಲ್ಲಿ ಏನು ಉಳ್ಕೊಂಡಿದೆ, ಇದೆರಡು ಇಲ್ಲಿ ವರ್ಗಾವಣೆ ಆಗಿರೋದ್ರಿಂದ ಇಲ್ಲಿ ಉಳ್ಕೊಂಡಿರೋದು ಏನು, 9 ಪ್ಲಸ್ 25 9 ಪ್ಲಸ್ 25 34 ಆಗುತ್ತೆ. ಈಗ ಇಲ್ಲಿ ಮೈನಸ್ 14x ಪ್ಲಸ್ 6x ಅಂದರೆ 14ರಲ್ಲಿ 6 ಕಳಿಬೇಕಾಗತ್ತೆ, ಯಾಕಂದರೆ ಬೇರೆ ಬೇರೆ ಚಿಹ್ನೆ ಇದೆ. ಪ್ಲಸ್ ಮತ್ತು ಮೈನಸ್ ಇದ್ದಾಗ ಬೇರೆ ಬೇರೆ ಚಿಹ್ನೆ ಇರೋದ್ರಿಂದ ಕಳಿಬೇಕಾಗತ್ತೆ. ದೊಡ್ಡರಲ್ಲಿ ಚಿಕ್ಕದನ್ನ ಕಳೀರಿ. 14ರಲ್ಲಿ 6 ಹೋದರೆ 8 ಬರುತ್ತೆ, ಚಿಹ್ನೆ ಯಾವುದು, ಮೈನಸ್ 8x. ಹಾಗೆಯೇ 10ರಲ್ಲಿ 2 ಹೋದರೆ 8 ಬರುತ್ತೆ. ಮೈನಸ್ 2y ಪ್ಲಸ್ 10y ಅಂದರೆ 10 ಮೈನಸ್ 2 ಪುನಃ ಇಲ್ಲಿ ಪ್ಲಸ್ 8y ಆಗುತ್ತೆ. ಈಕ್ವಲ್ಸ್ 34 ಮೈನಸ್ 50. 50ನ್ನು ಬಲಭಾಗಕ್ಕೆ ವರ್ಗಾಯಿಸಿದ್ದೀವಿ. ಇಲ್ಲಿ 34 ಮೈನಸ್ 50 ಆಯಿತು ಬಲಭಾಗದಲ್ಲಿ. ಈಗ ಇಲ್ಲಿ ನಾವು ಮೈನಸ್ 8x ಪ್ಲಸ್ 8y ಈಕ್ವಲ್ಸ್ ಇದೇನಾಗುತ್ತೆ, ಪ್ಲಸ್ 34 ಮೈನಸ್ 50 ಇದೆ. ಅಂದರೆ 50ರಲ್ಲಿ 34ನ್ನು ಕಳಿಬೇಕು. ಬೇರೆ ಬೇರೆ ಚಿಹ್ನೆ ಇದೆ, ಅದರಿಂದ ಕಳಿಬೇಕು ನಾವು. 50ರಲ್ಲಿ 34 ಹೋದರೆ 16 ಬರುತ್ತೆ. ಯಾವ 16 ಅದು, ಮೈನಸ್ 16 ಆಗುತ್ತೆ. ಈಗ ನಾವು ಎಲ್ಲ ಚಿಹ್ನೆಯನ್ನು ಬದಲಾಯಿಸೋಣ. ಮೈನಸ್ ಇರೋದರಿಂದ ಎಲ್ಲ ಚಿಹ್ನೆಯನ್ನು ಬದಲಾಯಿಸಿ ಬರೆಯೋಣ. ಅಥವಾ ಮೈನಸ್ 8ನ್ನು ಕಾಮನ್ ತೆಗೆಯೋಣ. ಮೈನಸ್ 8ನ್ನು ಸಾಮಾನ್ಯ ತೆಗೆದ್ರೆ ಇಲ್ಲಿ ಎಕ್ಸ್ ಉಳ್ಕೊಂಡಿದೆ, ಎಕ್ಸ್ ಆಯಿತು. ಇಲ್ಲಿ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ವೈ ಈಕ್ವಲ್ಸ್ ಇದನ್ನು ಹಾಗೆ ಬರೆಯೋಣ. ಈಗ ಇಲ್ಲಿ ಮೈನಸ್ 8 1 ಮೈನಸ್ 8 2 ಆಗುತ್ತೆ. ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು 2 ಸಿಗುತ್ತೆ ನಮಗೆ. ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು 2. ಇದು ಎಕ್ಸ್ ಮತ್ತು ವೈಗಳಿಗೆ ಇರುವಂತಹ ಸಂಬಂಧದ ಸೂತ್ರ. ಅಥವಾ ಬರೆಯೋಣ, ಇಲ್ಲಿ ಎಕ್ಸ್ ಮತ್ತು ವೈಗಳಿಗೆ ದೊರಕಿದ ಸಂಬಂಧ ಎಕ್ಸ್ ಮೈನಸ್ ವೈ ಈಕ್ವಲ್ಸ್ 2. ಇಲ್ಲಿ ನಾವು ಎಕ್ಸ್ ಮತ್ತು ವೈಗಳ ನಡುವೆ ಇರುವ ಸಂಬಂಧವನ್ನು ಕಂಡುಹಿಡಿದ ಹಾಗಾಯಿತು. ಈಗ ಇನ್ನೊಂದು ನಮಗೆ ಏನು ಹೇಳಿದ್ದಾರೆ ಅಂತಂದರೆ, ಎ ಪಿ ಮತ್ತು ಬಿಗಳು ಸರಳ ರೇಖಾಗತವಾಗಿದ್ದರೆ ಪಿ ಬಿಂದುವಿನ ನಿರ್ದೇಶಾಂಕ. ಇಲ್ಲಿ ಎ ಪಿ ಈಕ್ವಲ್ಸ್ ಬಿ ಪಿ ಇದೆ ಮತ್ತು ಪಿ ಎ ಮತ್ತು ಬಿಗಳು ಸರಳ ರೇಖಾಗತ ಅಂತಂದರೆ ಪಿ ಇದು ಎ ಬಿಯ ಮಧ್ಯಬಿಂದು ಆಗುತ್ತೆ. ಇಲ್ಲಿ ಎ ಪಿ ಈಕ್ವಲ್ಸ್ ಬಿ ಪಿ ಕೊಟ್ಟಿದ್ದಾರೆ. ಮತ್ತು ಏನು ಹೇಳಿದ್ದಾರೆ ಅಂತಂದರೆ, ಎ ಪಿ ಬಿಗಳು ಸರಳ ರೇಖಾಗತ, ಎ ಪಿ ಬಿಗಳು ಸರಳ ರೇಖಾಗತ ಅಂತ ಹೇಳಿದ್ದಾರೆ. ಸರಳ ರೇಖಾಗತ ಅಂತಂದರೆ ಒಂದೇ ಸರಳ ರೇಖೆ ಮೇಲೆ ಇರುತ್ತವೆ. ಅಂದರೆ ಈ 3 ಬಿಂದುಗಳನ್ನು ಸೇರಿಸಿದಾಗ ನಮಗೆ ಇಲ್ಲಿ ಸರಳ ರೇಖೆ ದೊರಕಿದೆ ಅಂತ ಅರ್ಥ. ಆಗ ಎ ಪಿ ಈಕ್ವಲ್ಸ್ ಬಿ ಪಿ ಇರೋದ್ರಿಂದ ಪಿ ಏನಾಗುತ್ತೆ, ಪಿ ಇದು ಎ ಬಿಯ ಮಧ್ಯಬಿಂದು ಆಗುತ್ತೆ. ಈಗ ನಾವು ಪಿನ ಸಹ ನಿರ್ದೇಶಾಂಕಗಳನ್ನು ಕಂಡುಹಿಡಬೇಕು ಅಂತಂದರೆ, ಪಿನ ನಿರ್ದೇಶಾಂಕಗಳನ್ನು ನಾವು ಕಂಡುಹಿಡಬೇಕು ಅಂತಂದರೆ ನಾವಿಲ್ಲಿ ಮಧ್ಯಬಿಂದು ಸೂತ್ರವನ್ನು ಉಪಯೋಗಿಸ್ಬೇಕು. ಯಾವ ಸೂತ್ರವನ್ನು ಉಪಯೋಗಿಸ್ಬೇಕು ಮಕ್ಕಳೇ, ಮಧ್ಯಬಿಂದು ಸೂತ್ರ. ಇಲ್ಲಿ ಇಂಡೈರೆಕ್ಟಾಗಿ
ನೇರವಾಗಿ ನಮಗೆ ಅವರು ಹೇಳಲಿಲ್ಲ ಪಿ ಇದು ಮಧ್ಯಬಿಂದು ಅಂತ. ಆದರೆ ಇಲ್ಲಿ 2 ಕಂಡೀಷನ್ ಕೊಟ್ಟಿದ್ದಾರೆ. ಏನಂತ? ಎ ಪಿ ಬಿಗಳು ಸರಳ ರೇಖಾಗತ ಅಂತ, ಮತ್ತು ಇನ್ನೊಂದು ಕಂಡೀಷನ್ನು ಎ ಪಿ ಈಕ್ವಸ್ ಬಿ ಕ್ಯೂ ಅಂತ ಕೊಟ್ಟಿದ್ದಾರೆ. ಆಗ ನಮಗೇನು ಅರ್ಥ ಆಗುತ್ತೆ ಅಂತಂದರೆ ಪಿ ಇದು ಎ ಬಿ ರೇಖೆಯ ಮಧ್ಯಬಿಂದು ಅಂತ ಆಗುತ್ತೆ. ಈಗ ನಾವು ಪುನಃ ಇನ್ನೊಮ್ಮೆ ಎ ಮತ್ತು ಬಿ ಬಿಂದುಗಳ ನಿರ್ದೇಶಾಂಕಗಳನ್ನು ಬರೆದುಕೊಳ್ಳೋಣ. ಎ ಇದರ ನಿರ್ದೇಶಾಂಕ 7, 1, ಬಿನ ನಿರ್ದೇಶಾಂಕ 3, 5 ಅಂತ ಆಗುತ್ತೆ. ಮತ್ತು ಪಿ ಆಫ್ ಎಕ್ಸ್ ವೈಯನ್ನು ಕೇಳಿರೋದ್ರಿಂದ ಪಿ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ಈಗ ಇಲ್ಲಿ ಪಿ ಇದು ಮಧ್ಯಬಿಂದು. ಹೇಗೆ ಮಧ್ಯಬಿಂದು ಆಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಅದಕ್ಕೆ ನಾವು ಮಧ್ಯಬಿಂದುವನ್ನು ಕಂಡುಹಿಡಿಯುವ ಸೂತ್ರ, ಮಧ್ಯಬಿಂದುವಿನ ಸೂತ್ರವನ್ನು ಬರೆಯೋಣ. ಏನಾಗುತ್ತೆ ಇಲ್ಲಿ ಸೂತ್ರ? ಪಿ ಆಫ್ ಎಕ್ಸ್ ವೈ ಈಕ್ವಲ್ಸ್, ಸೂತ್ರ ಏನು? x1 ಪ್ಲಸ್ x2/2. ಸೂತ್ರ ಯಾವುದು? ಅಥವಾ x2 ಪ್ಲಸ್ x1/2 ಹಾಗೆ y2 ಪ್ಲಸ್ y1/2 ಆಗುತ್ತೆ. ಈಗ ನಾವು ಬೆಲೆಯನ್ನು ಹಾಕೋಣ. ಬೆಲೆ ಹಾಕೋದಕ್ಕಿಂತ ಮೊದಲು ಇದು ಬರ್ಕೊಳ್ಳೋಣ. x1 y1 ಇವು x2 y2. ಈಗ x2 ಪ್ಲಸ್ x1 ಅಂದರೆ 3 ಪ್ಲಸ್ 7, 3 ಪ್ಲಸ್ 7, 3 ಪ್ಲಸ್ 7/2. ನಂತರ ಇಲ್ಲಿ y2 ಪ್ಲಸ್ y1, y2 ಪ್ಲಸ್ y1 ಅಂದರೆ 5 ಪ್ಲಸ್ 1, 5 ಪ್ಲಸ್ 1/2 ಆಗುತ್ತೆ. ಈಗ ನಾವು ಈಕ್ವಸ್ 3 ಪ್ಲಸ್ 7 10 ಆಗುತ್ತೆ. 10/2. 5 ಪ್ಲಸ್ 1 6 ಆಗುತ್ತೆ. 6/2. ಈಕ್ವಸ್ 10/2 ಅಂತಂದರೆ ನಾವು 2ರ ಮಗ್ಗಿಯಲ್ಲಿ 10 ಇದೆ. ಅದಕ್ಕೆ 2 1 2, 2 5 10 ಆಯಿತು. ಅದಕ್ಕೆ ಇಲ್ಲಿ 5/1 ಅಂತಂದರೆ 5, 2 1 2, 2 3 6, 6/2 ಅಂತಂದರೆ 3/1 ಬಂತು, ಅಂದರೆ 3 ಆಯಿತು. 5 3. ಪಿ ಆಫ್ ಎಕ್ಸ್ ವೈ ಈಕ್ವಲ್ಸ್ 5 3 ಆಗುತ್ತೆ. ಈಗ ಅದೇ ಪ್ರಶ್ನೆಯ ಅಥವಾ ಪ್ರಶ್ನೆ ಏನಿದೆ ನೋಡೋಣ. ಎ 4 5, ಬಿ 7 5, ಸಿ 4 3, ಡಿ x 2. ಈ ಬಿಂದುಗಳು ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ಶೃಂಗ ಬಿಂದುಗಳಾದಾಗ x ಮತ್ತು y ಬೆಲೆಯನ್ನು ಕಂಡುಹಿಡಿಯಿರಿ. 4 5, 7 y, 4 3, x 2 ಈ ಬಿಂದುಗಳು ಏನಾಗಿದ್ದಾವೆ? ಸಮಾಂತರ ಚತುರ್ಭುಜದ ಶೃಂಗಗಳಾದಾಗ, ಸಮಾಂತರ ಚತುರ್ಭುಜದ ಶೃಂಗಗಳಾದಾಗ x ಮತ್ತು yನ ಬೆಲೆಯನ್ನು ಕಂಡುಹಿಡಿಯಿರಿ. ನಾವು ಇಲ್ಲಿ x ಮತ್ತು yಗಳ ಬೆಲೆಯನ್ನು ಕಂಡುಹಿಡಿಯೋಣ. ನಾವು ಈಗ ಸಮಾಂತರ ಚತುರ್ಭುಜದ ಒಂದು ರಫ್ ಸ್ಕೆಚ್ಚನ್ನು ಹಾಕೋಣ. ಇಲ್ಲಿ ಎ ಬಿ ಸಿ ಡಿ ಇದು ಸಮಾಂತರ ಚತುರ್ಭುಜ. ಎ ಬಿ ಸಿ ಡಿ. ಎನ ನಿರ್ದೇಶಾಂಕಗಳು 4 5, ಬಿನ ನಿರ್ದೇಶಾಂಕಗಳು 7 y, ಸಿನ ನಿರ್ದೇಶಾಂಕಗಳು 4 3, ಡಿನ ನಿರ್ದೇಶಾಂಕಗಳು x 2. ಡಿನ ನಿರ್ದೇಶಾಂಕಗಳು x 2. ನಾವಿಲ್ಲಿ x ಮತ್ತು yಗಳ ಬೆಲೆಯನ್ನು ಕಂಡುಹಿಡಿಯಬೇಕು. ಈಗ ನಾವಿಲ್ಲಿ ಇದಕ್ಕೆ ನಾವು ಯಾವ ಕಾನ್ಸೆಪ್ಟನ್ನು, ಯಾವ ಪರಿಕಲ್ಪನೆಯನ್ನು ಉಪಯೋಗಿಸ್ಬೇಕು ಅಂತಂದರೆ, ಕರ್ಣಗಳನ್ನು ಹಾಕ್ಕೊಂಡು ಮಧ್ಯಬಿಂದುವನ್ನು ಉಪಯೋಗಿಸ್ಕೊಂಡು ಎರಡೂ ಕರ್ಣಗಳ ಮಧ್ಯಬಿಂದು ಒಂದೇ ಆಗಿರುತ್ತೆ. ಯಾಕಂತಂದರೆ ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಈ ಕಾನ್ಸೆಪ್ಟನ್ನು, ಈ ಪರಿಕಲ್ಪನೆಯನ್ನು ಇಲ್ಲಿ ಉಪಯೋಗಿಸ್ಬೇಕಾಗತ್ತೆ. ಅದಕ್ಕೆ 2 ಕರ್ಣಗಳನ್ನು ನಾವು ಹಾಕ್ಕೊಳ್ಳೋಣ. ಇಲ್ಲಿ ಓ ಬಿಂದುವಿನಲ್ಲಿ ಎ ಸಿ ಮತ್ತು ಬಿ ಡಿ ಕರ್ಣಗಳು ಸಂಧಿಸುತ್ತವೆ ಅಂತ ತಿಳ್ಕೊಂಡ್ರೆ, ಓ ಬಿಂದು ಎ ಸಿಯ ಮಧ್ಯಬಿಂದು ಆಗಿರುತ್ತೆ. ಹಾಗೆ
ಬಿ ಡಿಯ ಮಧ್ಯಬಿಂದು ಕೂಡ ಆಗಿರುತ್ತೆ, ಕರ್ಣಗಳು ಪರಸ್ಪರ ಅರ್ಧಿಸೋದ್ರಿಂದ. ಈಗ ನಾವೇನು ಮಾಡೋಣ ಅಂತಂದರೆ, ಮೊದಲು ಎ ಮತ್ತು ಸಿಗಳ ಎರಡೂ ನಿರ್ದೇಶಾಂಕಗಳನ್ನು ಕೊಟ್ಟಿರೋದ್ರಿಂದ ನಾವು ಮೊದಲು ಈ ಓನ ನಿರ್ದೇಶಾಂಕವನ್ನು ಮಧ್ಯಬಿಂದು ಸೂತ್ರದಿಂದ ಕಂಡುಹಿಡ್ಕೊಳ್ಳೋಣ. ಅದು ಬಿ ಡಿಯ ಮಧ್ಯಬಿಂದು ಕೂಡ ಆಗಿದ್ದು ಅದೇ ನಿರ್ದೇಶಾಂಕವನ್ನು ಹೊಂದಿರುತ್ತೆ. ಅದಕ್ಕೆ ನಾವು ಬರ್ಕೊಳ್ಳೋಣ. ಎ 4, 5, ಸಿ 4, 3, ಓ ಎಕ್ಸ್ ವೈ ಅಂತ ತಿಳ್ಕೊಳ್ಳೋಣ, ಅಥವಾ ಬೇರೆ ಏನಾದರೂ ಹಾಕೋಬೋದು ನಾವು. ಇಲ್ಲ ಎಕ್ಸ್ ವೈ ಅಂತ ತಿಳ್ಕೊಳ್ಳೋಣ. ಎಕ್ಸ್ ವೈ, ಓ ಎಕ್ಸ್ ವೈ ಇದು ಎ ಸಿ ಕರ್ಣದ ಮಧ್ಯಬಿಂದು. ಅದಕ್ಕೆ ಮಧ್ಯಬಿಂದು ಸೂತ್ರವನ್ನು ಬರೆಯೋಣ. ಇದನ್ನು x1 y1, ಇದನ್ನು x2 y2, ಹಾಗೆ ಇದನ್ನು ಎಕ್ಸ್ ವೈ ಅಂತ ಇಟ್ಕೊಂಡಿದ್ದೀವಿ ನಾವು. ಅಂದರೆ ಓ ಎಕ್ಸ್ ವೈ ಇಸ್ ಈಕ್ವಲ್ಸ್ ಟು ಮಧ್ಯಬಿಂದು ಸೂತ್ರವನ್ನು ಬರೀರಿ. ಓ ಎಕ್ಸ್ ವೈ ಇಸ್ ಈಕ್ವಲ್ಸ್ ಟು ಮಧ್ಯಬಿಂದು ಸೂತ್ರ ಏನಾಗತ್ತದು? x2 ಪ್ಲಸ್ x1/2 y2 ಪ್ಲಸ್ y1/2. ಇಲ್ಲಿ ಬೆಲೆಗಳನ್ನು ಹಾಕೋಣ. x2 ಅಂತಂದರೆ 4, x1 ಅಂತಂದರೆ 4, x2 ಪ್ಲಸ್ x1 4 ಪ್ಲಸ್ 4, 4 ಪ್ಲಸ್ 4/2, y2 ಪ್ಲಸ್ y1 ಏನಾಗುತ್ತೆ? 3 ಪ್ಲಸ್ 5, 3 ಪ್ಲಸ್ 5/2 ಆಗುತ್ತೆ. ಈಗ ಇಲ್ಲೇನಾಯಿತು? 4 ಪ್ಲಸ್ 4 8, 8/2 ಆಯಿತು. ಹಾಗೆ 3 ಪ್ಲಸ್ 5 8, 8/2 ಆಯಿತು. ಈಗ ಓ ಎಕ್ಸ್ ವೈ ಅಂತಂದರೆ ಏನು ಸಿಕ್ತು? ಓ ಎಕ್ಸ್ ವೈ ಅಂತಂದರೆ 2 1 2 4 4, ಹಾಗೆ ಇಲ್ಲೂ ಕೂಡ 2 1 2 4 4 ಆಯ್ತು ಇಲ್ಲಿ. ಈಗ ನಮಗೆ ಮಧ್ಯಬಿಂದು ಓನ ನಿರ್ದೇಶಾಂಕ ದೊರಕಿತು. ಈಗ ನಾವು ಅದೇ ಮಧ್ಯಬಿಂದು, ಅದೇ ಎ ಸಿಯ ಮಧ್ಯಬಿಂದು ಬಿ ಡಿಯ ಮಧ್ಯಬಿಂದು ಕೂಡ ಆಗಿರುತ್ತೆ. ಬರೆಯೋದಕ್ಕೆ ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸುವುದರಿಂದ ಓ ಎಕ್ಸ್ ವೈ ಇದು ಎರಡೂ ಕರ್ಣಗಳ ಮಧ್ಯಬಿಂದುವಾಗಿರುವುದು. ಎರಡೂ ಕರ್ಣಗಳ ಮಧ್ಯಬಿಂದು. ಅದೇ ನಾವು ಓ ಎಕ್ಸ್ ವೈಯನ್ನು ತಗೊಳ್ಳೋಣ. ಇಲ್ಲಿ ಓ ಎಕ್ಸ್ ವೈ ಇಸ್ ಈಕ್ವಲ್ಸ್ ಟು ಏನು? 4 4 ಇದೆ. ಇಲ್ಲಿ ಎಕ್ಸ್ ವೈ ಇಸ್ ಈಕ್ವಲ್ಸ್ ಟು 4 4 ಇದೆ. ಈಗ ನಾವು ಇನ್ನೊಂದು ಕರ್ಣದ ನಿರ್ದೇಶಾಂಕಗಳ ತಗೊಳ್ಳೋಣ. ಯಾವ ಕರ್ಣದ್ದು? ಬಿ ಡಿ ಕರ್ಣದ್ದು ಬರೆಯೋಣ. ಓ ಇದು ಬಿ ಡಿಯ ಮಧ್ಯಬಿಂದು. ಬಿನ ನಿರ್ದೇಶಾಂಕಗಳನ್ನು ಮೊದಲು ಬರೆಯೋಣ. ಬಿ ಇದು ಓ ಎಕ್ಸ್ ವೈ ಇದೆ. ಬಿನ ನಿರ್ದೇಶಾಂಕಗಳು 7 ವೈ. ಪ್ರಶ್ನೆಯನ್ನು ನೋಡಿ ಮಕ್ಕಳೇ, ಚಿತ್ರವನ್ನು ಕೂಡ ನೋಡಿ. ಡಿನ ನಿರ್ದೇಶಾಂಕಗಳು ಎಕ್ಸ್ ವೈ. ಓ ಇದು ಬಿ ಡಿಯ ಮಧ್ಯಬಿಂದು. ಓ ಇದು ಬಿ ಡಿಯ ಮಧ್ಯಬಿಂದು. ಈಗ ನಾವು ಮತ್ತೆ ಪುನಃ ಮಧ್ಯಬಿಂದು ಸೂತ್ರವನ್ನು ಬರೆಯೋಣ. ಏನದು? ಓ ಎಕ್ಸ್ ವೈ ಇಸ್ ಈಕ್ವಲ್ಸ್ ಟು, ಪುನಃ ಅದೇ ಸೂತ್ರ, ಮಧ್ಯಬಿಂದು ಸೂತ್ರ. ಏನದು? x2 ಪ್ಲಸ್ x1/2 y2 ಪ್ಲಸ್ y1/2.
ಈಗ ಇಲ್ಲಿ ಎಕ್ಸ್ ವೈ ಜಾಗದಲ್ಲಿ 4 4 ಬರೆಯೋಣ. ಏನು ಬರೆಯೋಣ? 4 4 ಈಕ್ವಲ್ಸ್ ಇಲ್ಲಿ ನಾವು ಬಿ 7y x1 y1 ಡಿ ಎಕ್ಸ್ ವೈಯನ್ನು ಇಲ್ಲಿ ಡಿ ತಪ್ಪಾಗಿದೆ ನಾವು ಬರ್ಕೊಂಡಿರೋದು x2 ಬಿ 7y x1 y1 ಮತ್ತು ಡಿ x2 x2 y2 ಅಂತ ಬರ್ಕೊಳ್ಳೋಣ. ಈಗ ಸೂತ್ರದಲ್ಲಿ ಅದನ್ನು ನಾವು ಹಾಕೋಣ. x2 + x1 ಅಂದರೆ x + 7 x + 7/2. ಇಲ್ಲಿ y2 + y1 ಅಂದರೆ 2 + y 2 + y/2. ಈಗ ನಾವು ಮೊದಲನೆಯದನ್ನು ಮೊದಲನೆಯದಕ್ಕೆ, ಎರಡನೆಯದಕ್ಕೆ ಸಮದೂಗಿಸೋಣ. ಯಾಕಂತಂದರೆ ಇಲ್ಲಿ 4 ಇದು x + 7/2ನ ಬೆಲೆ, ಹಾಗೆ ಈ 4 ಇದು ಕೂಡ ಈ 2 + y/2ನ ಬೆಲೆ ಆಗಿರುತ್ತೆ. ಅದಕ್ಕೆ ನಾವು ಮೊದಲನೆಯದಕ್ಕೆ, ಎರಡನೆಯದಕ್ಕೆ ಸಮದೂಗಿಸೋಣ. ಅದಕ್ಕೆ ಏನು ಬರೆಯೋಣ? ಇಲ್ಲಿ x + 7/2 = 4 ಬರೆಯೋಣ. x + 7/2 = ಈ 4 ಇಲ್ಲಿ ಬರೆಯೋಣ. ಹಾಗೆ ಇಲ್ಲಿ ಮತ್ತು 2 + y/2 = 2 ಬರೆಯೋಣ. 4 ಬರೆಯೋಣ. 2 + y/2 = 4. ಈಗ ಓರೆ ಗುಣಾಕಾರ ಮಾಡೋಣ. x + 7 = 2 × 4 ಎಷ್ಟಾಗುತ್ತೆ? 8 ಆಗುತ್ತೆ. ಇಲ್ಲಿ 2 + y = 4 × 2 8 ಆಗುತ್ತೆ. x = 8 - 7 8 - 7 ಎಷ್ಟು ಬಂತು? x = 1 ಬಂತು. ಇಲ್ಲಿ y = 8 - 2 8 - 2 y = ಎಷ್ಟು ಬಂತು? 6. ಅದಕ್ಕೆ ಇಲ್ಲಿ x ಮತ್ತು yನ ಬೆಲೆ x = 1 y = 6. ಇವು x ಮತ್ತು yನ ಬೆಲೆಗಳು. ಇಲ್ಲಿ ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳನ್ನು ಉಪಯೋಗಿಸಿಕೊಂಡು ನಾವು x ಮತ್ತು yನ ಬೆಲೆಗಳನ್ನು ಕಂಡುಹಿಡಿಯಬಹುದು. ಈಗ 29ನೆಯ ಪ್ರಶ್ನೆ. ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ. ಮಕ್ಕಳಲ್ಲಿ ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿರ್ತಾರೆ. ನಾವು ಸರಾಸರಿಯನ್ನು ಕಂಡುಹಿಡಿಯಬೇಕು. ನಾವು ಸಾಮಾನ್ಯವಾಗಿ ನೇರ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯಬಹುದು ಸುಲಭವಾಗಿ. ಇಲ್ಲಿ ಮೊದಲು ವರ್ಗಾಂತರವನ್ನು ಚೆಕ್ ಮಾಡ್ಕೊಳ್ಳೋಣ. 10ರಿಂದ 20 ಮತ್ತು 20ರಿಂದ 30, 30ರಿಂದ 40, 40ರಿಂದ 50, 50ರಿಂದ 60 ಇದೆ. ಅಂದರೆ ಇಲ್ಲಿ ಇದು ಕಂಟಿನ್ಯೂಸ್ ಅಂದರೆ ಮುಂದುವರಿದಿದೆ, ನಿರಂತರವಾಗಿದೆ. ಅಂದರೆ ಇಲ್ಲಿ 22 ಬಂದಿದೆ, 30 ಬಂದಿದೆ, 40 ಬಂದಿದೆ, 50 ಬಂದಿದೆ. ಅಂದರೆ ಮೊದಲನೇ ವರ್ಗಾಂತರದ ಮೇಲ್ಮಿತಿ ಇನ್ನೊಂದರ ಕೆಳಮಿತಿಯಾಗಿ ಬಂದಾಗ ನಾವು ಇಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಮೇಲ್ಮಿತಿ ಇನ್ನೊಂದರ ಕೆಳಮಿತಿ ಮತ್ತು ಇದರ ಮೇಲ್ಮಿತಿ ಮತ್ತೊಂದರ ಕೆಳಮಿತಿ ಹೀಗೆ ಬಂದಿರೋದ್ರಿಂದ ಇಲ್ಲಿ ಯಾವುದೇ ಬದಲಾವಣೆಯ ಅವಶ್ಯಕತೆ ಇರೋದಿಲ್ಲ. ಇದನ್ನು ಹಾಗೇ ಬರ್ಕೊಳ್ಳೋಣ ನಾವು. ಈಗ ಇಲ್ಲಿ ಆವೃತ್ತಿಯನ್ನು ಕೊಟ್ಟಿದ್ದಾರೆ. ಆವೃತ್ತಿ ಅಂತಂದರೆ ನಮಗೆ ಗೊತ್ತಿದೆ ಎಫ್. ಈಗ ನಾವು 4 ಕಾಲಮ್ಗಳನ್ನು ಹಾಕ್ಕೊಳ್ಳೋಣ. 2 ಕಾಲಮ್ಗಳನ್ನು ಅವ್ರು ಕೊಟ್ಟಿರ್ತಾರೆ. 3 ಮತ್ತು 4ನೇ ಕಾಲಮ್ಗಳನ್ನು ನಾವು ಹಾಕ್ಕೋಬೇಕು. 3ನೇ ಕಾಲಮ್ ಯಾತಕ್ಕೆ ಮಕ್ಕಳೇ? 3ನೇ ಕಾಲಮ್ ಇದು ಎಕ್ಸಾಯನ್ನು ಕಂಡುಹಿಡಿಯೋದಕ್ಕೆ. ಎಕ್ಸೈ ಅಂತಂದರೆ ವರ್ಗಾಂತರದ ಮಧ್ಯಬಿಂದು. ಅದನ್ನು ಕ್ಲಾಸ್ ಮಾರ್ಕ್ ಅಂತ ಕೂಡ ಹೇಳ್ತಾರೆ. ವರ್ಗಾಂತರದ ಮಧ್ಯಬಿಂದು. ನಂತರ ಎಫ್ ಐ ಅಂತಂದರೆ ಆವೃತ್ತಿ. ಇದು ಸಿ ಐ ಕ್ಲಾಸ್ ಇಂಟರ್ವಲ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ, ವರ್ಗಾಂತರ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಈಗ ಇಲ್ಲಿ 2 ಕಾಲಮನ್ನು ಅವರೇ ಕೊಟ್ಟಿರ್ತಾರೆ. ವರ್ಗಾಂತರದ ಕಾಲಮ್ ಮತ್ತು ಆವೃತ್ತಿಯ ಕಾಲಮನ್ನು ಅವರೇ ಕೊಟ್ಟಿರ್ತಾರೆ. 3ನೇ ಕಾಲಮ್ ಮತ್ತು 4ನೇ ಕಾಲಮನ್ನು ನಾವು ತುಂಬಬೇಕಾಗಿದೆ. ಹೇಗೆ ತುಂಬೋದು ಅದನ್ನು? ಇಲ್ಲಿ
ಎಕ್ಸ್ ಐ ಅಂತಂದರೆ ಮಧ್ಯಬಿಂದು. ಯಾವುದರ ಮಧ್ಯಬಿಂದು? ವರ್ಗಾಂತರದ ಮಧ್ಯಬಿಂದು. ಅದಕ್ಕೆ ಏನು ಮಾಡ್ಬೇಕು ನಾವು? ಇಲ್ಲಿ ಕೆಳಮಿತಿ ಮತ್ತು ಮೇಲ್ಮಿತಿಯನ್ನು ಕೂಡಿಸ್ಬಿಟ್ಟು, ಕೆಳಮಿತಿ ಪ್ಲಸ್ ಮೇಲ್ಮಿತಿಯನ್ನು ಕೂಡಿಸಿ ಬಂದಂಥ ಮೊತ್ತವನ್ನು 2ರಿಂದ ಭಾಗಿಸಿದರೆ ನಮಗೆ ಆ ವರ್ಗಾಂತರದ ಮಧ್ಯಬಿಂದು ಸಿಗತ್ತೆ. ಅದಕ್ಕೆ ಏನು ಮಾಡೋಣ ನಾವಿಲ್ಲಿ? ರಫ್ ಆಗಿ 10 ಮತ್ತು 20 ಕೂಡಿಸಿದರೆ ಎಷ್ಟಾಗತ್ತೆ? 30 ಆಗುತ್ತೆ. ಈ 30 2ರಿಂದ ಭಾಗಿಸಿದರೆ 2 15 30 ಆಗುತ್ತೆ. ಹೀಗೆ ನಾವು ಏನು ಮಾಡಬೇಕು? ಮಧ್ಯಬಿಂದುವನ್ನು ಕಂಡುಹಿಡಬೇಕು. ಎಷ್ಟಾಯ್ತು ಇಲ್ಲಿ? ಇದು 15 ಆಯಿತು. ಈ 10 ಮತ್ತು 20 ಮಧ್ಯಬಿಂದು 15 ಆಯಿತು. ಹೇಗೆ ಮಾಡಿದ್ವಿ ನಾವು ಅದನ್ನು? 10ಕ್ಕೆ 20 ಕೂಡಿಸ್ಬೇಕು. 30 ಆಗತ್ತಾನೆ. ಆ 30 2ರಿಂದ ಭಾಗಿಸಿದರೆ 15 ಬರುತ್ತೆ. 30 ಎಷ್ಟರಿಂದ ಭಾಗಿಸ್ಬೇಕು? 2ರಿಂದ. ಎಲ್ಲದಕ್ಕೂ ಹಾಗೆ ಮಾಡಬೇಕು ನಾವು. ಈಗ 20 ಪ್ಲಸ್ 30 ಎಷ್ಟಾಗುತ್ತೆ ಮಕ್ಕಳೇ? 20 ಮತ್ತು 30 ಕೂಡಿಸಿದರೆ 50 ಆಗುತ್ತೆ. 50 2ರಿಂದ ಭಾಗಿಸಿದರೆ 50/2 2ರಿಂದ ಭಾಗಿಸಿದರೆ ಎಷ್ಟು ಬರುತ್ತೆ? 25 ಬರುತ್ತೆ. ಅದಕ್ಕೆ ಇದನ್ನು ಎಷ್ಟು ಬರೆಯೋಣ? 25 ಬರೆಯೋಣ. ಎಷ್ಟು? 25. ಹಾಗೆ ನಾವು 30ರಿಂದ 40 ಇದರ ಮಧ್ಯಬಿಂದು ಅಂದರೆ ಎಕ್ಸ್ ಐ. ಇಲ್ಲೂ ಕೂಡ ಅಷ್ಟೇ 30 ಮತ್ತು 40 ಕೂಡಿಸ್ರಿ. 30 ಮತ್ತು 40 ಕೂಡಿಸಿದ್ರೆ ಎಷ್ಟಾಗುತ್ತೆ? 70 ಆಗುತ್ತೆ. 70 2ರಿಂದ ಭಾಗಿಸಿದರೆ 2 3 6 1 ಉಳ್ಕೊಳ್ಳುತ್ತೆ, 2 5 ಅಂದರೆ ಎಷ್ಟು ಬಂತು? 35 ಬಂತು. ಅಂದರೆ 70/2 ಮಾಡಿದಾಗ 35 ಬರುತ್ತೆ. ಅಂದರೆ 30 ಮತ್ತು 40 ಮಧ್ಯಬಿಂದು ಎಷ್ಟಾಯಿತು? 35 ಆಯಿತು. ಹಾಗೆ 40 ಮತ್ತು 50 ಮಧ್ಯಬಿಂದು 40 ಪ್ಲಸ್ 50. 40 ಮತ್ತು 50 ಕೂಡಿಸಿದ್ರೆ ಎಷ್ಟಾಗುತ್ತೆ? 90. 90ರ ಅರ್ಧ ಅಂದರೆ 90 2ರಿಂದ ಭಾಗಿಸಿದರೆ 90/2 ಮಾಡಿದರೆ ಎಷ್ಟು ಬರುತ್ತೆ? 90ರ ಅರ್ಧ 45. 45 2 90. ಹಾಗೆ ಇಲ್ಲಿ ಮಧ್ಯಬಿಂದು ಯಾವುದಾಯಿತು? 45 ಆಯಿತು. ನಂತರ 50ರಿಂದ 60. 50 ಪ್ಲಸ್ 60 ಎಷ್ಟು? 5 6 11 ಆಗುತ್ತೆ. ಅಂದರೆ 110 ಆಗುತ್ತೆ. 110 2ರಿಂದ ಭಾಗಿಸಿದರೆ 2 5 10 1 ಉಳ್ಕೊಳ್ಳುತ್ತೆ, ಮತ್ತು ಪುನಃ 2 5 10 ಎಷ್ಟು ಬಂತು? 55 ಬಂತು. ಹೀಗೆ ನಮಗೆ ಮಧ್ಯಬಿಂದು ಸಿಕ್ತು. ಮಧ್ಯಬಿಂದುವನ್ನು ಕಂಡುಹಿಡಿಯುವ ವಿಧಾನವನ್ನು ಸರಿಯಾಗಿ ತಿಳ್ಕೊಳ್ಳಿ. ಕೆಳಮಿತಿ ಮತ್ತು ಮೇಲ್ಮಿತಿಯನ್ನು ಕೂಡಿಸ್ಬೇಕು ಮತ್ತು 2ರಿಂದ ಬಂದಂತಹ ಮೊತ್ತವನ್ನು ಭಾಗಿಸ್ಬೇಕು. ಈಗ ನಮಗೆ ಎಲ್ಲ ಎಕ್ಸ್ ವೈಗಳು ದೊರಕಿದ್ವು. ಈಗ ನಾವು ಎಫ್ ಐ ಎಕ್ಸ್ ಐಯನ್ನು ಮಾಡಬೇಕು. ಹೇಗೆ ಮಾಡೋದು? ಇಲ್ಲಿ 2 ಮತ್ತು 15 ಗುಣಿಸಿ ಬರೀಬೇಕು. 15 2 ಎಷ್ಟು? 30. ನೇರವಾಗಿ ನೀವು ಬರಿಬೋದು. 15 2 ಎಷ್ಟು? 30. 25 ಇಂಟು 3. 25 3 25 3 ಎಷ್ಟು? 75. ಹಾಗೆ 35 ಇಂಟು 5. 35 ನಿಮಗೆ ತಕ್ಷಣ ಗೊತ್ತಾಗಿಲ್ಲ ಅಂದರೆ ಗುಣಿಸಿ ಬರೀರಿ. 35 ಇಂಟು 5 ಎಷ್ಟು ಬರುತ್ತೆ? 5 5 25. ಇಲ್ಲಿ 2 ಕ್ಯಾರಿ ಬರುತ್ತೆ. 5 3 15 ಪ್ಲಸ್ 2 ಎಷ್ಟು ಬಂತು? 175 ಬಂತು. 35 ಇಂಟು 5 ಎಷ್ಟು? 35 ಇಂಟು 5 175 ಬಂತು. ಅದನ್ನು ಇಲ್ಲಿ ಬರೆಯೋಣ. 175. ನಂತರ 45 ಇಂಟು 7 ಅದನ್ನು ನೀವು ಗುಣಿಸಿ ಬರೀರಿ. 45 ಇಂಟು 7 ಏನಾಗುತ್ತೆ? ಗುಣಿಸೋಣ. ಇಲ್ಲಿ 45 ಇಂಟು 7. 45 ಇಂಟು 7 ಎಷ್ಟಾಯಿತು? 7 5 35 ಬರುತ್ತೆ. 7 4 28 3 31 ಅಂದರೆ 315 ಬರುತ್ತೆ. ಎಷ್ಟು ಬಂತು? 315 ಬಂತು. 315 ಇಲ್ಲಿ ನಾವು ಬರೆಯೋಣ. 315 ಆಯಿತು. ಆಮೇಲೆ 55 ಇಂಟು 3. 55 ಇಂಟು 3. 55 ಇಂಟು 3 ಎಷ್ಟು ಬರುತ್ತೆ? 3 5 15. ಮತ್ತು ಪುನಃ 3 5 15 ಅದಕ್ಕೆ 1 ಉಳ್ಕೊಂಡಿರುತ್ತಲ್ಲ ಅದನ್ನು ಕೂಡಿಸಿದರೆ 165 ಬಂತು. ಅಂದರೆ 55 ಇಂಟು 3. 55 ಇಂಟು 3 ಎಷ್ಟು? 165 ಬಂತು. ಈಗ ನಮಗೆ ಸೂತ್ರ ಗೊತ್ತಿರಬೇಕು. ನೇರ ವಿಧಾನದಿಂದ ನಾವು ಸರಾಸರಿಯನ್ನು ಕಂಡುಹಿಡಿಯೋದಕ್ಕೆ ನಮಗೆ ಏನೇನು ಬೇಕು? ಸಿಗ್ಮಾ ಎಫ್ ಐ ಎಕ್ಸ್ ಐ ಮತ್ತು ಸಿಗ್ಮಾ ಎಫ್ ಐ ಬೇಕು.
ಸಿಗ್ಮಾ ಎಫ್ ಐ ಬೇಕು. ಅದೆರಡನ್ನು ನಾವು ಮಾಡ್ಕೋಬೇಕಾಗತ್ತೆ. ಇಲ್ಲಿ ಹೇಗೆ ಮಾಡ್ಕೊಳ್ಳೋದು, ಎಲ್ಲ ಎಫ್ ಐಗಳನ್ನು ಕೂಡಿಸಿದರೆ ಸಿಗ್ಮಾ ಎಫ್ ಐ ಆಗುತ್ತೆ. ಏನು ಕೂಡಿಸಿದನ 2 + 3 5, 5ಕ್ಕೆ 5 ಕೂಡಿಸಿದರೆ 10, 10ಕ್ಕೆ 7 ಕೂಡಿಸಿದರೆ 17, 17ಕ್ಕೆ 3 ಕೂಡಿಸಿದರೆ 20 ಬರುತ್ತೆ. ಬರೆಯೋಣ ಇಲ್ಲಿ ಎಷ್ಟು 20. ಇನ್ನೊಂದು ಸಲ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. 3ಕ್ಕೆ 7 ಕೂಡಿಸಿದರೆ 10 + 5 15, 15 3 18, 18 2 20. ಈಗ ನಾವು ಸಿಗ್ಮಾ ಎಫ್ ಐ ಎಕ್ಸ್ ಐ ಮಾಡಬೇಕು. ಸಿಗ್ಮಾ ಎಫ್ ಐ ಎಕ್ಸ್ ಐ ಅಂದರೆ ಮಕ್ಕಳೇ, ನಾವಿಲ್ಲಿ ಕೂಡಿಸ್ಬೇಕಾದ್ರೆ ಎಲ್ಲ ಅಂಕಿಗಳನ್ನು ಯಾವ್ಯಾವ ಅಂಕಿಗಳ ಕೆಳಗಡೆ ಯಾವ್ಯಾವ ಅಂಕಿ ಬರಬೇಕು ಅದೇ ಥರನೇ ಬರ್ಕೋಬೇಕು. ಅಂದರೆ ಬಿಡಿ ಸ್ಥಾನದ ಅಂಕಿಗಳು ಒಂದರ ಕೆಳಗಡೆ ಒಂದು ಬರಬೇಕು. ಹಾಗೆ 10ರ ಸ್ಥಾನದ ಅಂಕಿಗಳು ಕೂಡ ಒಂದರ ಕೆಳಗಡೆ ಒಂದು ಬರಬೇಕು. 100ರ ಸ್ಥಾನದ ಅಂಕಿಗಳು ಕೂಡ ಒಂದರ ಕೆಳಗಡೆ ಒಂದು ಕ್ರಮವಾಗಿ ಸರಿಯಾಗಿ ಬಂದಿರಬೇಕು. ಅಂದರೆ ಮಾತ್ರ ನಾವಿಲ್ಲಿ ಸರಿಯಾದ ರೀತಿಯಲ್ಲಿ ಕೂಡಿಸೋದಕ್ಕಾಗತ್ತೆ. ಇಲ್ಲಾಂದರೆ ನೀವು ಕನ್ಫ್ಯೂಸ್ ಮಾಡಿಕೊಂಡು ತಪ್ಪಾಗಿ ಕೂಡಿಸ್ತೀರ. ಅದಕ್ಕೆ ನಾವಿಲ್ಲಿ ಫಸ್ಟು ಬಿಡಿ ಸ್ಥಾನದ ಎಲ್ಲ ಅಂಕಿಗಳನ್ನು ಕೂಡಿಸೋಣ. ಎಷ್ಟು ಬರುತ್ತೆ, 5 + 5 10, 10 + 5 15, 15 + 5 ಎಷ್ಟು 20 ಆಗುತ್ತೆ. 20 ಬರೆಯೋಣ. ಇಲ್ಲಿ 0 ಬರೆಯೋಣ. ಆಮೇಲೆ ಇಲ್ಲಿ 2 ಕ್ಯಾರಿ ಆಗುತ್ತೆ. 2 + 3 5, 5 + 7 12, 12 + 7 19, 19 1 20, 20 + 6 26 ಆಗುತ್ತೆ. ಮತ್ತು ಇಲ್ಲಿ 2 ಕ್ಯಾರಿ ಬರುತ್ತೆ, ಬರೆಯೋಣ. 2 + 1 3, 3 + 3 6, 6 + 1 7 ಆಗುತ್ತೆ. ಅಂದರೆ ಎಷ್ಟು ಬಂತು ಇಲ್ಲಿ ಸಿಗ್ಮಾ ಎಫ್ ಐ ಎಕ್ಸ್ ಐ 760 ಬಂತು. ಈಗ ನಾವು ಸೂತ್ರವನ್ನು ಬರೆಯೋಣ. ಸರಾಸರಿ ಎಕ್ಸ್ ಬಾರ್ ಅಂದರೆ ಏನು ಬರುತ್ತೆ ಇಲ್ಲಿ ಅಂಶದಲ್ಲಿ ಸಿಗ್ಮಾ ಎಫ್ ಐ ಎಕ್ಸ್ ಐ ಬರುತ್ತೆ, ಕೆಳಗಡೆ ಸಿಗ್ಮಾ ಎಫ್ ಐ ಬರುತ್ತೆ. ಈಕ್ವಲ್ಸ್ ಬರೆಯೋಣ. ಸಿಗ್ಮಾ ಎಫ್ ಐ ಎಕ್ಸ್ ಐ ಏನಿಲ್ಲಿ 760, ಸಿಗ್ಮಾ ಎಫ್ ಐ ಎಷ್ಟು 20, ಅದನ್ನು ಬರೆಯೋಣ ಇಲ್ಲಿ. ಈಗ ಇಲ್ಲಿ ಕ್ಯಾನ್ಸಲ್ ಆಯಿತು. 2 1 2 3 6, 2 8 ಬರುತ್ತೆ. ಉತ್ತರ ಏನು ಬರುತ್ತೆ 38 ಬರುತ್ತೆ. ಇಲ್ಲ ಅಂತಂದರೆ ನೀವು ಪಕ್ಕದಲ್ಲಿ ಹಾಕ್ಕೊಂಡು ಇದನ್ನು ಬಾಗಿಸ್ರಿ. 0 0 ಹೋಗಿರುತ್ತೆ, 0 0 ಹೋಗಿರುತ್ತೆ. ಉಳ್ಕೊಂಡಿರೋದೇನು 76. 76ನ್ನು 2ರಿಂದ ಬಾಗಿಸಿ. ನಿಮಗೆ ನೇರವಾಗಿ ಮಾಡ್ಲಿಕ್ಕೆ ಬಂದಿಲ್ಲ ಅಂತಂದರೆ 2 3 6, 7ರಲ್ಲಿ 6 ಹೋದರೆ 1, ಈ 6ನ್ನು ಇಳಿಸ್ಕೊಳ್ಳಿ, 6 ಬಂತು. 2 8 16, ಎಷ್ಟು ಬಂತು ಇಲ್ಲಿ ಉತ್ತರ 38 ಬಂತು. ಅದಕ್ಕೆ ಏನಾಯ್ತು ಇಲ್ಲಿ ಎಕ್ಸ್ ಬಾರ್ ಇದು 38. ಎಕ್ಸ್ ಬಾರ್ ಎಷ್ಟು 38, ಸರಾಸರಿ 38 ಆಯಿತು. ಈಗ ಅದೇ ಪ್ರಶ್ನೆಯ ಅಥವಾ ಪ್ರಶ್ನೆ, ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ಇಲ್ಲೂ ಕೂಡ ಅಷ್ಟೇ 2 ಕಾಲಮ್ಗಳನ್ನು ಕೊಟ್ಟಿದ್ದಾರೆ. ವರ್ಗಾಂತರ ಮತ್ತು ಆವೃತ್ತಿ ಸಿ ಐ ಮತ್ತು ಎಫ್ ಐಯನ್ನು ಕೊಟ್ಟಿದ್ದಾರೆ. ನಾವು ಏನನ್ನು ಕಂಡುಹಿಡಿಬೇಕು, ನಾವು ಮಧ್ಯಾಂಕವನ್ನು ಕಂಡುಹಿಡಿಬೇಕು. ಏನು ಕಂಡುಹಿಡಿಬೇಕು, ಮಧ್ಯಾಂಕವನ್ನು ಕಂಡುಹಿಡಿಬೇಕು. ನಿಮಗೆ ಗೊತ್ತಿದೆ ಮಧ್ಯಾಂಕಕ್ಕೆ 3 ಕಾಲಮ್ ಆಗುತ್ತೆ. 2 ಕಾಲಮನ್ನು ಅವರು ಇವಾಗಲೇ ಕೊಟ್ಟಿರ್ತಾರೆ. 3ನೇ ಕಾಲಮ್ ಏನಂತಂದರೆ ಸಿ ಎಫ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ಸಂಚಿತ ಆವೃತ್ತಿ ಅಂತ ಹೇಳ್ತೀವಿ. ಈಗ ಇಲ್ಲಿ 2 ಕಾಲಮ್ಗಳನ್ನು ಅವರು ಕೊಟ್ಟಿದ್ದಾರೆ. ನಾವು 3ನೇ ಕಾಲಮನ್ನು ಕಂಡುಹಿಡಿಬೇಕು. ಏನು ಮಾಡಬೇಕು, ಇಲ್ಲಿ ನಾವು ಮೊದಲು ವರ್ಗಾಂತರ ಕಂಟಿನ್ಯೂಸ್ ಆಗಿದೆಯೋ ನೋಡ್ಕೋಬೇಕು. ಇಲ್ಲಿ ಗ್ಯಾಪ್ ಇರಬಾರ್ದು. ಕೆಳಮಿತಿ ಮತ್ತು ಮೇಲ್ಮಿತಿಗಳನ್ನು ಗಮನಿಸಬೇಕು. ಇಲ್ಲಿ ಮೇಲ್ಮಿತಿ ಇಲ್ಲಿ ಕೆಳಮಿತಿಯಾಗಿ ಬಂದಿದೆ, ಹಾಗೆ ಇಲ್ಲಿ ಮೇಲ್ಮಿತಿ ಇಲ್ಲಿ ಕೆಳಮಿತಿಯಾಗಿ ಬಂದಿದೆ, ಇಲ್ಲಿ ಮೇಲ್ಮಿತಿ ಇಲ್ಲಿ ಕೆಳಮಿತಿಯಾಗಿ ಬಂದಿದೆ, ಇಲ್ಲಿ ಮೇಲ್ಮಿತಿ ಇಲ್ಲಿ ಕೆಳಮಿತಿಯಾಗಿ ಬಂದಿದೆ. ಅಂದರೆ ಇದು ಕಂಟಿನ್ಯೂಸ್ ಇದೆ, ನಿರಂತರವಾಗಿ ಮುಂದುವರಿಸ್ಕೊಂಡು ಬಂದಿದೆ. ಅದಕ್ಕೆ ಇಲ್ಲಿ ಯಾವುದೇ ಬದಲಾವಣೆಯ ಅವಶ್ಯಕತೆ ಇರೋದಿಲ್ಲ. ಇದು ಸಿ ಐ ಆವೃತ್ತಿಯನ್ನು ಕೊಟ್ಟಿದ್ದಾರೆ. ಎಫ್ ಐ ಇಲ್ಲಿ 2 ಕಾಲಮ್ಗಳನ್ನು ಕೊಟ್ಟಿದ್ದಾರೆ. ನಾವು ಮಧ್ಯಾಂಕವನ್ನು ಕಂಡುಹಿಡಿಯೋದಕ್ಕೆ 3ನೇ ಕಾಲಮ್ ಸಂಚಿತ ಆವೃತ್ತಿ ಅಂದರೆ ಸಿ ಎಫ್ನ ಅವಶ್ಯಕತೆ ಇಲ್ಲಿದೆ. ಸಿ ಎಫನ್ನು ನಾವು ಕಂಡುಹಿಡ್ಕೋಬೇಕು. ಸಿ ಎಫನ್ನು ಇಲ್ಲಿ ಬರೆಯೋಣ. ಈಗ ಮೊದಲನೇ ಸಿ ಎಫ್ ಯಾವುದಾಗತ್ತೆ, ಮೊದಲನೆಯ ವರ್ಗಾಂತರದ ಆವೃತ್ತಿನೇ ಆಗುತ್ತೆ. ಅಂದರೆ ಇಲ್ಲಿ ಏನಿದೆ ಅಂತಂದರೆ 2 ಇದೆ. ಮೊದಲನೆಯ ಸಿ ಐನ ಆವೃತ್ತಿ 2 ಇದೆ. 2ಅನ್ನು ಇಲ್ಲಿ ನಾವು ಬರೀಬೇಕು. ಈ 2ಕ್ಕೆ
ಮುಂದಿನ ಆವೃತ್ತಿ 3 ಸೇರಿಸಿದರೆ ಎರಡನೇ ಸಿ ಎಫ್ ನಮಗೆ ಸಿಗುತ್ತೆ. ಎಷ್ಟಾಗುತ್ತೆ? 2 + 3 5 ಆಗುತ್ತೆ. ಹಾಗೆ ಈ 5ಕ್ಕೆ ಈ 6 ಸೇರಿಸಿದರೆ 11 ಬರುತ್ತೆ. 3ನೇ ಸಿ ಎಫ್ 11 ಆಯಿತು. 11ಕ್ಕೆ 4 ಸೇರಿಸಿದರೆ 15 ಬರುತ್ತೆ. ಮತ್ತು ಈ 15ಕ್ಕೆ 5 ಸೇರಿಸಿದರೆ 20 ಬರುತ್ತೆ. ಇಲ್ಲಿ ಏನು ಮಾಡಿದ್ವಿ? ಇದನ್ನು 2 ಇಲ್ಲೇ ಬರೆದ್ವಿ. ಈ 2ಕ್ಕೆ 3 ಸೇರಿಸಿದರೆ 2 + 3 5 ಆಯಿತು. ಈ 5ಕ್ಕೆ 6 ಸೇರಿಸಿದರೆ 5 + 6 11 ಆಯಿತು. ಈ 11ಕ್ಕೆ 4 ಸೇರಿಸಿದರೆ 11 + 4 15 ಆಯಿತು. 15ಕ್ಕೆ 5 ಸೇರಿಸಿದರೆ 15 + 5 20 ಆಯಿತು. ಈಗ ನಾವಿಲ್ಲಿ ಪುನಃ FI ಸಿಗ್ಮಾ FI ಎಷ್ಟು ಬರುತ್ತೆ ನೋಡೋಣ. FIಗಳ ಮೊತ್ತ ಇಲ್ಲಿ ನೀವು ಎನ್ನನ್ನು ಕಂಡುಹಿಡಿಯಿರಿ. ಎನ್ ಅಂದರೆ ಸಿಗ್ಮಾ FI, ಅದೆಲ್ಲ FIಗಳ ಮೊತ್ತ. ಇಲ್ಲಿ ನಾವು ಇದನ್ನು ಸರಾಸರಿಯಲ್ಲಾದರೆ ಸಿಗ್ಮಾ FI ಅಂತ ಹೇಳ್ತೀವಿ. ಇಲ್ಲಿ ಮಧ್ಯಾಂಕದಲ್ಲಾದರೆ ಇದನ್ನು ನಾವು ಎನ್ ಅಂತ ಹೇಳ್ತೀವಿ. ಎನ್ ಎಷ್ಟಾಗುತ್ತೆ? ಇಲ್ಲಿ ಇವೆಲ್ಲವುಗಳ ಮೊತ್ತ, ಎಲ್ಲ FIಗಳ ಮೊತ್ತ 2 + 3 5, 5 + 6 11, 11 + 4 15, 15 + 5 20. ಇಲ್ಲಿ ಕೊನೆಯ ಸಿ ಎಫ್ ಎಷ್ಟು ಬಂದಿದೆಯೋ ಅಷ್ಟೇ ಎನ್ ಇರುತ್ತೆ. ಅಂದರೆ ಮಾತ್ರ ನೀವು ಸರಿಯಾಗಿ ಕೂಡಿಸಿದ್ದೀರ ಅಂತ ಅರ್ಥ. ಈಗ ನಾವು ಸೂತ್ರದ ಪ್ರಕಾರ ನಮಗೆ ಏನೇನು ಬೇಕು? ಇಲ್ಲಿ ಮಧ್ಯಾಂಕ = L + n/2 - CF / F × H. ನಮಗೆ ಬೇಕಾಗಿರೋದು ಎಲ್ ಅಂತಂದರೆ ಯಾವ ವರ್ಗಾಂತರದಲ್ಲಿ ಮಧ್ಯಾಂಕ ಬರ್ತಾ ಇದೆ ಅದರ ಕೆಳಮಿತಿ, ಮತ್ತು ಎಫ್ ಇದು ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ, ಹಾಗೂ ಮತ್ತು ಸಿ ಎಫ್ ಇದು ಮಧ್ಯಾಂಕವಿರುವ ವರ್ಗಾಂತರದ ಹಿಂದಿನ ಸಿ ಎಫ್ ಆಗುತ್ತೆ. ಇದನ್ನೆಲ್ಲ ನಾವು ಇಲ್ಲಿ ಮೊದಲು ಬರ್ಕೋಬೇಕಾಗತ್ತೆ. ಮೊದಲು ನಾವೇನೇನು ಬರ್ಕೊಳ್ಳೋಣ? n/2 ಮಾಡಿಕೊಂಡು ಮಧ್ಯಾಂಕ ಯಾವ ವರ್ಗಾಂತರದಲ್ಲಿ ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. n/2 ನಾವು ಸ್ಮಾಲ್ ಲೆಟ್ರ್ ಆದರೂ ಬರೀಬೋದು, ಕ್ಯಾಪಿಟಲ್ ಲೆಟ್ರ್ ಆದರೂ ಬರೀಬೋದು. ಸ್ಮಾಲ್ ಲೆಟ್ರ್ ಬರೆಯೋಣ. n = 20 ಇದೆ. n/2 = 20/2 ಅಂದರೆ 10 ಬರುತ್ತೆ. ಈ 10ಕ್ಕೆ ಸಮೀಪದ ಆದರೆ ದೊಡ್ಡದಾದಂತಹ ಸಿ ಎಫ್ ಅನ್ನು ನಾವು ಪತ್ತೆ ಹಚ್ಚಬೇಕು. ಇಲ್ಲಿ ಸಮೀಪದ ಮತ್ತು ದೊಡ್ಡದಾದ ಸಿ ಎಫ್ ಅಂದರೆ 11. ಇಲ್ಲಿ 10ಕ್ಕೆ ಸಮೀಪದ ಮತ್ತು ದೊಡ್ಡದಾದ ಸಿ ಎಫ್ ಅಂತಂದರೆ 11. n/2 10 ಬಂದಿದೆ. ನಾವು ಯಾವ ಸಿ ಎಫ್ ಅನ್ನು ಪತ್ತೆ ಹಚ್ಚಬೇಕು? 10ಕ್ಕೆ ಸಮೀಪದ ಮತ್ತು ದೊಡ್ಡದಾದ ಸಮೀಪದ ಸಿ ಎಫ್ ಅನ್ನು ಪತ್ತೆ ಹಚ್ಚಬೇಕು. ಅದು ಯಾವ ವರ್ಗಾಂತರದ ಸಿ ಎಫ್, ಆ ವರ್ಗಾಂತರದಲ್ಲಿ ಮಧ್ಯಬಿಂದು ಇದೆ ಅಂತ ಅರ್ಥ. ಅಂದರೆ ಎಲ್ಲಿ ಮಧ್ಯಬಿಂದು ಇದೆ? 25ರಿಂದ 30 ಈ ವರ್ಗಾಂತರದಲ್ಲಿ ಮಧ್ಯಬಿಂದು ಬರುತ್ತೆ. ಅದಕ್ಕೆ ನಾವು ಬರೆಯೋಣ, ಮಧ್ಯಾಂಕವಿರುವ ವರ್ಗಾಂತರ ಯಾವುದು? ಮಧ್ಯಾಂಕವಿರುವ ವರ್ಗಾಂತರ 25ರಿಂದ 30. ಈಗ ನಮಗೆ ಮಧ್ಯಾಂಕವಿರುವ ವರ್ಗಾಂತರ ಸಿಕ್ಕಿದೆ. ಈಗ ನಾವು ಎಲ್ಲ ಬೆಲೆಗಳನ್ನು ಬರ್ಕೊಳ್ಳೋಣ. ಎಫ್ ಯಾವುದಾಗುತ್ತೆ? ಈ 6 ಎಫ್ ಆಗುತ್ತೆ. ಇದು ವರ್ಗಾಂತರ. ಯಾವ ವರ್ಗಾಂತರದ ಎಫ್ ಆಗಬೇಕು ನಮಗೆ? ಮಧ್ಯಾಂಕವಿರುವ ವರ್ಗಾಂತರದ ಎಫ್ ಆವೃತ್ತಿಯನ್ನು ನಾವು ಎಫ್ ಅಂತ ತಗೊತೀವಿ. ಈಗ ಇಲ್ಲಿ ನಾವು 11 ಗುರುತಿಸಿದ್ದೀವಿ. ಅಂದರೆ ಯಾವುದಿಲ್ಲಿ ನಾವು ಗುರುತಿಸಿರೋದು? ಇದು. ಈಗ ಮಧ್ಯಾಂಕವಿರುವ ವರ್ಗಾಂತರ 25ರಿಂದ 30. ಅಲ್ಲಿಯ ನೇರಕ್ಕೆ ನಾವು ಗೆರೆಯನ್ನು ಎಳೆಯೋಣ. ನಂತರ ನಮಗೆ ಬೇಕಾದಂಥವುಗಳು ಏನು? ಎಫ್ ಅಂತಂದರೆ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ ಎಫ್ ಆಗುತ್ತೆ. ಇಲ್ಲಿ ಇದು ಸಿ ಎಫ್ ಆಗುತ್ತೆ 5. ಅಂದರೆ ಈ ಲೈನ್ನಿಂದ ಹಿಂದಕ್ಕೆ ಬರುವಂಥದ್ದು, ಮೊದಲು ಬರುವಂಥದ್ದು ಸಿ ಎಫ್ ಆಗುತ್ತೆ. ಆಮೇಲೆ ನಾವು ಇಲ್ಲಿ ಹೆಚ್ ಅಂತಂದರೆ
25 ಮತ್ತು 30 ಇದನ್ನು ತೊಗೊಂಡು ಯಾವುದೇ ವರ್ಗಾಂತರವನ್ನು ತೊಗೊಂಡು ಕೂಡ ಒಂದೇ ಹೆಚ್ಚು ಬರುತ್ತೆ. 30ರಲ್ಲಿ 25ನ್ನು ಕಳಿಬೇಕಾಗತ್ತೆ. 30 ಮೈನಸ್ 25 ಹೆಚ್ಚಾಗತ್ತೆ ಮತ್ತು ಎಲ್ ಇದು 25 ಎಲ್ ಆಗುತ್ತೆ. ಅದಕ್ಕೆ ಒಂದೊಂದನ್ನೇ ಬರೆಯೋಣ. ನಾವು ಎಲ್ ಬರೆಯೋಣ ಮೊದಲು. ಎಲ್ ಅಂದರೆ ಏನು? ಈ ವರ್ಗಾಂತರದ ಕೆಳಮಿತಿ ಎಲ್. 25ರಿಂದ 30 ಏನು ವರ್ಗಾಂತರ ಇದೆ ಅದರ ಕೆಳಮಿತಿ ಅಂತಂದರೆ 25. ಎಲ್ ಇಸ್ ಈಕ್ವಲ್ಸ್ ಟು 25. ಹಾಗೆ ಎಫ್, ಈ ವರ್ಗಾಂತರದ ಆವೃತ್ತಿ ಎಫ್ ಅದು 6 ಇದೆ. ಹಾಗೆ ಸಿ ಎಫ್ ಎಷ್ಟಿದೆ? ಇದು 5 ಬರೆಯೋಣ. ಹಾಗೆಯೇ ಹೆಚ್ ಅಂತಂದರೆ 30 ಮೈನಸ್ 25 ಎಷ್ಟು ಬಂದಿದೆ? 5. ಈಗ ನಾವು ಸೂತ್ರವನ್ನು ಬರೆಯೋಣ. ಮಧ್ಯಾಂಕ ಇಸ್ ಈಕ್ವಲ್ಸ್ ಟು ಏನು? ಮಧ್ಯಾಂಕ ಈಕ್ವಲ್ಸ್ ಎಲ್ ಪ್ಲಸ್ n/2 ಮೈನಸ್ ಸಿ ಎಫ್ ಬೈ ಎಫ್. ಇವೆಲ್ಲವನ್ನು ಬ್ರ್ಯಾಕೆಟ್ನಲ್ಲಿ ತಗೊಳ್ಳೋಣ. ಇಂಟು ಹೆಚ್. ಇಲ್ಲಿ ಎಲ್ಲ ಬೆಲೆಯನ್ನು ಹಾಕೋಣ. ಎಷ್ಟದು? 25. ನಂತರ ಪ್ಲಸ್ n/2. ಎನ್ ಎಷ್ಟಿದೆ? ಎನ್ನ ಬೆಲೆ 20 ಇದೆ. n/2 10 ನಮಗೆ ಇವಾಗಲೇ ಗೊತ್ತಿದೆ. 10ಅನ್ನೇ ಬರೆಯೋಣ. ಮತ್ತು ಪುನಃ n/2 ಮಾಡೋ ಅವಶ್ಯಕತೆ ಇಲ್ಲ. ಮೈನಸ್ ಸಿ ಎಫ್ ಅಂತಂದರೆ 5 ಬರೆಯೋಣ ಸಿ ಎಫ್ ಜಾಗದಲ್ಲಿ. ಹಾಗೆಯೇ ಎಫ್ ಬೆಲೆ 6 ಇದೆ, 6 ಬರೆಯೋಣ. ಹೆಚ್ ಬೆಲೆ 5 ಇದೆ, 5 ಬರೆಯೋಣ. ಇಂಟು 5. ನಂತರ ಈ 25ನ್ನು 25 ಹಾಗೆ ಬರೆಯೋಣ. ನಂತರ ಪ್ಲಸ್ ಬರೆಯೋಣ. 10 ಮೈನಸ್ 5. 10 ಮೈನಸ್ 5 ಎಷ್ಟು? 5 ಬೈ 6 ಇಂಟು 5 ಆಯಿತು. ಈಕ್ವಲ್ಸ್ 25 ಹಾಗೆ ಬರೆಯೋಣ. ಪ್ಲಸ್ ಇಲ್ಲಿ 5 ಇಂಟು 5 ಗುಣಿಸೋಣ. 25 ಬೈ 6 ಆಯಿತು. ಈಗ ನಾವು 25ನ್ನು 6ರಿಂದ ಭಾಗಿಸೋಣ. 25 ಬೈ 6. 6 4 24 ಆಯಿತು. 1 ಉಳ್ಕೊಳ್ತು. 0 ಹಾಕೋಣ. ಇಲ್ಲಿ ಪಾಯಿಂಟ್ ಹಾಕೋಣ. 6 1 6, 4 ಉಳ್ಕೊಳ್ತು. 6 6 36 ಮತ್ತೆ 4 ಉಳ್ಕೊಳ್ತು. ಹಾಗೆ ಇಲ್ಲಿ 6 ಬರ್ತಾ ಹೋಗುತ್ತೆ. ಅದಕ್ಕೆ ಏನು ಬರೆಯೋಣ? 25 ಪ್ಲಸ್ 4.166 ಹಾಕೋಣ. ಇವನ್ನು ಕೂಡಿಸಿದರೆ 25 ಪ್ಲಸ್ 4 29 ಆಯಿತು. 0.166. ನಾವು ಬೇಕಾದರೆ ಇಲ್ಲಿ ಒಂದೇ 6ಅನ್ನು ಹಾಕ್ಬೋದು. ಇಲ್ಲ 29.17 ಸಮೀಪದ ಬೆಲೆ. ಇಲ್ಲಿ ಮಧ್ಯಾಂಕ ಇಸ್ ಈಕ್ವಲ್ಸ್ ಟು $29.17. ಈಗ ಇಲ್ಲಿ 30ನೇ ಪ್ರಶ್ನೆ. ಒಬ್ಬ ಹುಡುಗ ಮತ್ತು ಒಬ್ಬಳು ಹುಡುಗಿಯು ಸೆಪ್ಟೆಂಬರ್ ತಿಂಗಳಿನಲ್ಲಿ ಹುಟ್ಟಿದ್ದಾರೆ. ಅವರ ಹುಟ್ಟಿದ ದಿನಾಂಕವು, ಮೊದಲನೇ ಪ್ರಶ್ನೆ, ಬೇರೆ ಬೇರೆ ದಿನದಲ್ಲಿ ಬರುವ, ಮತ್ತು ಎರಡನೇ ಪ್ರಶ್ನೆ, ಒಂದೇ ದಿನದಂದು ಬರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಒಟ್ಟಿಗೆ ನಾವು ಎಲ್ಲ ಸಾಧ್ಯ ಫಲಿತಾಂಶಗಳ ಸಂಖ್ಯೆ, ಸಾಧ್ಯ ಫಲಿತಾಂಶಗಳು ಅಂತಂದರೆ ಅದು ಸೆಪ್ಟೆಂಬರ್ ತಿಂಗಳಾಗಿರೋದ್ರಿಂದ 30 ದಿನಗಳಿರ್ತವೆ. ಒಟ್ಟು ಫಲಿತಗಳ ಸಂಖ್ಯೆ 30 ಆಗುತ್ತೆ. ಒಂದೇ ದಿನ ಹುಟ್ಟೋದು ಅಂತಂದರೆ ಯಾವುದಾದ್ರೂ ಒಂದು ದಿನ ಅವ್ರು ಹುಟ್ಟಿರ್ತಾರೆ, ಅದಕ್ಕೆ ಇದು 1/30 ಆಗುತ್ತೆ. ಬೇರೆ ಬೇರೆ ದಿನ ಹುಟ್ಟಿದ್ದಾರೆ ಅಂತಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಅವರು ಯಾವತ್ತೋ ಒಂದಿನ ಹುಟ್ಟಿದರೆ ಒಂದೇ ದಿನ ಹುಟ್ಟುತ್ತಾರೆ. ಬೇರೆ ಬೇರೆ ದಿನ ಅಂತಂದರೆ ನೀವು 30ರಲ್ಲಿ ಒಂದನ್ನು ಕಳಿಬೇಕಾಗತ್ತೆ. 30ರಲ್ಲಿ ಒಂದೇ ದಿನ ಹುಟ್ಟೋದು ಅಂತಂದರೆ ಒಂದು ದಿನವನ್ನು ಕಳೆದ್ರೆ 29 ದಿನ ಸಿಗತ್ತಲ್ಲಿ. ಎಷ್ಟು ದಿನ ಸಿಗುತ್ತೆ? ಯಾವತ್ತೋ ಒಂದು ದಿನದಲ್ಲಿ ಅವರು ಒಂದು ದಿನ ಹುಟ್ಟೋ ಸಾಧ್ಯತೆ ಇರುತ್ತೆ. ಆದರೆ ಬೇರೆ ಬೇರೆ ದಿನಗಳಲ್ಲಿ ಹುಟ್ಟುವ ದಿನಗಳು 29 ಆಗುತ್ತೆ. ಅಂದರೆ ಸಂಭವನೀಯತೆ ಇಲ್ಲಿ 29/30 ಆಗುತ್ತೆ. ಈಗ ಬರೆಯೋಣ. ಸೆಪ್ಟೆಂಬರ್ ತಿಂಗಳಿನಲ್ಲಿ
ಒಟ್ಟು ದಿನಗಳೆಷ್ಟು? 30. ಅಂದರೆ ಒಟ್ಟು ಫಲಿತ ಘಟನೆಗಳು, ಒಟ್ಟು ಫಲಿತಗಳ ಸಂಖ್ಯೆ 30. ಆದ್ದರಿಂದ ಎಲ್ಲ ಸಾಧ್ಯ ಫಲಿತಗಳ ಸಂಖ್ಯೆ ಎಷ್ಟಾಗುತ್ತೆ? 30 ಆಗುತ್ತೆ. ಈಗ ಒಂದೇ ದಿನ ಬರಬೇಕು ಅಂತಂದರೆ ಅದು ಯಾವುದೋ ಒಂದು ದಿನ. ಈಗ ಮೊದಲನೇದು ಬೇರೆ ಬೇರೆ ಹುಟ್ಟಿದ ದಿನಗಳು. ಬೇರೆ ಬೇರೆ ಹುಟ್ಟಿದ ದಿನಗಳು. ಈಗ ಒಂದೇ ದಿನ ಬರಬೇಕಂತಂದರೆ ಯಾವುದಾದ್ರೂ ಒಂದು ದಿನ ಹುಟ್ಟಿರ್ತಾರೆ 30 ದಿನದಲ್ಲಿ. ಅದರಲ್ಲಿ ನಾವು ಒಂದು ದಿನವನ್ನು ತೆಗೆದ್ರೆ 30 ದಿನದಲ್ಲಿ ಒಂದು ದಿನವನ್ನು ತೆಗೆದ್ರೆ ಎಷ್ಟು ಬರುತ್ತೆ? 29 ಬರುತ್ತೆ. ಅದಕ್ಕೆ ಇಲ್ಲಿ ಘಟನೆಯನ್ನು ಅನುಕೂಲಿಸುವ ಫಲಿತಗಳ ಸಂಖ್ಯೆ, ಘಟನೆಯನ್ನು ಅನುಕೂಲಿಸುವ ಫಲಿತಗಳ ಸಂಖ್ಯೆ 29. ಆದ್ದರಿಂದ ಇಲ್ಲಿ ಬೇರೆ ಬೇರೆ ದಿನ ಹುಟ್ಟುವ ಸಂಭವನೀಯತೆ, ಬೇರೆ ಬೇರೆ ದಿನ ಹುಟ್ಟುವ ಸಂಭವನೀಯತೆ ಎಷ್ಟಾಗುತ್ತೆ? 29/30 ಆಗುತ್ತೆ. ಹಾಗೆ ಒಂದೇ ದಿನ ಹುಟ್ಟುವ ಸಂಭವನೀಯತೆ, ಒಂದೇ ದಿನ ಹುಟ್ಟುವ, ಇಲ್ಲಿ ಘಟನೆಯನ್ನು ಅನುಕೂಲಿಸುವ ಫಲಿತಗಳ ಸಂಖ್ಯೆ, ಘಟನೆಯನ್ನು ಅನುಕೂಲಿಸುವ ಫಲಿತಗಳ ಸಂಖ್ಯೆ ಎಷ್ಟಿದೆ? 1. ಆಯಿತಾ? ಒಂದೇ ದಿನ ಹುಟ್ಟುವ ಸಂಭವನೀಯತೆ, ಒಂದೇ ದಿನ ಹುಟ್ಟುವ ಸಂಭವನೀಯತೆ ಅಂದರೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಾತ್ರ ಕೇಳಿದವರು 1/30 ಬರುತ್ತೆ. ನೀವು ನೇರವಾಗಿ ಬರೆಯೋದಾದರೆ ಬೇರೆ ಬೇರೆ ದಿನ ಅಂತ ಬರೀರಿ. ಬೇರೆ ಬೇರೆ ದಿನ. P of E equals N of E by N of S. ಶಾರ್ಟಾಗಿ ನೀವು ಹೇಗೆ ಬರೆಯೋದು? ಬೇರೆ ಬೇರೆ ದಿನ ಅಂದರೆ 29/30. ಒಂದೇ ದಿನ ಅಂತಂದರೆ ಶಾರ್ಟಾಗಿ ನೀವು ಹೇಗೆ ಬರಿಬೋದು? ಒಂದೇ ದಿನ ಅಂತಂದರೆ ಪುನಃ P of E is equals to ಎಷ್ಟು? N of E by N of S equals 1/30. ನಿಮಗೆ ಎಲ್ಲ ಡಿಟೇಲಾಗಿ ಬರೆಯೋದು ಕಷ್ಟ ಆಗುತ್ತೆ ಅಂತಂದರೆ ನೀವು ಹೀಗೆ ಕೂಡ ಬರಿಬೋದು ಶಾರ್ಟಾಗಿ. ಈಗ 31ನೇ ಪ್ರಶ್ನೆ. ಒಂದು ಅಸಮಬಾಹು ತ್ರಿಭುಜ ABCಯಲ್ಲಿ BCಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳೆಯಿರಿ. ಈ ಸರಳ ರೇಖೆಯು ABಯನ್ನು D ಬಿಂದುವಿನಲ್ಲಿ ಮತ್ತು ACಯನ್ನು ಈ ಬಿಂದುವಿನಲ್ಲಿ ಛೇದಿಸಲಿ. DE ಅನುಪಾತ BC is equals to 2:5, AD is equals to 2 cm, AE is equals to 3 cm ಮತ್ತು D is equals to 4 cm ಆದಾಗ, A is equals to 3 cm, D is equals to 4 cm ಆದಾಗ ತ್ರಿಭುಜ ABCಯ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ನಾವು ಒಂದು ಅಸಮಬಾಹು ತ್ರಿಭುಜದ ಚಿತ್ರವನ್ನು ಬಿಡಿಸೋಣ. ತ್ರಿಭುಜ ABC ಅಂತ ಹೇಳಿದರೆ ಅದು ಅಸಮಬಾಹು ತ್ರಿಭುಜ ಅಂತ ಹೇಳಿದ್ದಾರೆ. ಅಲ್ಲಿ ಮತ್ತೇನು ಮಾಡಬೇಕು? ನಾವು BCಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳಿಬೇಕಂತ ಹೇಳಿದ್ದಾರೆ. ಮೊದಲು ನಾವು ಇದಕ್ಕೆ ಹೆಸರು ಕೊಟ್ಕೊಳ್ಳೋಣ ABC ಅಂತ. ಇಲ್ಲಿ BC ಬಾಹು ಇದೆ. ಈ BC ಬಾಹುವಿಗೆ ಸಮಾಂತರವಾಗಿ ಒಂದು ರೇಖೆಯನ್ನು ಎಳೆಯೋಣ, ಸರಳ ರೇಖೆಯನ್ನು. ಆ ಸರಳ ರೇಖೆಯು ABಯನ್ನು ಅಂದರೆ ABಯನ್ನು ಯಾವ ಬಿಂದುವಿನಲ್ಲಿ ಛೇದಿಸುತ್ತೆ? D ಬಿಂದುವಿನಲ್ಲಿ ಛೇದಿಸುತ್ತೆ. ಮತ್ತು ACಯನ್ನು ಯಾವ ಬಿಂದುವಿನಲ್ಲಿ ಛೇದಿಸುತ್ತೆ? ಈ ಬಿಂದುವಿನಲ್ಲಿ ಛೇದಿಸುತ್ತೆ.
ಯಾವ ಬಿಂದುವಿನಲ್ಲಿ ಛೇದಿಸುತ್ತೆ? ಈ ಬಿಂದುವಿನಲ್ಲಿ ಛೇದಿಸುತ್ತೆ. ಇಲ್ಲಿ ಸರಿಯಾಗಿ ಗಮನಿಸಿ, ಇದು ಎ ಬಿ ಸಿ ತ್ರಿಭುಜ. ಇಲ್ಲಿ ನಾವು ಡಿ ಇಯನ್ನು ಬಿ ಸಿಗೆ ಸಮಾಂತರವಾಗಿ ಎಳೆದಿದ್ದೀವಿ. ಮತ್ತು ಯಾಕೆ ನಾವು ಡಿ ಇ ಅಂತ ಹೆಸರು ಕೊಟ್ವಿ? ಇಲ್ಲಿ ಎಳೆದಂತಹ ಸಮಾಂತರ ರೇಖೆಯು ಎ ಬಿಯನ್ನು ಡಿನಲ್ಲಿ, ಎ ಸಿಯನ್ನು ಇನಲ್ಲಿ ಛೇದಿಸುತ್ತೆ ಅಂತ ಹೇಳಿರೋದ್ರಿಂದ ನಾವು ಡಿ ಇ ಅಂತ ಹೆಸರು ಕೊಡಬೇಕು ಅದಕ್ಕೆ. ಈಗ ಡಿ ಅಂತ ಹೆಸರು ಕೊಟ್ಟಾದಮೇಲೆ ನಂತರ ಏನು ಪ್ರೂವ್ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತೆ ಏನು ಕೊಟ್ಟಿದ್ದಾರೆ ನೋಡೋಣ. ಡಿ ಇಸ್ಟು ಬಿ ಸಿ ಈಸ್ ಈಕ್ವಲ್ಸ್ ಟು 2:5 ಅಂತ ಕೊಟ್ಟಿದ್ದಾರೆ. ನಾವು ಆ ಕಾನ್ಸೆಪ್ಟನ್ನು ಕೂಡ ಇಲ್ಲಿ ಉಪಯೋಗಿಸ್ಕೋಬೇಕಾಗತ್ತೆ. ನಂತರ ಮತ್ತೆ ಏನೇನು ಕೊಟ್ಟಿದ್ದಾರೆ? ಎ ಡಿ ಈಸ್ ಈಕ್ವಲ್ಸ್ ಟು 2 ಸೆಂಟಿಮೀಟರ್. ಎ ಡಿ 2 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಎ ಡಿ 2 ಸೆಂಟಿಮೀಟರ್, ಅದನ್ನೆಲ್ಲ ಬರ್ಕೊಳ್ಳೋಣ ನಾವು. ಆಮೇಲೆ ಎ ಇ 3 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಎ ಇ 3 ಸೆಂಟಿಮೀಟರ್ ಮತ್ತು ಡಿ ಇ ಎಷ್ಟು ಹೇಳಿದ್ದಾರೆ? 4 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಮತ್ತು ನಾವು ಏನನ್ನು ಕಂಡುಹಿಡಿಬೇಕು? ನಾವು ತ್ರಿಭುಜ ಎ ಬಿ ಸಿಯ ಸುತ್ತಳತೆಯನ್ನು ಕಂಡುಹಿಡಿಬೇಕು. ತ್ರಿಭುಜ ಎ ಬಿ ಸಿಯ ಸುತ್ತಳತೆಯನ್ನು ಕಂಡುಹಿಡಿಬೇಕು. ತ್ರಿಭುಜ ಎ ಬಿ ಸಿಯ ಸುತ್ತಳತೆಯನ್ನು ನಾವು ಇಲ್ಲಿ ಕಂಡುಹಿಡಿಯಬೇಕಾಗಿದೆ. ಸುತ್ತಳತೆ ಅಂದರೆ ಏನು ಮಕ್ಕಳೇ? ತ್ರಿಭುಜ ಎ ಬಿ ಸಿಯ ಸುತ್ತಳತೆ ಅಂತ ಹೇಳಿದ್ದಾರೆ. ಸುತ್ತಳತೆ ಅಂತಂದರೆ ತ್ರಿಭುಜದ ಸುತ್ತಳತೆ ಅಂತಂದರೆ ತ್ರಿಭುಜದ 3 ಬಾಹುಗಳ ಅಳತೆಗಳನ್ನು ನಾವು ಕೂಡಿಸಿದಾಗ ನಮಗೆ ಸಿಗೋ ಅಳತೆ ಏನಿದೆ ಅದು ತ್ರಿಭುಜದ ಸುತ್ತಳತೆ. ಅಂದರೆ ಇಲ್ಲಿ ತ್ರಿಭುಜದ 3 ಬಾಹುಗಳು ಎ ಬಿ, ಬಿ ಸಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ, ಈ 3 ಅಳತೆಗಳನ್ನು ನಾವು ಕೂಡಿಸ್ಬೇಕಾಗತ್ತೆ. 3 ಅಳತೆಗಳನ್ನು ಕೂಡಿಸಿದಾಗ ನಮಗೆ ಸುತ್ತಳತೆ ಸಿಗುತ್ತೆ. ಅಂದರೆ ನಮಗೆ 3 ಬಾಹುಗಳ ಅಳತೆ ಗೊತ್ತಿರಬೇಕಿಲ್ಲಿ. 3 ಬಾಹುಗಳ ಅಳತೆಯನ್ನು ಹೇಗೆ ಗೊತ್ತು ಮಾಡ್ಕೊಳ್ಳೋದು? ಇಲ್ಲಿ ನಮಗೆ ಕೊಟ್ಟಿರುವ ಅಂಶಗಳು ಏನು? ಡಿ ಇ ಈಸ್ಟು ಬಿ ಸಿ. ಫಸ್ಟ್ ಬರ್ಕೊಳ್ಳೋಣ. ಇಲ್ಲಿ ಏನು ಕೊಟ್ಟಿದ್ದಾರೆ? ಡಿ ಇ ಈಸ್ಟು ಬಿ ಸಿ ಇಸ್ ಈಕ್ವಲ್ಸ್ ಟು ಏನು? 2:5 ಇದೆ. ಇದನ್ನು ನಾವು ಅಂಶ ಮತ್ತು ಛೇದದ ರೂಪದಲ್ಲಿ ಬರ್ಕೊಳ್ಳೋಣ. ಡಿ ಬೈ ಬಿ ಸಿ ಈಕ್ವಲ್ಸ್ ಏನಾಯಿತು? 2/5 ಆಯಿತು. ಇದನ್ನು 1 ಅಂತ ಇಟ್ಕೊಳ್ಳೋಣ. ನಂತರ ನಮಗೆ ಕೊಟ್ಟಂಥ ಅಳತೆಗಳನ್ನು ನಾವಿಲ್ಲಿ ಗಮನಿಸೋಣ. ಏನೇನು ಕೊಟ್ಟಿದ್ದಾರೆ? ಎ ಡಿಯನ್ನು ಕೊಟ್ಟಿದ್ದಾರೆ. ಎ ಡಿಯ ಅಳತೆಯನ್ನು ಕೊಟ್ಟಿದ್ದಾರೆ. ಹಾಗೆ ಎ ಇಯ ಅಳತೆಯನ್ನು ಕೊಟ್ಟಿದ್ದಾರೆ ಮತ್ತು ಡಿ ಇಯ ಅಳತೆಯನ್ನು ಕೊಟ್ಟಿದ್ದಾರೆ. ಡಿ ಇ ಅಳತೆ ಎಷ್ಟಿದೆ? 4 ಇದೆ. ಈಗ ನಾವು ಇಲ್ಲಿ ಡಿ ಇನ ಅಳತೆಯನ್ನು ಹಾಕಿದರೆ ನಮಗೆ ಬಿ ಸಿಯ ಅಳತೆ ಸಿಗತ್ತೆ. ಮೊದಲು ನಾವು ಅದನ್ನು ಕಂಡುಹಿಡ್ಕೊಳ್ಳೋಣ. ಡಿ ಇಯ ಅಳತೆ ಏನಿದೆ? 4 ಇದೆ. 4 ಬಿ ಸಿ ಈಸ್ ಈಕ್ವಲ್ಸ್ ಟು 2/5 ಆಗುತ್ತೆ. ಇಲ್ಲಿ ನಾವು ಓರೆ ಗುಣಾಕಾರ ಮಾಡಿದರೆ 4 × 5 ಈಕ್ವಲ್ಸ್ ಬಿ ಸಿ ಇಂಟು 2. ಇಲ್ಲೇನಾಯ್ತದನ್ನು 4 × 5 ಈಕ್ವಲ್ಸ್ 2 ಇಂಟು ಬಿ ಸಿ ಆಗುತ್ತೆ. 2 1 2 ಹೋಗುತ್ತೆ. ಇಲ್ಲಿ 2 × 5 ಉಳ್ಕೊಳ್ಳುತ್ತೆ. 2 × 5 2 × 5 ಅಂದರೆ ಎಷ್ಟು? 10 ಈಕ್ವಲ್ಸ್ ಬಿ ಸಿ ಇದೆ. ಇಲ್ಲಿ ಬಿ ಸಿ ಇದೆ. ಅಂದರೆ ನಮಗೇನು ಸಿಕ್ತು? ಬಿ ಸಿಯ ಅಳತೆ 10 ಸೆಂಟಿಮೀಟರ್ ಅಂತ ಸಿಕ್ತು. ಈಗ ನಾವು ಎಲ್ಲ ಬಾಹುಗಳ ಅನುಪಾತ ಕೂಟ 2:5 ಇರುತ್ತೆ ಅನ್ನೋದನ್ನು ಇಲ್ಲಿ ಪ್ರೂವ್ ಮಾಡಬೇಕಾಗತ್ತೆ. ಯಾವಾಗ ಆಗುತ್ತೆ ಅಂತಂದರೆ ಇಲ್ಲಿ ಕೊಟ್ಟಿರುವಂಥ 2 ತ್ರಿಭುಜಗಳು ಸಮರೂಪಿ ಅಂತ ನಾವಿಲ್ಲಿ ಸಾಧಿಸಬೇಕಾಗತ್ತೆ. ಸಮರೂಪಿ ಅಂತ ಸಾಧಿಸುವಾಗ ನಾವು ಯಾವುದಾದ್ರೂ ಒಂದು ಸಮರೂಪತೆಯ ನಿಯಮವನ್ನು ಉಪಯೋಗಿಸ್ಕೋಬೇಕು. ಈಗ ನಾವು ಈ 2 ತ್ರಿಭುಜಗಳನ್ನು ತಗೊಳ್ಳೋಣ. ತ್ರಿಭುಜ ಎ ಡಿ ಇ ಮತ್ತು ತ್ರಿಭುಜ ಎ ಬಿ ಸಿಗಳನ್ನು. ಇಲ್ಲಿ ನಮಗೆ ಬಿ ಸಿ ಅಳತೆಯನ್ನು ಕಂಡುಹಿಡ್ಕೊಂಡಿದ್ದೀವಿ ನಾವು. ಬಿ ಸಿ ಈಸ್ ಈಕ್ವಲ್ಸ್ ಟು ಎಷ್ಟು? 10 ಸೆಂಟಿಮೀಟರ್. ಈಗ ಉಳಿದ ಎಲ್ಲ ಬಾಹುಗಳ ಅಳತೆಯನ್ನು ನಾವು ಕಂಡುಹಿಡ್ಕೋಬೇಕಾದ್ರೆ ಮೊದಲು ನಾವು ಇಲ್ಲಿ ಡಿ ಸಮಾಂತರ ಬಿ ಸಿ ಅನ್ನೋ ಒಂದು ಆಧಾರದ ಮೇಲೆ ಈ 2 ತ್ರಿಭುಜಗಳನ್ನು, ತ್ರಿಭುಜ ಎ ಡಿ ಇ ಮತ್ತು ತ್ರಿಭುಜ ಎ ಬಿ ಸಿ, ಯಾವ ತ್ರಿಭುಜ? ತ್ರಿಭುಜ
ಎ ಡಿ ಇ ಮತ್ತು ತ್ರಿಭುಜ ಎ ಬಿ ಸಿ ಇವೆರಡು ಸಮರೂಪಿ ಅಂತ ಸಾಧಿಸಬೇಕು. ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಸಿಗೆ ಸಮಾಂತರವಾಗಿ ಡಿ ಇಯನ್ನು ಎಳೆದಿದ್ದೀವಿ. ಅದಕ್ಕೆ ನಾವು ಅದನ್ನು ಬರೆಯೋಣ. ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ಸಮಾಂತರ ಬಿ ಸಿ ಅಂತ ಬರೆಯೋಣ. ಈಗ ಈ ಎರಡು ತ್ರಿಭುಜಗಳನ್ನು ಅಂದರೆ ತ್ರಿಭುಜ ಎ ಬಿ ಸಿ ಮೊದಲೇ ಇದ್ದಂಥ ತ್ರಿಭುಜ ಡಿ ಇಯನ್ನು ಎಳೆಯೋದ್ರಿಂದ ಇನ್ನೊಂದು ತ್ರಿಭುಜ ಉಂಟಾಗಿದೆ. ಯಾವುದದು? ಎ ಡಿ ಇ. ಈಗ ನಾವು ಎರಡೂ ತ್ರಿಭುಜಗಳನ್ನು ಸಮರೂಪಿ ಅಂತ ಸಾಧಿಸೋಣ. ತ್ರಿಭುಜ ಎ ಡಿ ಇ ಮತ್ತು ತ್ರಿಭುಜ ಎ ಬಿ ಸಿಗಳಲ್ಲಿ ಈ ಎರಡೂ ತ್ರಿಭುಜಗಳಲ್ಲಿ ಯಾವ್ಯಾವ ತ್ರಿಭುಜ? ತ್ರಿಭುಜ ಎ ಡಿ ಇ ಮತ್ತು ತ್ರಿಭುಜ ಎ ಬಿ ಸಿಗಳಲ್ಲಿ ಯಾವ ಕೋನವು ಯಾವ ಕೋನಕ್ಕೆ ಸಮ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಕೋನ ಎ ಇದು ಎರಡೂ ತ್ರಿಭುಜಗಳ ಕೋನ ಇದೆ. ತ್ರಿಭುಜ ಎ ಡಿ ಇಯ ಕೋನವೂ ಹೌದು, ತ್ರಿಭುಜ ಎ ಬಿ ಸಿಯ ಕೋನವೂ ಹೌದು. ಅದಕ್ಕೆ ನಾವು ಅದನ್ನು ಸಾಮಾನ್ಯ ಕೋನ ಅಂತ ಬರೆಯೋಣ. ಕೋನ ಎ ಈಕ್ವಲ್ಸ್ ಕೋನ ಎ. ಹಾಗೆ ಇಲ್ಲಿ ಕೋನ ಎ ಡಿ ಇ ಈ ಕೋನವು ಕೋನ ಬಿಗೆ ಸಮ ಆಗಿರುತ್ತೆ. ಕೋನ ಬಿಗೆ ಸಮ. ಅದೇ ರೀತಿಯಾಗಿ ಕೋನ ಎ ಇ ಡಿ ಇದು ಕೋನ ಸಿಗೆ ಸಮ ಆಗಿರುತ್ತೆ. ಯಾಕೆ ಅಂತಂದರೆ ಡಿ ಇ ಇದು ಬಿ ಸಿಗೆ ಸಮಾಂತರವಾಗಿದೆ. ಸಮಾಂತರವಾದಾಗ ಅನುರೂಪ ಕೋನಗಳು ಸಮವಾಗಿರ್ತವೆ. ಇಲ್ಲಿ ಇದೊಂದು ಜೊತೆ ಅನುರೂಪ ಕೋನಗಳು, ಇದೊಂದು ಜೊತೆ ಅನುರೂಪ ಕೋನಗಳು. ಇದಕ್ಕೆ ಕಾರಣ ಏನು ಬರೆಯೋಣ? ಸಾಮಾನ್ಯ ಕೋನ ಅಂದರೆ ಎರಡೂ ತ್ರಿಭುಜದ ಇದು ಕೋನವಾಗಿರುತ್ತೆ. ಇದಕ್ಕೆ ಏನು ಕಾರಣ ಬರೋಣ? ಅನುರೂಪ ಕೋನಗಳ ಜೊತೆ. ಅನುರೂಪ ಕೋನಗಳು ಯಾಕೆ ಅಂತಂದರೆ ಡಿ ಇ ಸಮಾಂತರ ಬಿ ಸಿ. ಇಲ್ಲಿ ನಾವು ಡಿ ಇ ಸಮಾಂತರ ಬಿ ಸಿಯನ್ನು ತಗೊಂಡಾಗ ಅವಕ್ಕೆ ಸಂಬಂಧಪಟ್ಟಂತೆ ಉಂಟಾದಂತಹ ಅನುರೂಪ ಕೋನಗಳ ಜೊತೆ. ನಿಮಗೆ ಗೊತ್ತಿದೆ, ಸಮಾಂತರ ಸರಳ ರೇಖೆಗಳನ್ನು ಛೇದಕ ರೇಖೆಯು ಛೇದಿಸಿದಾಗ ಉಂಟಾಗುವ ಅನುರೂಪ ಕೋನಗಳು ಸಮವಾಗಿರ್ತವೆ. ಅಂದರೆ ಇಲ್ಲಿ ಸಮಾಂತರ ರೇಖೆಗಳು ಯಾವ್ಯಾವುದು? ಸಮಾಂತರ ರೇಖೆಗಳು ಡಿ ಇ ಮತ್ತು ಬಿ ಸಿ. ಅಂದರೆ ಕೋನ ಎ ಡಿ ಇ ಸಮ ಕೋನ ಬಿ, ಈ ಕಡೆ ಕೋನ ಎ ಇ ಡಿ ಸಮ ಕೋನ ಎ ಸಿ ಬಿ, ಅಂದರೆ ಅನುರೂಪ ಕೋನಗಳ ಜೊತೆ. ಆದ್ದರಿಂದ ನಾವೇನು ಬರೆಯೋಣ? ಅನುರೂಪ ಕೋನಗಳು ಸಮವಾಗಿರೋದ್ರಿಂದ ಏನು? ತ್ರಿಭುಜ ಎ ಡಿ ಇ ಸಮರೂಪಿ ತ್ರಿಭುಜ ಎ ಬಿ ಸಿ. ಯಾವ ಸಮರೂಪತೆಯ ನಿಯಮದ ಪ್ರಕಾರ? ಕೋನ ಸಮರೂಪತೆ. ಸಮರೂಪತೆ ನಿಯಮ ಅಂದರೆ ಒಂದು ತ್ರಿಭುಜದ 3 ಕೋನಗಳು ಇನ್ನೊಂದು ತ್ರಿಭುಜದ 3 ಕೋನಗಳಿಗೆ ಸಮವಾಗಿದ್ದರೆ ಆ ಎರಡು ತ್ರಿಭುಜಗಳು ಸಮರೂಪವಾಗಿರುತ್ತವೆ ಮತ್ತು ಬಾಹುಗಳು ಹೇಗಿರ್ತವೆ? ಸಮಾನುಪಾತದಲ್ಲಿರ್ತವೆ. ನಾವು ಅದನ್ನು ಬರೀಬೋದು ಏನಂತ? ಎ ಡಿ ಬೈ ಎ ಬಿ ಈಸ್ ಈಕ್ವಲ್ಸ್ ಟು ಎ ಡಿ ಬೈ ಎ ಬಿ ಈಕ್ವಲ್ಸ್ ಡಿ ಇ ಬೈ ಬಿ ಸಿ, ಡಿ ಇ ಬೈ ಬಿ ಸಿ ಈಕ್ವಲ್ಸ್ ಎ ಇ ಬೈ ಎ ಸಿ.
ಇಲ್ಲಿ ನಾವು ಕ್ರಮವಾಗಿ ಎ ಡಿ ಇ ಮತ್ತು ಎ ಬಿ ಸಿಗಳನ್ನು ಬರೆದಿರೋದ್ರಿಂದ ಸಮಕೋನಗಳಿಗೆ ಅಭಿಮುಖವಾಗಿರುವ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತವೆ. ಇಲ್ಲಿ ಸಮರೂಪ ಬಾಹುಗಳ ಜೊತೆ ಎ ಡಿ ಎ ಬಿ ಒಂದು ಜೊತೆ, ಡಿ ಇ ಬಿ ಸಿ ಎರಡನೇ ಜೊತೆ, ಹಾಗೆ ಎ ಇ ಮತ್ತು ಎ ಸಿ ಮೂರನೇ ಜೊತೆ. ಅದಕ್ಕೆ ನಾವು ಅವುಗಳ ಅನುಪಾತಗಳು ಸಮ ಅಂತ ಈ ರೀತಿ ಬರಿಬೇಕಾಗತ್ತೆ. ಎ ಡಿ ಬೈ ಎ ಬಿ, ಎ ಡಿ ಬೈ ಎ ಬಿ ಈಕ್ವಸ್ ಡಿ ಇ ಬೈ ಬಿ ಸಿ ಈಕ್ವಸ್ ಡಿ ಇ ಬೈ ಬಿ ಸಿ. ಇನ್ನೊಂದು ಎ ಇ ಬೈ ಎ ಸಿ, ಎ ಇ ಬೈ ಎ ಸಿ, ಎ ಇ ಬೈ ಎ ಸಿ. ಈಗ ನಮಗೆ ಈ ಅನುಪಾತವನ್ನು ಅವರು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಅದಕ್ಕೆ ಮೊದಲು ನಾವು ಇವೆರಡನ್ನು ತಗೊಂಡು ಇಲ್ಲಿ ಅನುಪಾತ ಏನು ಕೊಟ್ಟಿದ್ದಾರೆ ನೋಡೋಣ. ಫಸ್ಟು ತ್ರಿಭುಜದಲ್ಲಿ ಎ ಡಿಯ ಬೆಲೆ ಗೊತ್ತಿದೆ, ಎಷ್ಟಿದೆ? 2 ಸೆಂಟಿಮೀಟರ್. ಎ ಡಿಯ ಬೆಲೆ 2 ಇದೆ. ಎ ಬಿ ಹಾಗೆ ಬರೆಯೋಣ. ಇಲ್ಲಿ ಅನುಪಾತ ಎಷ್ಟಿದೆ? ಇಲ್ಲಿ ಪ್ರಶ್ನೆಯಲ್ಲಿ ಡಿ ಇ ಈಸ್ಟು ಬಿ ಸಿ 2:5 ಅಂತ ಕೊಟ್ಟಿರೋದ್ರಿಂದ ಎರಡು ತ್ರಿಭುಜಗಳು ಸಮರೂಪವಾಗಿರೋದ್ರಿಂದ ನಮಗೆ ಎಲ್ಲ ಬಾಹುಗಳ ಅನುಪಾತ ಕೂಡ 2/5 ಇರುತ್ತೆ. ಡಿ ಇ ಈಸ್ಟು ಬಿ ಸಿ ಇದು 2:5, ಅಂದರೆ ಡಿ ಇ ಬೈ ಬಿ ಸಿ ಇದು 2/5 ಅಂತ ನಾವು ಮೊದಲೇ ತೊಗೊಂಡಿದ್ದೀವಿ. ಇಲ್ಲಿ ಏನು ಹಾಕೋಣ? ನಾವು ಅನುಪಾತವನ್ನು ಹಾಕೋಣ. 2/5 ಇದೆ ಈಕ್ವಲ್ಸ್, ಇಲ್ಲೂ ಕೂಡ ಎ ಇ ಬೈ ಎ ಸಿ ಇದೆ, ಅದನ್ನು ಹಾಗೆ ಬರೆಯೋಣ. ಮತ್ತು ಎ ಇಯ ಅಳತೆ ಎಷ್ಟಿದೆ? 3 ಇದೆ, 3 ಬರೆಯೋಣ. 3/AC ಅಂತ ಬರೆಯೋಣ. ಈಗ ನಾವು ಈ ಸಂಬಂಧವನ್ನು ಉಪಯೋಗಿಸ್ಕೊಂಡು ಎ ಬಿಯ ಬೆಲೆಯನ್ನು ಕಂಡುಹಿಡ್ಕೋಬೋದು. ಮೊದಲು ಬರೆಯೋಣ. 2/AB ಈಕ್ವಲ್ಸ್ 2/5. ಇಲ್ಲಿ ಏನಾಗುತ್ತೆ? 2 ಕ್ಯಾನ್ಸಲ್ ಆಗುತ್ತೆ, ಅಂದರೆ 2 ಎ ಬಿ ಈಸ್ ಈಕ್ವಲ್ಸ್ ಟು ಎಷ್ಟು ಬಂತು? 5 ಬಂತು. ಇಲ್ಲ ಅಂತಂದರೆ ನಾವು ನೇರವಾಗಿ ಇಲ್ಲಿ ಅಂಶಗಳು ಸಮನಾಗಿರೋದ್ರಿಂದ ಛೇದಗಳು ಕೂಡ ಸಮ ಅಂತ ನೇರವಾಗಿ ಬರಿಬೋದು. ಆದ್ದರಿಂದ ಎ ಬಿ ಎಷ್ಟಿಲ್ಲಿ? ಎ ಬಿ ಈಸ್ ಈಕ್ವಲ್ಸ್ ಟು 5 ಸೆಂಟಿಮೀಟರ್ ಆಯಿತು. ಈಗ ನಾವು ಈ ಸಂಬಂಧವನ್ನು ತಗೋಣ, ಈ ಎರಡು ಅನುಪಾತಗಳನ್ನು ತಗೋಣ. ಏನು ಬರೆಯೋಣ? 2/5 ಈಸ್ ಈಕ್ವಲ್ಸ್ ಟು 3/AC. ಏನಿದೆ ಇಲ್ಲಿ? 2/5 ಈಸ್ ಈಕ್ವಲ್ಸ್ ಟು 3/AC ಇದೆ, ಅದನ್ನು ಬರೆಯೋಣ. 2/5 ಈಸ್ ಈಕ್ವಲ್ಸ್ ಟು 3/AC ಇದೆ. ಈಗ ನಾವು ಓರೆ ಗುಣಾಕಾರ ಮಾಡೋಣ. ಯಾಕೆ ಇಲ್ಲಿ ಓರೆ ಗುಣಾಕಾರ ಮಾಡಬೇಕಾಗತ್ತೆ ನಾವು ಅಂತಂದರೆ, ಇಲ್ಲಿ ಅಂಶಗಳು ಒಂದೇ ಇಲ್ಲ. ಇಲ್ಲಿ ಮೇಲ್ಗಡೆ ಏನಾಗಿತ್ತು? ಅಂಶಗಳು ಒಂದೇ ಇತ್ತು, ನಾವು ಛೇದ ಸಮ ಅಂತ ಮಾಡಿದ್ವಿ. ಇಲ್ಲಿ ಅದನ್ನು ಮಾಡಲಿಕ್ಕಾಗಲ್ಲ, ನಾವು ಓರೆ ಗುಣಾಕಾರವನ್ನೇ ಮಾಡಬೇಕಾಗತ್ತೆ. 2 ಇಂಟು AC ಈಕ್ವಲ್ಸ್ 2 ಇಂಟು AC ಈಕ್ವಲ್ಸ್ 3 ಇಂಟು 5 ಅಂತ ಬರೆಯೋಣ. 3 ಇಂಟು 5 ಅಂದರೆ AC ಈಕ್ವಲ್ಸ್ ಏನಾಯಿತು? 3 ಇಂಟು 5/2 ಆಯಿತು. 3 ಇಂಟು 5/2 ಈಕ್ವಲ್ಸ್ ಇವೆರಡನ್ನು ಗುಣಿಸೋಣ. 3×5 15/2. 15/2 ಅಂದರೆ ಎಷ್ಟಾಗತ್ತೆ? 15/2 ಅಂತಂದರೆ 7.5 ಆಗುತ್ತೆ. 15/2 ಅಂತಂದರೆ 7.5 ಆಗುತ್ತೆ. ಅದಕ್ಕೆ ನಾವಿಲ್ಲಿ ಎಷ್ಟು ಬರೆಯೋಣ? 7.5 ಬರೆಯೋಣ. 7.5 ಸೆಂಟಿಮೀಟರ್. ಈಗ ನಮಗೆ ಇಲ್ಲಿ ಎ ಸಿಯ ಬೆಲೆ ಸಿಕ್ಕಿದಂಗಾಯಿತು, ಎ ಬಿಯ ಬೆಲೆ ಕೂಡ ಸಿಕ್ಕಿದೆ. ಬರೆಯೋಣ. ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿಯ ಬೆಲೆ 5 ಸೆಂಟಿಮೀಟರ್. ಎ ಬಿ ಈಕ್ವಲ್ಸ್ 5 ಸೆಂಟಿಮೀಟರ್. ಬಿ ಸಿ ನಮಗೆ ನಾವು ಇವಾಗಲೇ ಕಂಡುಹಿಡ್ಕೊಂಡ್ವಿ. ಮೊದಲು ಕಂಡುಹಿಡಿದಿದ್ದೆ ಬಿ ಸಿ.
ಪ್ರಾರಂಭದಲ್ಲಿ ಅನುಪಾತವನ್ನು ಉಪಯೋಗಿಸ್ಕೊಂಡು ಬಿ ಸಿಯನ್ನು ಕಂಡುಹಿಡಿದಿದ್ದೀವಿ. ಆ ಬಿ ಸಿಯನ್ನು ಇಲ್ಲಿ ಹಾಕೋಣ. 10 ಸೆಂಟಿಮೀಟರ್ ಮತ್ತು ಎ ಸಿ ಈಸ್ ಈಕ್ವಲ್ಸ್ ಟು 7.5 ಸೆಂಟಿಮೀಟರ್ ಆಯಿತು. ಈಗ ನಾವು ಕೇಳಿರೋದು ನಮಗೆ ಯಾವುದು? ತ್ರಿಭುಜ ಎ ಬಿ ಸಿಯ ಸುತ್ತಳತೆ ಈಕ್ವಲ್ಸ್ ಏನಾಗುತ್ತೆ? ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಸಿ ಆಗುತ್ತೆ, ಅಥವಾ ಸಿ ಅಂತ ಬರೀಬೋದು. ಈಕ್ವಲ್ಸ್ ಎ ಬಿಯ ಅಳತೆ ಎಷ್ಟಿದೆ? 5 ಸೆಂಟಿಮೀಟರ್ ಇದೆ, ಅದನ್ನು ಬರೆಯೋಣ. ಪ್ಲಸ್ ಬಿ ಸಿ ಅಳತೆ 10 ಸೆಂಟಿಮೀಟರ್ ಇದೆ, ಅದನ್ನು ಬರೆಯೋಣ. ಪ್ಲಸ್ ಎ ಸಿಯ ಅಳತೆ 7.5 ಸೆಂಟಿಮೀಟರ್ ಇದೆ, ಅದನ್ನು ಬರೆಯೋಣ. ಈ ಮೂರನ್ನು ಕೂಡಿಸಿದ್ರೆ ಎಷ್ಟಾಯಿತು? 5 ಪ್ಲಸ್ 10 15, 15 ಪ್ಲಸ್ 7.5 5, 10 7.5 7.5 ಎಷ್ಟಾಗುತ್ತೆ? ಇಲ್ಲಿ 5 ಆಯಿತು. 5 ಪ್ಲಸ್ 7 12 ಆಯಿತು. ಇಲ್ಲಿ ಕ್ಯಾರಿ 1 ಬರುತ್ತೆ. ಎಷ್ಟಾಯಿತು? ಒಟ್ಟು 1 ಪ್ಲಸ್ 1 2 ಆಯಿತು. 2 ಬರೆದ್ವಿ. ಒಟ್ಟು ಎಷ್ಟು? 22.5 ಸೆಂಟಿಮೀಟರ್. ತ್ರಿಭುಜ ಎ ಬಿ ಸಿಯ ಸುತ್ತಳತೆ ಎಷ್ಟು ಬರುತ್ತೆ? 22.5 ಸೆಂಟಿಮೀಟರ್. ಹೀಗೆ ನಾವು ಹಂತ ಹಂತವಾಗಿ ಮಾಡಬೇಕು. ಮೊದಲು ಬಿ ಸಿಯನ್ನು ಕಂಡುಹಿಡ್ಕೊಂಡ್ವಿ, ಆಮೇಲೆ ಸಮರೂಪಿ ಅಂತ ಪ್ರೂವ್ ಮಾಡಿದ್ವಿ. ಅದಾದಮೇಲೆ ನಾವೇನು ಮಾಡಿದ್ವಿ? ಎಲ್ಲ ಅಳತೆಗಳನ್ನು 2/5 ಅನುಪಾತವನ್ನು ಸಹಾಯವಾಗಿ ತೆಗೆದುಕೊಂಡು ಎಲ್ಲ ಅಳತೆಗಳನ್ನು ನಾವು ಕಂಡುಹಿಡ್ಕೊಂಡ್ವಿ. ಇಲ್ಲಿ ನಮಗೆ ಸುತ್ತಳತೆ ಎಷ್ಟು ಸಿಕ್ತು? 22.5 ಸಿಕ್ತು. ಮುಂದಿನ ಪ್ರಶ್ನೆ 32ನೇ ಪ್ರಶ್ನೆ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮವಾಗಿರುತ್ತವೆ. ಇದು ನೇರ ಪ್ರಶ್ನೆ. ಪ್ರಮೇಯದ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನಾವು ಅದನ್ನು ಸಾಧಿಸಬೇಕು. ಮಕ್ಕಳೇ, ನೀವು ಇದನ್ನು ಕಲ್ತಿರ್ತೀರಾ. ಇದು ಟೆಕ್ಸ್ಟ್ ಬುಕ್ನ ಡೈರೆಕ್ಟ್ ಕ್ವೆಶನ್ನು. ನೀವು ಇದನ್ನು ಸಾಧಿಸುವ ರೀತಿಯನ್ನು ಕಲ್ತ್ಕೊಂಡು ಪರೀಕ್ಷೆಯಲ್ಲಿ ಸರಿಯಾದ ರೀತಿಯಲ್ಲಿ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಮುಂದಿನ ಪ್ರಶ್ನೆ 33ನೇ ಪ್ರಶ್ನೆ. ಚಿತ್ರದಲ್ಲಿ OAYB ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು 462 cm² ಆಗಿದೆ. ಕೋನ AOB ಈಕ್ವಲ್ಸ್ 120 ಡಿಗ್ರಿ. ಆದರೆ AYB ಕಂಸದ ಉದ್ದವನ್ನು ಕಂಡುಹಿಡಿಯಿರಿ. ಇಲ್ಲಿ ಏನನ್ನು ಕೊಟ್ಟಿದ್ದಾರೆ ಮಕ್ಕಳೇ? ಕೋನ AOBಯನ್ನು ಕೊಟ್ಟಿದ್ದಾರೆ. ಕೋನ AOB ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು 120 ಡಿಗ್ರಿ ಇದೆ. ಮತ್ತು OAYB ನಾವು ಗಮನಿಸಿದರೆ ಇಲ್ಲಿ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕೊಟ್ಟಿದ್ದಾರೆ. ನಮಗೇನು ಕೇಳಿದ್ದಾರೆ? AYB ಕಂಸದ ಉದ್ದ ಕೇಳಿದ್ದಾರೆ. ಅಂದರೆ ಇಲ್ಲಿಂದ ಇಲ್ಲಿಯವರೆಗೆ ಎಷ್ಟಾಗುತ್ತೆ ಅಂತ ನಾವು ಕಂಡುಹಿಡ್ಕೋಬೇಕು. AYB ಕಂಸದ ಉದ್ದವನ್ನು ಕಂಡುಹಿಡಿಯುವಂಥ ಸೂತ್ರ ನಿಮಗೆ ಗೊತ್ತಿದೆ. ಕಂಸದ ಉದ್ದ θ/360 × 2πr. ಆದರೆ ಇಲ್ಲಿ ನಮಗೆ r ಗೊತ್ತಿಲ್ಲ. ನಾವು r-ಅನ್ನು ಕಂಡುಹಿಡ್ಕೋಬೇಕು. ಥೀಟ ಕೊಟ್ಟಿದ್ದಾರೆ. ಥೀಟ ಎಷ್ಟಿರುತ್ತೆ? ಇಲ್ಲಿ ಥೀಟ 120 ಡಿಗ್ರಿ ಇರುತ್ತೆ. ಆದರೆ r ಗೊತ್ತಿಲ್ಲ. r-ಅನ್ನು ಕಂಡುಹಿಡ್ಕೊಂಡ್ಮೇಲೆ ನಾವು ಈ ಸೂತ್ರವನ್ನು ಬರಿಬೇಕಾಗತ್ತೆ. r-ಅನ್ನು ಕಂಡುಹಿಡ್ಕೊಳ್ಳೋದಕ್ಕೆ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಉಪಯೋಗಿಸ್ಕೋಬೇಕು. ನಾವು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮತ್ತು ಇದನ್ನು ಥೀಟ ಅಂತ ಬರ್ಕೊಂಡು ನಾವು r-ಅನ್ನು ಕಂಡುಹಿಡಿಬೇಕು. ಅದಕ್ಕೆ ನಾವು ಇಲ್ಲಿ ಮೊದಲು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರವನ್ನು ಉಪಯೋಗಿಸ್ಕೋಬೇಕು. ಅದಕ್ಕೆ ಮೊದಲು ಬರ್ಕೊಳ್ಳೋಣ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ? ಇಲ್ಲಿ 462 cm² ಕೊಟ್ಟಿದ್ದಾರೆ. ಅದನ್ನು ಬರ್ಕೊಳ್ಳೋಣ. 462 cm². ಮತ್ತು ಥೀಟ ಕೊಟ್ಟಿದ್ದಾರೆ. ಥೀಟ ಎಷ್ಟು? 120 ಡಿಗ್ರಿ. ಥೀಟ ಇದು 120 ಡಿಗ್ರಿ. ಅದನ್ನು ಬರೆಯೋಣ. ಥೀಟ ಈಕ್ವಲ್ಸ್ 120 ಡಿಗ್ರಿ. ಈಗ ನಾವೇನನ್ನು ಕಂಡುಹಿಡಬೇಕು? r ಈಕ್ವಲ್ಸ್ ಕ್ವೆಶ್ಚನ್ ಮಾರ್ಕ್ ಹಾಕೋಣ. r-ಅನ್ನು ಕಂಡುಹಿಡಬೇಕು. ಮೊದಲು ನಾವು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರವನ್ನು ಬರೆಯೋಣ.
ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಈಕ್ವಲ್ಸ್ ಏನು θ/360 ಇಂಟು ಕೆಳಗಡೆ ಬರೆಯೋಣ ಈಕ್ವಲ್ಸ್ θ/360 ಇಂಟು ಏನದು πr². ಇಲ್ಲಿ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ ಅವರು 462 cm² ಕೊಟ್ಟಿದ್ದಾರೆ. ಅದನ್ನು ಇಲ್ಲಿ ಹಾಕೋಣ 462 ಹಾಕೋಣ. ತೀಟಾದ ಬೆಲೆಯನ್ನು ಹಾಕೋಣ. ತೀಟಾ ಎಷ್ಟು 120/360 ಇಂಟು ಪೈನ ಬೆಲೆಯನ್ನು ಹಾಕೋಣ. ಪೈನ ಬೆಲೆ ಎಷ್ಟು 22/7. ಪೈನ ಬೆಲೆ 22/7 ಹಾಕಿದ್ವಿ. ಈಗ r² ಹಾಗೆ ಬರೆಯೋಣ. ಯಾಕಂದರೆ ಆರನ್ನು ನಾವು ಕಂಡುಹಿಡಿಬೇಕು. ಆರ್ ಬೆಲೆ ನಮಗೆ ಗೊತ್ತಿಲ್ಲ. r² ಹಾಗೆ ಬರೆಯೋಣ. ಈಕ್ವಲ್ಸ್ ಎಷ್ಟು 462 ಬರೆಯೋಣ. ಇಲ್ಲಿ 0 0 ಕ್ಯಾನ್ಸಲ್ ಆಗುತ್ತೆ. 12 1 12 3 ಆಗುತ್ತೆ. ಈಗ ನಾವಿಲ್ಲಿ 22/7 ಮತ್ತು ಈ 3 ಆ ಕಡೆ ವರ್ಗಾಯಿಸೋಣ. ಕೇವಲ ಇಲ್ಲಿ r ಈಕ್ವಲ್ಸ್ ಅಂತ ಬರೆಯೋಣ. r ಈಕ್ವಲ್ಸ್ 462. ಇಲ್ಲಿ 3 × 5 ಇದು ಕೆಳಭಾಗದಲ್ಲಿರೋದು ಏನಾಗುತ್ತೆ ಮೇಲ್ಭಾಗಕ್ಕೆ ಬರುತ್ತೆ. 3 × 7/22 ನಾವಿಲ್ಲಿ ಕೆಳಭಾಗಕ್ಕೆ ಬರೆಯೋಣ. ಈಗ ಇಲ್ಲಿ ಏನು ಮಾಡಿದ್ವಿ ನಾವು, ಇಲ್ಲಿ ಕ್ಯಾನ್ಸಲ್ ಆಗಿ 1/3 ಬಂತು. ಇಲ್ಲಿ 7 ಉಳ್ಕೊಂಡಿದೆ. ಇಲ್ಲಿ ಕೆಳಭಾಗದಲ್ಲಿರುವಂಥ 3 × 7 ಮೇಲ್ಭಾಗಕ್ಕೆ ವರ್ಗಾವಣೆ ಮಾಡಿದ್ವಿ ಬಲಭಾಗಕ್ಕೆ. ಹಾಗೆಯೇ ಮೇಲ್ಭಾಗದಲ್ಲಿರುವಂಥ ಅಂದರೆ ಅಂಶದಲ್ಲಿರುವಂಥ 22 ಬಲಭಾಗಕ್ಕೆ ತಂದ್ವಿ. ಅದು ಛೇದಕ್ಕೆ ಬಂತು. ಈಗ ನಾವು 462 ಮತ್ತು 22 ಕ್ಯಾನ್ಸಲ್ ಮಾಡಲಿಕ್ಕೆ ಬರುತ್ತಾ ನೋಡೋಣ. ಫಸ್ಟ್ 2ರಿಂದ ಭಾಗಿಸೋಣ. 2 11 2 2 4 2 3 6 2 1 2. ಪುನಃ ನಾವಿಲ್ಲಿ 11ರಿಂದ ಹೋಗುತ್ತೆ ಅಂತ ವಿಚಾರ ಮಾಡಿಕೊಂಡ್ರೆ 11 1 11. ಇಲ್ಲೂ ಕೂಡ ಅಷ್ಟೇ 11 2 22 1 ಉಳ್ಕೊಳ್ಳುತ್ತೆ. ನೀವು ಭಾಗಿಸಿದ್ರೆ ಗೊತ್ತಾಗತ್ತೆ. ಇಲ್ಲಿ 231/11 ಮಾಡಿದಾಗ 11 2 22. 3ರಲ್ಲಿ 2 ಹೋದರೆ 1 ಬರುತ್ತೆ. 1 1 11 1 11 21 ಬರೆಯೋಣ. 231/11 ಎಷ್ಟು ಬಂತು ಇಲ್ಲಿ 21 ಬಂತು. ಭಾಗಿಸಿ ಬರೀರಿ. ಇಲ್ಲಿ ಕೆಳಗಡೆ ಏನು ಉಳಿದಿಲ್ಲ, ಮೇಲ್ಗಡೆ ಏನು ಉಳ್ಕೊಂಡಿದೆ ಇಲ್ಲಿ 21 × 3 × 7. ಅದಕ್ಕೆ ನಾವೇನು ಬರೆಯೋಣ, ಇಲ್ಲಿ r² = 21 ಬರೆಯೋಣ. ಮತ್ತು ಈ 3 × 7 ಗುಣಿಸಿ 21 ಬರೆಯೋಣ. ನಮಗೆ ಇಲ್ಲಿ 21 × 21 ಸಿಕ್ತು. ಅಂದರೆ ಏನಾಯ್ತು, ಇದು 21ರ ವರ್ಗ ಆಯಿತು. r² = ಏನಾಯಿತು 21ರ ವರ್ಗ ಆಯಿತು. ಹಾಗಾದರೆ r = ಎಷ್ಟಾಗುತ್ತೆ 21 ಆಗುತ್ತೆ. r = 20. r² = 21² ಆಯಿತು. ಹಾಗಾದರೆ rನ ಬೆಲೆ ಏನಾಗುತ್ತೆ ಅಂದರೆ ಇಲ್ಲಿ r ಜಾಗದಲ್ಲಿ 21 ಇದೆ. ಎರಡದ್ದು ಘಾತ ಒಂದೇ ಇದೆ. ಘಾತಗಳು ಸಮನಾಗಿರೋದ್ರಿಂದ ಇಲ್ಲಿ ಬೇಸ್ ಆಧಾರವು ಕೂಡ ಸಮನಾಗಿರುತ್ತೆ. ಅದಕ್ಕಾಗಿ ನಾವು r ಬೆಲೆ ಎಷ್ಟು ಬರೆಯೋಣ, r = 21. ಈಗ ನಾವು ಏನನ್ನು ಕಂಡುಹಿಡಿಬೇಕು, AYB ಕಂಸದ ಉದ್ದ. ಕಂಸದ ಉದ್ದವನ್ನು ಕಂಡುಹಿಡಿಯುವ ಸೂತ್ರ ನಿಮಗೆ ಇವಾಗ ನಾವು ಚರ್ಚೆ ಮಾಡಿದ್ವಿ ಪ್ರಾರಂಭದಲ್ಲಿ. θ/360 × 2πr ಏನಾಗಬೇಕಲ್ಲಿ, θ/360 × 2πr. ಈಗ ನಾವು ಇಲ್ಲಿ ತೀಟಾ ಬೆಲೆ ಎಷ್ಟು 120 ಡಿಗ್ರಿ ಮತ್ತು r ಬೆಲೆ 21 ಕಂಡುಕೊಂಡಿದ್ದೀವಿ. ನಮಗೆ ಸೂತ್ರ ಬರೆಯೋಣ. ಏನಂತ, ಕಂಸದ ಉದ್ದವನ್ನು ಕಂಡುಹಿಡಿಯುವಂಥ ಸೂತ್ರ ಅಥವಾ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ. ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಈಕ್ವಲ್ಸ್ ಏನಾಗುತ್ತೆ θ/360 × 2πr ಆಗುತ್ತೆ. 2πr ಆಗುತ್ತೆ. ಈಗ ಬೆಲೆಯನ್ನು ಹಾಕೋಣ. ತೀಟಾ ಅಷ್ಟೇ 120
ಬೈ 360 ಡಿಗ್ರಿ ಇಂಟು 2 ಇಂಟು ಪೈ ಬೆಲೆ ಎಷ್ಟು 22/7 ಇಂಟು ಆರ್ ಬೆಲೆ 21. ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. 12 1 12 3 3 ಉಳ್ಕೊಳ್ತು. 3 1 3 7 ಮತ್ತು ಈ 7 ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಂಡಿರೋದೇನಿಲ್ಲಿ 2 ಇಂಟು 22 ಬರೆಯೋಣ. 2 ಇಂಟು 22 ಈಕ್ವಲ್ಸ್ ಎಷ್ಟು ಬರುತ್ತೆ? ಈಕ್ವಲ್ಸ್ 44 ಸೆಂಟಿಮೀಟರ್. ಇದು ಏನಿಲ್ಲಿ ಆ ಕಂಸದ ಉದ್ದ, ಆ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ. ತ್ರಿಜ್ಯಾಂತರ ಖಂಡದ ಉದ್ದ ಎಷ್ಟು ಬಂತು? 44 ಸೆಂಟಿಮೀಟರ್ ಬಂತು. ಅಂದರೆ ಇಲ್ಲಿ ನಮಗೆ ತೀಟಾ ಕೊಟ್ಟಿದ್ದಾರೆ, ಆರ್ ಕೊಟ್ಟಿರಲಿಲ್ಲ. ನಾವು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರವನ್ನು ಉಪಯೋಗಿಸ್ಕೊಂಡು ಆರನ್ನು ಕಂಡುಹಿಡ್ಕೊಂಡಿದ್ದೀವಿ. ಆರ್ ನಮಗೆ 21 ಸಿಕ್ಕಿದೆ ಮತ್ತು ತೀಟಾ 120 ಡಿಗ್ರಿಯನ್ನು ಉಪಯೋಗಿಸ್ಕೊಂಡು ನಾವು ಇಲ್ಲೇನು ಮಾಡಿದ್ವಿ ಮಕ್ಕಳೇ, ಎಲ್ಲ ಸೂತ್ರಗಳನ್ನು ಕಲ್ತಿಟ್ಕೊಳ್ಳಿ. ಯಾವ ಸಂದರ್ಭದಲ್ಲಿ ಯಾವ ಸೂತ್ರವನ್ನು ಉಪಯೋಗಿಸ್ಬೇಕು ಅಂತ ನೀವು ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಿಟ್ಕೊಳ್ಳಿ. ಹಾಗಿದ್ದಾಗ ಮಾತ್ರ ನಾವು ಇಲ್ಲಿ ಕಾನ್ಫಿಡೆನ್ಸಿಂದ ಲೆಕ್ಕಗಳನ್ನು ಮಾಡೋದಕ್ಕೆ ನಮಗೆ ಧೈರ್ಯ ಇರುತ್ತೆ. ಅದೇ ಪ್ರಶ್ನೆಯ ಅಥವಾ ಪ್ರಶ್ನೆ, ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು ಅದರ ಕಂಸದ ಉದ್ದಕ್ಕೆ ಸಾಂಖ್ಯಿಕವಾಗಿ ಸಮವಾಗಿದೆ. ಕಂಸದ ಉದ್ದವು 44/21 ಸೆಂಟಿಮೀಟರ್ ಆದರೆ ವೃತ್ತದ ತ್ರಿಜ್ಯವನ್ನು ಹಾಗೂ ಕಂಸದಿಂದ ಕೇಂದ್ರದಲ್ಲಿ ಉಂಟಾದ ಕೋನದ ಅಳತೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ನಮಗೆ ಸ್ಪಷ್ಟವಾಗಿ ನೀಡಿದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅದರ ಕಂಸದ ಉದ್ದಕ್ಕೆ ಸಾಂಖ್ಯಿಕವಾಗಿ ಸಮವಾಗಿದೆ ಮತ್ತು ಕಂಸದ ಉದ್ದವನ್ನು ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 44/21 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ವಿಸ್ತೀರ್ಣ ಅಂತಂದ್ರೆ ಇಲ್ಲಿ cm² ಇರುತ್ತೆ. ಅದರ ವಿಸ್ತೀರ್ಣ ಏನಿರುತ್ತೆ? 44/21 cm² ಇರುತ್ತೆ. ಸಾಂಖ್ಯಿಕವಾಗಿ ಸಮವಾಗಿದ್ದಾವೆ ಅಂತಂದರೆ ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 44/21 cm² ಇರುತ್ತೆ ಮತ್ತು ಆ ಕಂಸದ ಉದ್ದ 44/21 cm ಇರುತ್ತೆ. ಸಾಂಖ್ಯಿಕವಾಗಿ ಸಮ ಇದೆ ಅಂತಂದರೆ ಇವೆರಡು ಸಮ ಅಂತ ಅರ್ಥ. ಇಲ್ಲಿ cm² ಬರುತ್ತೆ, cm ಬರುತ್ತೆ, ಅದು ಬದಲಾಗಲ್ಲ. ಇಲ್ಲಿ ಸಂಖ್ಯೆಗಳು ಒಂದೇ ಬರ್ಬೋದು. ಇಲ್ಲಿ ನಾವು ಏನು ಬರ್ಕೋಬೇಕು ಅಂತಂದರೆ ಮೊದಲು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ = ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಅಂತ ಬರ್ಕೊಂಡ್ರೆ ನಮಗೆ ಆರ್ನ ಬೆಲೆ ಸಿಗತ್ತೆ. ಆ ಆರನ್ನು ಉಪಯೋಗಿಸ್ಕೊಂಡು ಮತ್ತು ಕಂಸದ ಉದ್ದವನ್ನು ಉಪಯೋಗಿಸ್ಕೊಂಡು ನಾವು ಕಂಸದ ಕೇಂದ್ರದಲ್ಲಿ ಉಂಟಾದ ಕೋನದ ಅಳತೆಯನ್ನು ಕಂಡುಹಿಡಿಯಬಹುದು. ಅದಕ್ಕೆ ಮೊದಲು ನಾವು ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯೋಣ. ವೃತ್ತದ ತ್ರಿಜ್ಯವನ್ನು ಇಲ್ಲೇನು ಕೊಟ್ಟಿದ್ದಾರೆ? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಈಕ್ವಲ್ಸ್ ಏನು? ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ. ಇಲ್ಲಿ ನಮಗೆ ಎರಡೂ ಗೊತ್ತಿದೆ. ಏನಿದು? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರ ಏನು? θ/360 ಡಿಗ್ರಿ ಇಂಟು πr². ಇಲ್ಲಿ θ/360 ಡಿಗ್ರಿ ಇಂಟು 2πr ಆಗುತ್ತೆ. ಈಗ ನೋಡಿ, ಈ ಫುಲ್ ಕ್ಯಾನ್ಸಲ್ ಆಗುತ್ತೆ, ಆಮೇಲೆ ಈ ಪೈ ಕೂಡ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಏನು ಉಳ್ಕೊಳ್ತು? r² ಉಳ್ಕೊಳ್ತು. ಇಲ್ಲಿ 2r ಉಳ್ಕೊಂಡಿದೆ. ಇದನ್ನು ಕರೆಕ್ಟಾಗಿ ಗಮನಿಸಿ. ಏನೇನು ಕ್ಯಾನ್ಸಲ್ ಆಗಿದೆ? ಇಲ್ಲಿ ಕ್ಯಾನ್ಸಲ್ ಆಗಿದ್ದು θ/360 ಕ್ಯಾನ್ಸಲ್ ಆಗುತ್ತೆ ಮತ್ತು ಪೈ ಕ್ಯಾನ್ಸಲ್ ಆಗುತ್ತೆ. ಅದಕ್ಕೆ ಕ್ಯಾನ್ಸಲ್ ಮಾಡಿ ಬರೆಯೋಣ. ಪೈ ಕ್ಯಾನ್ಸಲ್ ಆಯಿತು. ಇಲ್ಲೇನು ಉಳ್ಕೊಳ್ತು ಅದನ್ನು ಬರೆಯೋಣ.
ಏನು ಉಳ್ಕೊಳ್ತಿಲ್ಲಿ r². ಇಲ್ಲೇನು ಉಳ್ಕೊಂಡಿದೆ 2r. ಅದನ್ನು ಬರೆಯೋಣ. 2r ಅನ್ನು ಬರೆಯೋಣ. ಈಗ r² ಅಂತಂದರೆ r ಇಂಟು r ಈಕ್ವಲ್ಸ್ 2r ಆಯಿತು. r ಕ್ಯಾನ್ಸಲ್ ಆಯಿತು. ಏನು ಉಳ್ಕೊಳ್ತು? r = 2. ಅದಕ್ಕೆ ಬರೆಯೋಣ r = 2. ಈಗ ನಮಗೆ rನ ಬೆಲೆ ಸಿಕ್ತು. ಈಗ ಇಲ್ಲಿ ಏನು ಕೊಟ್ಟಿದ್ದಾರೆ? ಕಂಸದ ಉದ್ದವನ್ನು ಕೊಟ್ಟಿದ್ದಾರೆ. ಕಂಸದ ಉದ್ದ ಎಷ್ಟು? 44/21 cm. ಅದನ್ನು ನಾವು ಉಪಯೋಗಿಸ್ಕೊಂಡು ಥೀಟಾವನ್ನು ಕಂಡುಹಿಡಿಯೋಣ. r ಬೆಲೆ ಸಿಕ್ಕಿದೆ. ಆ r ಮತ್ತು ಕಂಸದ ಉದ್ದವನ್ನು ಉಪಯೋಗಿಸ್ಕೊಂಡು ಥೀಟಾದ ಬೆಲೆಯನ್ನು ಕಂಡುಕೊಳ್ಳೋಣ. ಉದ್ದದ ಸೂತ್ರ ಬರೆಯೋಣ. ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಈಕ್ವಲ್ಸ್ ಏನು? θ/360 ಡಿಗ್ರಿ ಇಂಟು 2πr. ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವನ್ನು ಕಂಡುಹಿಡುವಂಥ ಸೂತ್ರ ಯಾವುದು? θ/360 ಡಿಗ್ರಿ ಇಂಟು 2πr. ಅದರ ಬೆಲೆಯನ್ನು ಕೊಟ್ಟಿದ್ದಾರೆ. ಎಷ್ಟದು? 44/21. ಇಲ್ಲಿ ಸೂತ್ರ θ/360 ಡಿಗ್ರಿ ಇಂಟು 2πr. ಅದರ ಬೆಲೆಯನ್ನು ಅವರು ಕೊಟ್ಟಿರೋದು 44/1. ಅದಕ್ಕೆ ನಾವು θ/360 ಇಂಟು 2πr = 44/21 ಹಾಕ್ಕೋಬೇಕು. ಮತ್ತು ಇಲ್ಲಿ r ಬೆಲೆಯನ್ನು ಹಾಕ್ಕೊಂಡು ಫೈನ ಬೆಲೆಯನ್ನು ಹಾಕ್ಕೊಂಡು ನಾವು ಥೀಟಾದ ಬೆಲೆಯನ್ನು ಕಂಡುಹಿಡ್ಕೋಬೇಕು. θ/360 ಡಿಗ್ರಿಯನ್ನು ಬರೆಯೋಣ. 360 ಡಿಗ್ರಿ ಇಂಟು 2. ಪೈನ ಬೆಲೆಯನ್ನು ಹಾಕೋಣ. ಪೈ ಬೆಲೆ ಎಷ್ಟು? 22/7. rನ ಬೆಲೆಯನ್ನು ಹಾಕೋಣ. r ಬೆಲೆ ನಾವು ಕಂಡುಹಿಡ್ಕೊಂಡಿದ್ದೀವಿ ಎಷ್ಟು? 2. ಈಕ್ವಲ್ಸ್ ಎಷ್ಟು? 44/21. ಈಗ ಇಲ್ಲಿ ನಾವು ಥೀಟಾವನ್ನು ಮಾತ್ರ ಈ ಕಡೆ ಇಟ್ಬಿಟ್ಟು ಬಾಕಿ ಎಲ್ಲವನ್ನು ಆ ಕಡೆ ವರ್ಗಾವಣೆ ಮಾಡೋಣ. ಇಲ್ಲಾಂದರೆ ಮೊದಲನೇ ಹಂತದಲ್ಲಿ ಇವನ್ನೆಲ್ಲ ಗುಣಿಸ್ಕೊಳ್ಳೋಣ. θ/360 ಡಿಗ್ರಿ ಇಂಟು 22 ಇಂಟು 2 44. 44 2 88. ಅಥವಾ ಡೈರೆಕ್ಟಾಗಿ ನಾವಿಲ್ಲಿ 44 ಇಂಟು 2 ಬರೆಯೋಣ. 7 ಬರೆಯೋಣ. ಇಲ್ಲಿ 44/21 ಆಯಿತು. ಮುಂದಕ್ಕೆ ನಾವು ಇಲ್ಲೇನು ಮಾಡೋಣ? ಇವಷ್ಟೂ ಬಲಭಾಗಕ್ಕೆ ವರ್ಗಾಯಿಸೋಣ. θ/360 ಡಿಗ್ರಿ ಈಕ್ವಲ್ಸ್, ಮೊದಲು ಇದನ್ನು ಬರ್ಕೊಳ್ಳೋಣ, 44/21. ಕೆಳಭಾಗದಲ್ಲಿರೋದು ಬಲಭಾಗಕ್ಕೆ ಬಂದಾಗ ಮೇಲಕ್ಕೆ ಹೋಗುತ್ತೆ, 7 ಆಯಿತು. ಮತ್ತು 44 ಇಂಟು 2 ಕೆಳಭಾಗಕ್ಕೆ ಬಂತು, 44 ಇಂಟು 2. ಇಲ್ಲಿ 44 ಕ್ಯಾನ್ಸಲ್ ಆಯಿತು. ಇಲ್ಲಿ 7 1 7 3 ಉಳ್ಕಲ ಕ್ಯಾನ್ಸಲ್ ಆಗಿ 1 ಉಳ್ಕೊಂಡಿದೆ. ಅದಕ್ಕೆ ನಾವೇನು ಮಾಡೋಣ, ಇಲ್ಲಿ 1 ಬರೆಯೋಣ. ಕೆಳಭಾಗದಲ್ಲಿ 3 ಮತ್ತು 2 ಉಳ್ಕೊಂಡಿದೆ, ಅವೆರಡರ ಗುಣಲಬ್ಧವನ್ನು ನಾವಿಲ್ಲಿ ಬರೀಬೇಕು. 3 ಇಂಟು 2 3 2 6 3 2 6 ಬರೆಯೋಣ. ನಂತರ ನಾವು ಥೀಟಾ ಕಂಡುಹಿಡಿಬೇಕಾಗಿದೆ. ಅದಕ್ಕೆ 360 ಡಿಗ್ರಿಯನ್ನು ಬಲಭಾಗಕ್ಕೆ ವರ್ಗಾಯಿಸೋಣ. ಅವಾಗೇನಾಯ್ತು, ಇಲ್ಲಿ ಥೀಟಾ = 360 ಇಲ್ಲಿ ಮೇಲ್ಭಾಗಕ್ಕೆ ಬರುತ್ತೆ, ಅಂದರೆ 360 ಡಿಗ್ರಿ ಎಷ್ಟು ಬಂತು, ಈ 6 ಇದೆ ಇಲ್ಲಿ ಇದು 360 ಇಂಟು 1 ಆಗಿ ಇಲ್ಲಿ ಬಂತು, 360 ಡಿಗ್ರಿ ಆಗುತ್ತೆ. ಇಲ್ಲಿ ಏನು ಉಳ್ಕೊಂಡಿದೆ, 6 ಉಳ್ಕೊಂಡಿದೆ. 6ಅನ್ನು ಹಾಗೆ ಬರೆಯೋಣ. 6 1 6 60 ಆಯಿತು. ಅಂದರೆ ಥೀಟಾ ಈಕ್ವಲ್ಸ್ ಎಷ್ಟು ಬಂತು, 60 ಡಿಗ್ರಿ ಬಂತು. ಇದು ಥೀಟಾದ ಬೆಲೆ. ಥೀಟಾ = 360 ಡಿಗ್ರಿ ಬೈ 6 ಅಂದರೆ 60 ಡಿಗ್ರಿ ಬಂದಿದೆ.
ಥೀಟಾದ ಬೆಲೆ ಎಷ್ಟು 360/6 ಮಾಡಿದಾಗ ನಮಗೆ ಎಷ್ಟು